ಹೌದು. ಇಟ್ಸ್ ಭಯಂಕರ ದೊಡ್ಡ ಸಾಧನೆ ಇದು, ಸಣ್ಣ ವಿಷಯ ಅಲ್ಲ. 22 ಕಂಟ್ರೀಸ್ ಅಲ್ಲಿ ಹೌದು. ನೀವು ಅದು ಸಹ ಹೊರಗಿನ ದೇಶದಲ್ಲಿ ಇಂಡಿಯಾ ಬಿಟ್ಟು ಅಲ್ಲಿ ಹೋಗಿ ಅಲ್ಲಿಯ ಒಂದು ಇದನ್ನು ನೀವು ಕಂಪ್ಲೀಟ್ ಮಾಡಿದ್ದು ಅಂತ ಹೇಳಿ ಇಟ್ಸ್ ಆಕ್ಚುಲಿ ಭಯಂಕರ ಗ್ರೇಟ್. ಅಂದ್ರೆ ನನಗೆ ಕೂಡ ಭಾರಿ ಆಶ್ಚರ್ಯ ಆಗ್ತಾನೆ, ರೋಮಾಂಚನ ಆಗ್ತಾ ಉಂಟು. ಇಂಡಿಯಾದಲ್ಲಿ ಒಬ್ಬರೇ ಇರೋದು, ಅವರು US ಅಲ್ಲಿ ಇರೋದು, Okay. ಸೆಟಲ್ಡ್ ಅಲ್ಲಿ, Okay. ವೆಂಕಟೇಶ್ ಸುಬ್ರಹ್ಮಣ್ಯ ಅಂತ. ಹಾ, ಹಾ. ಅವರು 9 ಗಂಟೆಯಲ್ಲಿ ಮಾಡಿದ್ದಾರೆ. ಓ. ನನ್ನ ಕೋಚ್ ಅಂಡರೆ ಆಲ್ಮೋಸ್ಟ್ ಆನ್ಲೈನೇ ಒಂದು 500 ಜನಕ್ಕೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಓಹೋ. ಈಗ ನಮ್ಗೆ ಟೆನ್ನಿಸ್ ನಲ್ಲಿ ನಂಬರ್ಸ್ ಇರ್ತದಲ್ಲ, ಹಾ, ಅದೇ ರೀತಿ ಇದರಲ್ಲಿ ಕೂಡ ಏನಾದ್ರು ಇದೆ? ಈಗ ನೀವು ಯಾವ ನಂಬರ್ ನಲ್ಲಿ ಇದ್ದೀರಿ? ಇಂಥದ್ದೊಂದು ಉಂಟು ಪ್ರಪಂಚದಲ್ಲಿ, ಅಥವಾ ಇಂಥದ್ದೊಂದು ನನಗೆ ಮಾಡಬೇಕು ಅಂತ ಹೇಳಿ ನಿಮ್ಗೆ ಹೇಗೆ ಇನ್ಸ್ಪಿರೇಷನ್? ಯಾಕಂದ್ರೆ ನಮ್ಗೆಲ್ಲ ಇದು ವಿಷಯವೇ ಗೊತ್ತಿಲ್ಲ. ಸೊ ಅಲ್ಲಿ ನಾನು ತುಂಬಾ ರೇಸ್ಗಳಲ್ಲಿ ಮಾಡಿದಾಗ ಈ ತರನೇ ಟ್ರೋಫಿಗಳು ನೋಡಿದ್ರೆ ಎಲ್ಲಾ ರೇಸು ನಾನು ವಿನ್ ಆಗ್ತೀನಿ. ಐರನ್ ಮ್ಯಾನ್ ರಿಜಿಸ್ಟ್ರೇಷನ್ 42,000 ರೂಪಾಯಿ. ಓಕೆ. ಓಕೆ, ಟಿಕೆಟ್ ಎಲ್ಲ ಸೇರಿ ಹೊರದೇಶದಿಂದ ಮಾಡೋದ್ರಿಂದ 1.5 ಲಕ್ಷ ಟಿಕೆಟ್ ಆಗತ್ತೆ. ಟಿಕೆಟ್ ಅಂದ್ರೆ 2 ಲಕ್ಷ ರೂಪಾಯಿ ಆಯ್ತು ಅಲ್ಲಿಗೆ. ಅಲ್ಲಿಗೆ ಆಯ್ತು. ಸೈಕಲ್ ನಂದು, ಅದು 4 ಲಕ್ಷ ರೂಪಾಯಿ ಒಂದು ಸೈಕಲ್. ಖಂಡಿತ ದುಡ್ಡು ಬರುತ್ತೆ, ಬಟ್ ಸ್ಟಾರ್ಟ್ ಮಾಡುವನಿಗೆ ದುಡ್ಡು ಬರುತ್ತೆ ಅಂತ ಹೇಳಿಲ್ಲ. ನೀವು ಟಾಪ್ 10 ಇಲ್ಲ ಟಾಪ್ 5 ಅಲ್ಲಿ ಮಾತ್ರ ದುಡ್ಡಿದೆ. ನಮ್ಮ ಟ್ರೈನರ್ ಏನ್ ಹೇಳ್ತಾರೆ ಅಂದ್ರೆ ಇಟ್ ಈಸ್ ಕಾಲ್ಡ್ ಡ್ರಾಪ್ ಡೇ ಅಂತ. ಡ್ರಾಪ್ ಡೇ ಅಂದ್ರೆ ನಿಮ್ಗೆ ಹಾಗೆ ಅನ್ಸಿದ್ರೆ ಯು ಆರ್ ನಾಟ್ ಸಪೋಸ್ ಟು ಡೂ ಎನಿಥಿಂಗ್. ನೀವು ರೆಸ್ಟ್ ತಗೊಳ್ಳೇಬೇಕು ಕಂಪಲ್ಸರಿ. ಯಾಕಂದ್ರೆ ಆ ದಿನ ನೀವೇನಾದ್ರೂ ಸಪ್ರೆಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಜಾಪನೀಸ್ಗಳು ರೈಸ್ ತಿನ್ನೋದು ನೋಡಿದರೆ ನೀವು, ಒಂದು ಚಿಕ್ಕ ಗ್ಲಾಸಲ್ಲಿ ನಾವು ಕಾಗೆಗೆ ಅಂತ ಊರಲ್ಲಿ ಅಷ್ಟೇ ತಿನ್ನೋದು ನಾವು. ನಮಸ್ಕಾರ, ನಮ್ಮ ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಬ್ಬರು ವಿಶೇಷ ಅತಿಥಿ ನಮ್ಮೊಂದಿಗಿದ್ದಾರೆ. ನಮ್ಮ ಎಲ್ಲ ಚಿತ್ಪಾವನ ಬಾಂಧವರು ಕೂಡ ನೋಡಲೇಬೇಕಾದಂಥ ಇವತ್ತಿನ ಈ ಸಂಚಿಕೆ. ಇದರಲ್ಲಿ ನಾವು ಸಾಧಾರಣವಾಗಿ ಇಷ್ಟವರೆಗೆ ಕೇಳಿರದಂತಹ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮವರೇ ಆದ ಮಹೇಶ್ ಲೋಂಡೆ, ಬೆಂಗಳೂರು ಮೂಲತಃ ಅವರು ಮುಂಡಾಜೆಯವರು. ಇವರನ್ನು ನಾವು ಸಂದರ್ಶಿಸಿ ಇವತ್ತು ಇವರ ಒಂದು ಈ ಸಾಧನೆಯ ಹಿಂದಿನ ಗುಟ್ಟು ಮತ್ತು ಇವರ ಈ ಸಾಧನೆಗೆ ಏನು ಅವರಿಗೆ ಸ್ಫೂರ್ತಿ, ಇದೆಲ್ಲ ಅವರ ಬಾಯಿಂದಲೇ ನಾವು ಕೇಳಿ ಸಂಚಿಕೆಯನ್ನು ನೋಡಿ ನಾವು ಕೂಡ ಇದರಿಂದ ಸ್ಫೂರ್ತಿ ಪಡೆದು ನಮ್ಮ ಎಲ್ಲ ಚಿತ್ಪಾವನ ಬಾಂಧವರು ಕೂಡ ಇದರಿಂದ ಸ್ಫೂರ್ತಿ ಪಡಿಬೇಕಾಗಿ ನನ್ನ ವಿನಂತಿ. ಹಾಗೆ ಇದನ್ನು ಇಡೀ ಯೂಟ್ಯೂಬ್ ಚಾನಲನ್ನು ನೀವು ವೀಕ್ಷಿಸಿ. ಮಹೇಶ್ ಲೋಂಡೆ ಅವರಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಪ್ರಥಮವಾಗಿ ನಿಮಗೆ ಅಭಿನಂದನೆಗಳು. ಯಾಕಂತೇಳಿದರೆ ನಿಮ್ಮ ಈ ಸಾಧನೆಯ ಈ ಯಶಸ್ಸನ್ನು ಒಂದು ನೀವು ಮೆಟ್ಟಲನ್ನು ಹತ್ತಿ ಅದನ್ನು ರೀಚ್ ಆಗಿದ್ದೀರಿ. ಆ ಗೋಲನ್ನು ನೀವು ಏನು ಎಣಿಸಿಕೊಂಡಿದ್ದೀರಿ ಇಂಥದ್ದನ್ನು ಮಾಡಬೇಕು ಅಂತ ಹೇಳಿ ಆ ಗೋಲಿಗೆ ನೀವು ರೀಚ್ ಆಗಿದ್ದೀರಿ. ಸೊ ಅದಕ್ಕೆ ನಿಮಗೆ ಅಭಿನಂದನೆಗಳು. ಯಾಕಂದರೆ ತುಂಬ ಜನ ಮಾಡ್ತಾರೆ, ಬಟ್ ಅದನ್ನು ಮಧ್ಯದಲ್ಲಿ ನಿಲ್ಲಿಸ್ತಾರೆ ಕಾರಣಾಂತರಗಳಿಂದ. ಸೊ ಅದನ್ನು ಆ ಪೀಕಿಗೆ ಹೋಗಿ ಅದನ್ನು ರೀಚ್ ಆಗೋದು ತುಂಬ ಕಡಿಮೆ ಜನ ಪರ್ಸೆಂಟೇಜ್ ವೈಸ್. ಸೊ ಅದಕ್ಕೆ ನಿಮಗೆ ಮೊದಲು ಅಭಿನಂದನೆಗಳು. ಸೊ ಈಗ ನಾವು ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಈ ಜರ್ನಿಯ ಎಲ್ಲ ಒಂದು ಮಜಲುಗಳನ್ನು ನೀವು ನಮ್ಮೊಂದಿಗೆ ಇದನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ನಾವು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ, ನೀವು ಮೂಲತಃ ಎಲ್ಲಿಯವರು, ನಿಮ್ಮ ಜಾಬ್ ಏನು, ಸೊ ಇಂಥದ್ದು ಒಂದು ಪರಿಚಯವನ್ನು ಕೊಡಬೇಕು ಅಂತೇಳಿ ಪ್ರಥಮವಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಅಭಿನಂದನೆಗಳು ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ಸೊ ನಾನು ನನ್ನ ಹೆಸರು ಮಹೇಶ್ ಲೋಂಡೆ ಅಂತ. ಮೂಲತಃ ಮುಂಡಾಜೆ ಗ್ರಾಮದವನು. ಸೊ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಗ್ರಾಮದಲ್ಲಿ ಕರೆಂಟ್ಲಿ ಕೆಲಸ ಮಾಡ್ಕೊಂಡಿರೋದು ಟೊಯೋಟಾ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಲಾಸ್ಟ್ 15 ವರ್ಷಗಳಿಂದ ಕೆಲಸ ಮಾಡ್ಕೊಂಡು. ನನ್ನ ಫ್ಯಾಮಿಲಿ ಬಂದು ನಾನು, ನನ್ನ ಮಿಸ್ಸೆಸ್ ಮತ್ತೆ ಒಂದು ಡಾಕ್ಟರ್, ಮತ್ತೆ ನನ್ನ ತಾಯಿ ಮನೆಯೆಲ್ಲ ಮುಂಡಾಜೆಯಲ್ಲಿ ಇರೋದ್ರಿಂದ ಅಣ್ಣ ತಮ್ಮಂದರು, ನನ್ನ ತಾಯಿ ಅವರೆಲ್ಲ ಅಲ್ಲಿ ಇದ್ದಾರೆ. ಇದು ನನ್ನ ಪರಿಚಯ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು? ಅಂದರೆ ನಿಮ್ಮ ಯಾವ ಡಿಗ್ರಿ ಮಾಡಿದ್ದೀರಾ ಅಥವಾ ಯಾವುದಾದ್ರು ಕೋರ್ಸ್ ಮಾಡಿದ್ದೀರಾ? ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ. ನಾನು ಗ್ರಾಜ್ಯುಯೇಟ್ ಇನ್ BA ವಿತ್ ಜರ್ನಲಿಸಮ್ ಮತ್ತು ಸೈಕಾಲಜಿಯಲ್ಲಿ. ಮತ್ತು ಅದಾದಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಬಂದು ಮಾನವ ಸಂಪನ್ಮೂಲ ಅಂದರೆ HR ಇನ್ ಇಂಡಸ್ಟ್ರಿಯಲ್ ರಿಲೇಷನ್ ಅಲ್ಲಿ MSW ಮಂಗಳೂರು ಶ್ರೀನಿವಾಸ್ ಕಾಲೇಜಿಂದ ಮಾಡಿದ್ರು. ಓಕೆ. ನೀವು ಕರೆಂಟ್ಲಿ ಎಲ್ಲಿ ಟೊಯೋಟಾದಲ್ಲಿ ಇದ್ದೀರಾ ಅಥವಾ ಯಾವುದು ಕಂಪನಿಯಲ್ಲಿ ಇದ್ದೀರಾ? ನೀವು ಕರೆಂಟ್ಲಿ ಟೊಯೋಟಾದಲ್ಲೇ ಇದ್ದೀನಿ. ಲಾಸ್ಟ್ 15 ವರ್ಷ ಹ್ಯೂಮನ್ ರಿಸೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮಾನವ ಸಂಪನ್ಮೂಲ ಡಿಪಾರ್ಟ್ಮೆಂಟ್. ಲಾಸ್ಟ್ 1 ವರ್ಷದಿಂದ ಅಂದರೆ 2-3 ದೇಶಗಳಲ್ಲಿ ಇದ್ದು ಈಗ ಹಿಂದೆ ಬಂದು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಂದು ಹೊಸ ರೋಲ್, ಇದು ಹೊಸ ಎಕ್ಸ್ಪೀರಿಯನ್ಸ್, ಅದರಲ್ಲಿ ಕೆಲಸ. ನೀವು ಈ ಟೊಯೋಟಾದಲ್ಲಿ HR ನಲ್ಲಿಯೇ ನೀವು ಹೊರ ದೇಶಕ್ಕೆ ಹೋದದ್ದಾ ಅಥವಾ ಹೊರ ದೇಶದಲ್ಲಿ ಬೇರೆ ಜಾಬ್ ಅಲ್ಲಿ ಇದ್ರೆ? ಇಲ್ಲ, ಹೊರ ದೇಶಕ್ಕೆ ಹೋದಾಗ ಟೊಯೋಟಾದಿಂದ HR ಪ್ರಾಜೆಕ್ಟಿಗೋಸ್ಕರನೇ ಹೋಗಿ. ಟೊಯೋಟಾದವರೇ ಕಳಿಸಿದ್ರು? ಟೊಯೋಟಾದವರೇ ಕಳಿಸಿದ್ರು. ಓಕೆ.
ಈಗ ನಾವು ಮೈನ್ ಥೀಮ್ ಅಂತ ಹೇಳಿದ್ರೆ ನಿಮ್ಮ ಐರನ್ ಮ್ಯಾನ್ ಅಂತ ಹೇಳಿ ನೀವು ನಿಮ್ಮನ್ನು ಕರೀತಾರೆ, ಅಂದ್ರೆ ನೀವು ಐರನ್ ಮ್ಯಾನ್ ಅಂತ ಹೇಳಿ ಒಬ್ರು ಇದ್ದಾರೆ ಅಂತ ಹೇಳಿಕೊಂಡು ನಾವು ಆಕ್ಚುಲಿ ಬಂದಿದ್ದೇವೆ. ಸೊ ಹಾಗಾಗಿ ಅದು ಐರನ್ ಮ್ಯಾನ್ ಹೇಳುವಂಥದ್ದು ಬಿರುದ ಅಥವಾ ಎಂತ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಐರನ್ ಮ್ಯಾನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಮಗೆ ಸ್ವಲ್ಪ ವೀಕ್ಷಕರಿಗೆ ನೀವು ಹೇಳಿ. ಓಕೆ, ಐರನ್ ಮ್ಯಾನ್ ಅಂತ ಹೇಳುವಂಥದ್ದು ಇದೊಂದು ಇವೆಂಟ್. ಸೊ ಈ ಇವೆಂಟ್ ಏನು ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಎಂಡ್ಯೂರೆನ್ಸ್ ಇವೆಂಟ್ ಅಂತ ಹೇಳ್ತೀವಿ. ಎಲ್ಲಿ ನೀವು ಲಾಂಗೆಸ್ಟ್ ನಿಮ್ಮ ಎಷ್ಟು ಸಸ್ಟೈನ್ ಮಾಡ್ಬೋದು ಅದನ್ನು ನೋಡೋದಕ್ಕೆ. ಸ್ಪೆಷಲಿ ಇದು 3 ಥರದ ಇವೆಂಟ್ ನಡೆಯುತ್ತೆ. ಅದಕ್ಕೆ ಮತ್ತೆ ಕಟ್ ಆಫ್ ಟೈಮ್ ಇದೆ, 16.5 ಗಂಟೆಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಫಸ್ಟಿಗೆ ನೀವು 3.8 ಕಿಲೋಮೀಟರ್ ಸಮುದ್ರದಲ್ಲಿ ಈಜಾಡಬೇಕು. ಅಂದ್ರೆ ಇದು ಐರನ್ ಮ್ಯಾನ್ ಅಂತ ಒಂದು ಫಿಸಿಕಲ್ ಆಕ್ಟಿವಿಟಿ, ಫಿಸಿಕಲ್ ವಿಷಯ, ಬೇಸಿಕಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ. ಈಗ ನಾವು ಮ್ಯಾರಥಾನ್ ಅಂತ ಹೇಳಿ ಎಲ್ಲ ಹೇಳ್ತೇವೆ, ಅದಕ್ಕೆ ಇದಕ್ಕೆ ಎಂತ ಡಿಫರೆನ್ಸ್ ಅಂತ? ಮ್ಯಾರಥಾನ್ ಅಲ್ಲಿ ಏನು ಅಂದ್ರೆ ನೀವು ಬರೀ ಓಡ್ತೀರಾ. ಈಗ ಮ್ಯಾರಥಾನ್ ಆಗಿರ್ಬೋದು, ಇಲ್ಲದೆ ಟ್ರೈಲ್ ರನ್ ಅಂತ ಹೇಳ್ತೀವಿ, ಅಂದ್ರೆ ಗುಡ್ಡಗಾಟು ಓಟ ಅಂತ. ಇದರಲ್ಲಿ ಬರೀ ಓಡುವಂಥದ್ದು, ಕಂಟಿನ್ಯೂಸ್ ಓಡುವಂಥದ್ದು. ಅದರಲ್ಲಿ ಇಷ್ಟು ಪೇಸಲ್ಲಿ ಓಡಬೇಕು, ಇಷ್ಟು ಟೈಮಲ್ಲಿ ಓಡಬೇಕು ಅಂತ ಇರುತ್ತೆ. ಇದು 3 ಡಿಸಿಪ್ಲಿನ್ ಬೇರೆ ಬೇರೆ. ಫಸ್ಟಿಗೆ ನೀವು ಈಜಾಡ್ತೀರಾ, ಮತ್ತೆ 182 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತೀರಾ. ಅದಾದ್ಮೇಲೆ ಇಮಿಡಿಯೇಟ್ಲಿ ನೀವು 42 ಕಿಲೋಮೀಟರ್ ಫುಲ್ ಮ್ಯಾರಥಾನ್. ಸೊ ಈಗ ನೀವು ಹೇಳಿದ್ರಿ ಈಜುದು ಮತ್ತೆ ಸೈಕ್ಲಿಂಗ್ ಮತ್ತೆ ಓಡುದು ಅಂತ ಹೇಳಿ. ಸೊ ಈಜುದು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಎಲ್ಲಿ ಈಜುದು ಅಂತ ಹೇಳಿ, ಕೊಳದಲ್ಲಿ ಈಜುದಾ, ನದಿಯಲ್ಲಿ ಈಜುದಾ, ಅಥವಾ ಸಮುದ್ರದಲ್ಲಿ ಈಜುದಾ, ಮತ್ತೆ ಎಷ್ಟು ಈಜುದು ಅಂತ ಹೇಳಿ ಅದನ್ನೊಂದು ಎಕ್ಸ್ಪ್ಲೈನ್ ಮಾಡಿ. ಸೊ ಇದು ಈಜೋದು ಅಂದ್ರೆ ಯೂಶಲಿ ಎಲ್ಲ ಇವೆಂಟ್ಗಳು ಮೆಜಾರಿಟಿಯಾಗಿ ಸಮುದ್ರದಲ್ಲೇ ಈಜೋದು. ಸೊ ಈ ಇವೆಂಟ್ಗಳು ಏನಿರುತ್ತೆ ಅಂದರೆ ಫಸ್ಟ್ ನಿಮ್ಮ ಸಮುದ್ರಗಳಲ್ಲಿ ಈಜಬೇಕಾಗುತ್ತೆ. ಕೆಲವು ಕಡೆ ಸಮುದ್ರ ಎಲ್ಲಿ ಅವೈಲೇಬಲ್ ಇಲ್ಲೋ ಅಲ್ಲಿ ನೀವು ನದಿಗಳನ್ನು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೆ, ಅದು ಹಿಲ್ ಮೇಲೆ ಇದೆ. ಅದು ಕೆರೆ ಅಂದ್ರೆ ಅದು ಒಂದು 100 ಎಕರೆಯಲ್ಲಿ ಇದೆ ಆ ಕೆರೆ. ಸೊ ನಿಮ್ಗೆ ಸಮುದ್ರದ ಫೀಲಿಂಗೇ ಬರುತ್ತೆ, ಅಂದ್ರೆ ಕರೆಂಟ್ ವೇವ್ ಅಂತ ಏನ್ ಹೇಳ್ತೀವಲ್ಲ ಅದು ಸಮುದ್ರದಲ್ಲೂ ಇರುತ್ತೆ. ಇದಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ ಇಟ್ ಈಸ್ ಕಾಲ್ಡ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಅಂತ. ಅದು ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇಲ್ಲ, ಓಪನ್ ವಾಟರ್. 3.5 ಕಿಲೋಮೀಟರ್ ಹೋಗ್ಬೇಕು. ಅದರಲ್ಲಿ ಯಾವ ತರ ಮಾಡ್ತಾರೆ ಅಂದ್ರೆ 2 ಕಿಲೋಮೀಟರ್ ಒಳಗೆ, ಸಮುದ್ರದ ಒಳಗೆ, 1 ಕಿಲೋಮೀಟರ್ ಒಳಗೆ, ಹೊರಗೆ ಬೀಚಿನ ಒಳಗೆ ಹೋಗ್ಬೇಕು, ಸಮುದ್ರದ ಒಳಗೆ ಹೋಗ್ಬೇಕು. 2 ಕಿಲೋಮೀಟರ್ ಒಳಗೆ ಹೋಗ್ಬೇಕು, ಅಲ್ಲಿಂದ 2 ಕಿಲೋಮೀಟರ್ ಹಿಂದೆ ಬರಬೇಕು. ಈಗ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಮುಂಚಿನ ದಿನ ಸಮುದ್ರದ ವಾತಾವರಣವನ್ನು ಮುಂಚೆನೆ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ವೇವ್ ಜಾಸ್ತಿ ಇದೆ. ಲಾಸ್ಟ್ ಟೈಮ್ ವಿಯೆಟ್ನಾಂ ಅಲ್ಲಿ ಮಾಡಿದಾಗ ಆ ವೇವ್ ಅಲ್ಲಿ ಪ್ರೀವಿಯಸ್ ಡೇ ಒಬ್ಬ ಹೋಗ್ಬಿಟ್ಟಿದ್ದ, ವೇವ್ ಅಲ್ಲಿ ಡೆತ್ ಆಗಿದೆ. ಸೊ ನೆಕ್ಸ್ಟ್ ಡೇ ಏನೇ ಮಾಡಿದ್ರು ಅಂದ್ರೆ ಅದನ್ನ ಸ್ಟ್ರೈಟ್ ಬೇಡ, ಅದನ್ನ ಕ್ರಾಸ್ ಮಾಡುವ ಅಂತ. ಅಂದ್ರೆ ಏನಾದ್ರೂ ಫೇಟಲ್ ಆಗೋ ಚಾನ್ಸಸ್ ಇದ್ರೆ ಅವ್ರನ್ನ ರೆಸ್ಕ್ಯೂ ಮಾಡಬಹುದು. ಬಟ್ ಯೂಶಲಿ ಇದನ್ನ ಸಮುದ್ರದ ಕಡೆ ಮಾಡ್ತಾರೆ. ಸಮುದ್ರದಲ್ಲಿ ಎಷ್ಟು ಕಿಲೋಮೀಟರ್? 2 ಕಿಲೋಮೀಟರ್ ಮುಂದೆ ಮತ್ತೆ 2 ಕಿಲೋಮೀಟರ್ ಒಳಗೆ ಹೋಗಿ ಹಿಂದೆ ಬರ್ಬೇಕು. ಅಂದ್ರೆ 4 ಕಿಲೋಮೀಟರ್ಸ್ ಆಗ್ತದೆ. 4 ಕಿಲೋಮೀಟರ್. ಸೊ ಅದು ಕಂಟಿನ್ಯೂ, ಅಂದ್ರೆ ಹೋಗಿ ಅಲ್ಲಿ ರೆಸ್ಟ್ ಇಲ್ಲ, ಹಿಂದೆ ಬರಬೇಕು. ಯಾಕಂದ್ರೆ ನೀವು ಯು ಆರ್ ರನ್ನಿಂಗ್ ಅಗೇನ್ಸ್ಟ್ ದ ಟೈಮಿನ ಅಗೇನ್ಸ್ಟ್ ನೀವು ಈ ರೇಸ್ ಮಾಡೋದ್ರಿಂದ ನೀವು ರೆಸ್ಟ್ ಮಾಡಬಹುದು, ಅದರಿಂದ ನೀವು ಟೈಮ್ ಲೂಸ್ ಆಗ್ತದೆ. ನಾನು ಯಾರು ನೋಡ್ಲಿಲ್ಲ, ಅದು ನೋಬಡಿ ಟೇಕ್ಸ್, ಕಂಟಿನ್ಯೂಸ್ ನಡೆಯುತ್ತೆ. ಓಕೆ, ಈಗ ನೀವು ಇದು ಸ್ವಿಮ್ ಮಾಡುವಾಗ ನಿಮ್ಗೆ ರೆಸ್ಕ್ಯೂ ಟೀಮ್ ಇರ್ತದಾ ಅಂತ ಹೇಳಿದ್ರೆ, ನೀವು ಅಲ್ಲಿ 2 ಕಿಲೋಮೀಟರ್ ಮುಂದೆ ಹೋಗುವಾಗ ನಿಮ್ಮೊಟ್ಟಿಗೆ ಏನಾದ್ರು ಬೋಟ್ ಬರ್ತದಾ? ಹಾಗೆ ಇದರಲ್ಲಿ 2-3 ತರದ್ದು ನಡೆಯುತ್ತೆ. ಒಂದು ರೇಸ್ ಇಂದ ಬಿಡ್ಬೇಕಾದ್ರೆ ನಿಮಗೆ ಡಿಫ್ರೆಂಟ್ ಕಲರ್ ಇದ್ದು ಟೋಪಿ ಕೊಟ್ಟಿರ್ತಾರೆ. ಈಗ ರೆಡ್ ಅಂದ್ರೆ ಇವರು ಫಾಸ್ಟ್ ಸ್ವಿಮ್ಮರ್ಸ್, ಗ್ರೀನ್ ಅಂದ್ರೆ ಮೀಡಿಯಂ, ಆರೆಂಜ್ ಅಂದ್ರೆ ಇವರಿಗೆ ತುಂಬಾ ಪ್ರೊಟೆಕ್ಷನ್ ಬೇಕು, ಲಾಸ್ಟ್ ಸಿಲ್ವರ್. ಇದು ಬಣ್ಣಗಳು ಚೇಂಜ್ ಆಗುತ್ತೆ ಒಂದು ದೇಶದಿಂದ ಇನ್ನೊಂದು ದೇಶ, ಇವೆಂಟ್ ಇಂದ ಇವೆಂಟ್ಗೆ. ಇವರ ಪ್ರಕಾರ ಲೈಫ್ ಗಾರ್ಡ್ಸ್ ಇರ್ತಾರೆ ನಮ್ಗೆ, ಅಂದ್ರೆ ಕಯಾಕ್ ಅಂತ ಇರುತ್ತೆ. ಅವರು ಏನು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಕ್ಕೆ ಬರಲ್ಲ. ನೀವೇನಾದ್ರೂ ಬೊಬ್ಬೆ ಹಾಕಿದ್ವಿ, ನೀವು ಎಕ್ಸ್ಟ್ರೀಮ್ ಕಂಡೀಷನ್ ಅವ್ರೇನಾದ್ರೂ ನೋಡ್ಬಿಟ್ರೆ ಅವರೇ ಜಂಪ್ ಮಾಡಿ ನಿಮ್ಮ ರೆಸ್ಕ್ಯೂ ಮಾಡ್ತಾರೆ. ನೀವು ಡಿಸ್ಕ್ವಾಲಿಫೈ ಆಗ್ತೀರಾ, ಅವಾಗ ನಿಂತು ಬಿಟ್ಟರೆ ಡಿಸ್ಕ್ವಾಲಿಫೈ. ಸೊ ಪ್ರೊಟೆಕ್ಷನ್ ಇದೆ, ಪ್ರೊಟೆಕ್ಷನ್ ಖಂಡಿತವಾಗಿಯೂ ಇದೆ. ಅಂದ್ರೆ ಲೈಫಿಗೆ ಏನು ಇದು ಇರುವುದಿಲ್ಲ, ಲೈಫಿಗೆ ಏನು ತೊಂದರೆ ಇರೋದಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಒಂದು ರೇಸ್ ಅಲ್ಲಿ 3,500 ಜನ ಹಾರ್ತಾರೆ ಒಂದು ಸರ್ತಿಗೆ. ಸೊ 3,500 ಜನಕ್ಕೆ 200 ಜನ ಲೈಫ್ ಗಾರ್ಡ್ ಸಾಲತ್ತೋ ಇಲ್ವೋ ಅಂತ ಹೇಳೋದು ಕಷ್ಟ. ಬಟ್ ಯೂಶಲಿ ನಾನ್ ನೋಡಿರೋ ಪ್ರಕಾರದಲ್ಲಿ ಅವರು ಹೈಲಿ ಸ್ಕಿಲ್ಡ್ ಇರ್ತಾರೆ. ಹೈಲಿ ಸ್ಕಿಲ್ಡ್ ಅಂದ್ರೆ ಬೆಳಿಗ್ಗೆ ರಾತ್ರಿ ಇಡೀ ದಿನ ಸಮುದ್ರದಲ್ಲೇ ಇರುವಂತವ್ರು. ಸೊ ಅವರಿಗೆ ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ಸ್ಪಾಟ್ ಮಾಡೋದು ನಮ್ಗಿಂತ ತುಂಬಾ ಅವರು ಇಮಿಡಿಯೇಟ್ಲಿ ಸ್ಪಾಟ್ ಮಾಡಿ. ನಾನು ಹೋಗಿರೋ ರೇಸ್ ಅಲ್ಲಿ ಯಾವತ್ತು ಯಾವುದು ಇನ್ಸಿಡೆಂಟ್ ಆಗಿಲ್ಲ. ಒಂದು ಇನ್ಸಿಡೆಂಟ್ ಅಲ್ಲಿ ಆಗಿತ್ತು, ಅದು ಬಟ್ ಅವರ ಫಾಲ್ಟ್ ಅಲ್ಲ, ಅವ್ರಿಗೂ ಗೊತ್ತಾಗ್ಲಿಲ್ಲ. ಆದ್ರಿಂದ ರೇಸ್ ಆದ್ಮೇಲೆ 1 ಕೌಂಟ್ ಕಮ್ಮಿ ಇತ್ತು. ಆತರ ಇನ್ಸಿಡೆಂಟ್ಗಳು ಇದೆ. ಅಂದ್ರೆ 3,000 ಜನ ಅಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ. ಬೇರೆ ದೇಶಗಳಲ್ಲಿ ಇದ್ರ ಈಗ ಇಂಡಿಯಾದಲ್ಲಿ ಇದೆ, ಬಟ್ ನಾವು ಲಾಸ್ಟ್ 10 ವರ್ಷದಿಂದ ಮಾಡ್ತಾ ಇದ್ದೇವೆ. ಸೊ ಈ ಕ್ರೇಜ್ ತುಂಬಾ ಮುಂಚೆಯಿಂದಲೂ ಇದೆ.
ಓಕೆ, ಈಗ ಸ್ವಿಮ್ಮಿಂಗ್ ಆಯ್ತು. ಸ್ವಿಮ್ಮಿಂಗ್ ಆದ ಮೇಲೆ ಸೈಕ್ಲಿಂಗ್ ಮೇಲೆ ಬರ್ತೀರಿ. ಹಾ, okay. ಬಂದಾಗ ನಿಮ್ಮ ಓನ್ ಸೈಕಲ್ ಇರುತ್ತೆ, ಹಾ. ಮೌಂಟ್ ಮಾಡಿರ್ತೀವಿ. Okay. ಅದನ್ನ ತಗೊಂಡು ಯು ಶುಡ್ ಸ್ಟಾರ್ಟ್ ಸೈಕ್ಲಿಂಗ್. ಓಕೆ, 182 ಕಿಲೋಮೀಟರ್ ಇದ್ದು ನಿಮಗೆ ಮುಂಚೆನೆ ಮ್ಯಾಪ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ. ಯಾವ ತರ ಹೋಗ್ಬೇಕು ಎಲ್ಲಿ ಅಂತ. ನಿಮ್ಗೆ ದಾರಿಯಲ್ಲಿ ಸೈನೇಜ್ಗಳು ಇದೆ. ಹಾ. ಸೊ ಅದರಲ್ಲಿ ನೀವು 180 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ, ಅದಕ್ಕೂ ಕಟ್ ಆಫ್ ಟೈಮ್ ಇದೆ. ಹಾ. ಇಷ್ಟರೊಳಗೆ ಸೈಕಲ್ ಮಾಡಿ ಒಬ್ಬ ಸ್ಟಾರ್ಟ್ ಮಾಡಿ ಎಂಡ್ ಇಷ್ಟಕ್ಕೆ ಬರಬೇಕು ಅಂತ. ಓಕೆ. ಅದು ಸೈಕ್ಲಿಂಗ್ ಪಾರ್ಟ್. Cycling, ಅದು ಡಿಫ್ರೆಂಟ್ ಟೆರೇನ್ ಇರುತ್ತೆ. ನಾವೆಲ್ಲ ರೇಸ್ ಸಿಲೆಕ್ಟ್ ಮಾಡ್ಬೇಕಾದ್ರೇನೆ ಈ ಸೈಕ್ಲಿಂಗ್ ರೂಟ್ ಹೆಂಗಿದೆ ಅಂತ ನೋಡ್ಕೊಂಡೇ ಚೂಸ್ ಮಾಡ್ತೀವಿ. ಅದು ಒಂದು ನಿಮ್ಗೆ ಇದಿರ್ತದೆ, ಆಪ್ಷನ್ ಇರ್ತದೆ, ಅಂದ್ರೆ ನಾವೇ ಸೆಲೆಕ್ಟ್ ಮಾಡ್ಬೋದು. ರೇಸ್ ನ ನೀವು ಸೆಲೆಕ್ಟ್ ಮಾಡ್ಬೋದು, ಟ್ರ್ಯಾಕ್ ನ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಏನಕ್ಕೆ ನಾವು ಟ್ರ್ಯಾಕ್ ನೋಡ್ತೇವೆ ಅಂದ್ರೆ ಅದಕ್ಕೆ ಅವಲಂಬಿತವಾಗಿ ನಾವು ಟ್ರೈನಿಂಗ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನು ಫ್ರಾನ್ಸಿಗೆ ಹೋದಾಗ ಅದು ಭಯಂಕರ ಸ್ಟೀಪ್, ಹತ್ತೋದೆ, ಬರೇ ಹತ್ತೋದೆ. ಇಳಿಯೋದು ಅಂತ ಹೇಳ್ತೀವಿ, ಈಸಿ ಅಲ್ಲ, ಇಳಿಯೋದು ತುಂಬಾ ಕಷ್ಟ. ಯಾಕಂದ್ರೆ ವಿಂಡ್ ಬಂದ್ರೆ ಸೈಕಲ್ ಬೀಳುತ್ತೆ. ಯಾಕಂದ್ರೆ ಹಗುರ. ನನ್ನ ಸೈಕಲ್ 6 kg ಇರೋದು ಒಟ್ಟಿಗೆ. ನಾನು ಆವಾಗ 60 kg ಇದ್ದೆ. ಸೊ 66 kgಗೆ ಆ ಗಾಳಿಗೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಪ್ರಕಾರ ನಾವು ಟ್ರೈನಿಂಗ್ ಕೂಡ ಪ್ಲಾನ್ ಮಾಡ್ತೀವಿ. ಈಗ ಇನ್ ಬಿಟ್ವೀನ್ ಒಂದು ಕ್ವಶನ್ ಕೇಳ್ತೇನೆ. ನೀವು ಅಂದ್ರೆ ವಿಯೆಟ್ನಾಂ ಮತ್ತೆ ಬೇರೆ ದೇಶದೆಲ್ಲ ಹೆಸರು ಹೇಳಿದ್ರಿ. ನೀವು ಇದು ಆ ಸ್ಪರ್ಧೆಯನ್ನ, ಐರನ್ ಮ್ಯಾನ್ ಸ್ಪರ್ಧೆಯನ್ನ ಮಾಡಿದ್ದು ಎಲ್ಲಿ? ಅಂದ್ರೆ ಇಂಡಿಯಾದಲ್ಲಿಯಾ ಹೊರಗೆ ದೇಶದಲ್ಲಿ? ಒಟ್ಟಿಗೆ 22 ಕಂಟ್ರಿ ಮಾಡಿದ್ದೇನೆ. 22 ಕಂಟ್ರೀಸ್ ಅಲ್ಲಿ ನೀವು ಐರನ್ ಮ್ಯಾನ್ ಮಾಡಿದ್ದೀರಿ. ಆಸ್ಟ್ರೇಲಿಯಾದಲ್ಲಿ ಶುರು ಮಾಡಿರೋದು. ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ಮತ್ತೆ ಶ್ರೀಲಂಕಾ ಎಲ್ಲ ಸೌತ್ ಈಸ್ಟ್ ಏಷ್ಯಾ ಎಲ್ಲ ಕವರ್ ಆಗಿದೆ. ಫಿಲಿಪೈನ್ಸ್, ಇಂಡೋನೇಷಿಯಾ, ಸಿಂಗಾಪುರ್ ಎಲ್ಲ ದೇಶದಲ್ಲಿ ಸಹ ರೂಲ್ಸ್ ಹೀಗೇನೇನಾ? ಸೇಮ್ ಅಂದ್ರೆ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಮತ್ತೆ ರನ್ನಿಂಗ್ ರೂಲ್ ಸೇಮ್. ಬಟ್ ಇದರಲ್ಲಿ ಏನು ಅಂದ್ರೆ, ನೀವು ಈಜಾಡ್ಲಿಕ್ಕೆ ಹೋದಾಗ ವೆಸ್ಟ್ ಕಂಟ್ರೀಸಿಗೆ ಅಂದ್ರೆ ಈ ನಿಮ್ಮ ಯುರೋಪ್ಗೆ ಹೋದಾಗ ಚಳಿ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನೀರು ಟೆಂಪರೇಚರ್ ಇಂದ ಬಾಡಿ ಕೋಲ್ಡ್ ಆಗಿ ಕೆಲವರು ತೊಂದರೆ ಅದಕ್ಕೊಂದು ವೆಟ್ ಸೂಟ್ ಅಂತ ಕೊಡ್ತಾರೆ. ಅದನ್ನ ಅಲ್ಲಿ ಅಲೌ ಮಾಡ್ತಾರೆ. ಸೌತ್ ಈಸ್ಟ್ ಏಷ್ಯಾದಲ್ಲಿ ವೆಟ್ ಸೂಟ್ ಅಲೌ ಏನಕ್ಕೆ ಮಾಡೋದಿಲ್ಲ ಅಂದ್ರೆ, ಟೆಂಪರೇಚರ್ ಯಾವತ್ತೂ ಹೈ ಇರುತ್ತೆ. ಅದನ್ನ ಹಾಕಿದ್ರೆ ಓವರ್ ಹೀಟ್ ಆಗಿ, ಹೈಡ್ರೇಟ್ ಆಗಿ ಏನಾದ್ರು ಹೆಚ್ಚು ಕಮ್ಮಿ ಆಗುವ ಚಾನ್ಸಸ್ ಇದೆ. ಅದು ಎರಡೇ ಚೇಂಜ್ ಆಗುವಂತದ್ದು. ಇಲ್ಲಾದ್ರೆ ರೂಲ್ ಎಲ್ಲ ರೇಸ್ ಇದ್ದು ಆಲ್ಮೋಸ್ಟ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ಒಂದೇ. ಇಂಡಿಯಾದಲ್ಲಿ ಕೂಡ ಮಾಡಿದ್ದೀರಾ? ಇಂಡಿಯಾದಲ್ಲಿ ರೇಸ್ ಆಗಿದೆ ಗೋವಾದಲ್ಲಿ, ಬಟ್ ಇನ್ನು ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಇಂಡಿಯಾದಲ್ಲಿ ಮಾಡಿ, ಯಾಕಂದ್ರೆ ಅವರು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಗೋವಾದಲ್ಲಿ ಆಗತ್ತೆ ಇದು, ಮುಂಚೆ ನಡೀತಿರ್ಲಿಲ್ಲ. ಈಗ ನೋಡ್ಬೇಕು ಇನ್ನು ಫ್ಯೂಚರ್ ಅಲ್ಲಿ ಒಂದು ಆಗಿದೆ. ನಮಗೆ ಫಸ್ಟ್ ಅಂದ್ರೆ ನನಗೆ ಇದು ಗೊತ್ತಿರ್ಲಿಲ್ಲ ಆಕ್ಚುಲಿ. ನಮ್ಮ ಮನಸ್ಸಲ್ಲಿ ನೀವು ಇಂಡಿಯಾದಲ್ಲಿ ಮಾಡಿದ್ದು, ಬೇರೆ ಕಂಟ್ರೀಸ್ ಇದ್ದ ಹೆಸರು ಯಾಕೆ ನೀವು ತಗೊಳ್ತಾ ಇದ್ದೀರಿ ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಈಗ ನೋಡುವಾಗ ಎಷ್ಟು ಭಯಂಕರ ದೊಡ್ಡ ಸಾಧನೆ ಇದು, ಸಣ್ಣ ವಿಷಯ ಅಲ್ಲ. 22 ಕಂಟ್ರೀಸ್ ಅಲ್ಲಿ ನೀವು, ಅದು ಸಹ ಹೊರಗಿನ ದೇಶ, ಇಂಡಿಯಾ ಬಿಟ್ಟು ಅಲ್ಲಿ ಹೋಗಿ ಅಲ್ಲಿಯ ಒಂದು ಇದನ್ನು ನೀವು ಕಂಪ್ಲೀಟ್ ಮಾಡಿದ್ದು ಅಂತ ಹೇಳಿ, ಇಟ್ಸ್ ಆಕ್ಚುಲಿ ಭಯಂಕರ ಗ್ರೇಟ್. ಅಂದ್ರೆ ನನಗೆ ಕೂಡ ಭಾರಿ ಆಶ್ಚರ್ಯ ಆಗ್ತಾನೆ, ರೋಮಾಂಚನ ಆಗ್ತಾ ಉಂಟು. ಓಕೆ, ನಮ್ದೀಗ ಇದಾಯ್ತು, ಯಾವುದು ಸ್ವಿಮ್ಮಿಂಗ್ ಆಗಿ ಸೈಕ್ಲಿಂಗ್ ಆಯ್ತು. ಸೈಕ್ಲಿಂಗ್ 180 ಕಿಲೋಮೀಟರ್ ಹೋಗುದು ಮತ್ತು ಬರುದು ಒಟ್ಟಿಗೆ, ಅಥವಾ ಹೋಗುದು ಮಾತ್ರ 180? ಇಲ್ಲ, ಒಟ್ಟಿಗೆ 180 ಕಿಲೋಮೀಟರ್. ಸೊ 90 ಹೋಗಿ 90 ಅದು ರೂಟ್ ಚೇಂಜ್ ಮಾಡ್ತಾರೆ ಅವರು, ಅವರಿಗೆ ಬೇಕಾದ್ರೆ. ನಿಮ್ಗೆ ಮೊದಲು ಅವರು ಕೊಟ್ಟಿರ್ತಾರೆ ಮ್ಯಾಪ್ ಕೊಟ್ಟಿರ್ತಾರೆ. ಅಂದ್ರೆ ನೀವು ಸೋರ್ಸಿಗೆ ಬರ್ಬೇಕು ವಾಪಸ್. ಹೌದು, ಹಿಂದೆ ಸೋರ್ಸಿಗೆ ಬರ್ಬೇಕು. ಯಾಕಂದ್ರೆ ಸೈಕಲ್ ಇಟ್ಟ ಮೇಲೆ ನೆಕ್ಸ್ಟ್ ನಿಮ್ಗೆ ಚೇಂಜ್ ಓವರ್ ಇಸ್ ರನ್ನಿಂಗ್. ಸೊ ನಿಮ್ಮ ಫುಲ್ ಕಿಟ್ ಚೇಂಜ್ ಆಗತ್ತೆ. ನೀವ್ ಏನ್ ಧರಿಸಿರ್ತೀರ, ಶೂ ಇಂದ ತೆಗೆದು, ಹೆಲ್ಮೆಟ್ ಇಂದ ತೆಗೆದು, ಎಲ್ಲ ತೆಗ್ದಾದ್ಮೇಲೆ ನೀವು ರನ್ನಿಂಗ್ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ರನ್ನಿಂಗ್ ಇಸ್ ಈಕ್ವಲ್ ಟು ನೀವು ಫುಲ್ ಮ್ಯಾರಥಾನ್ ಅಂತ ಏನ್ ಹೇಳ್ತೀವಿ, 42 ಕಿಲೋಮೀಟರ್. ಇದಾದ್ಮೇಲೆ ಫುಲ್ ಮ್ಯಾರಥಾನ್ ಓಡಬೇಕು. ಅದು ಈಗ ನೆಕ್ಸ್ಟ್ ಇದು ಸೈಕಲ್ ನೀವು ಇಟ್ಟ ತಕ್ಷಣ ಮತ್ತೆ ನಿಮ್ಗೆ ಅಲ್ಲಿ ರೆಸ್ಟ್ ಎಷ್ಟುಂಟು? ಅಂದ್ರೆ ನೀವು ಒಂದು 1 hour, half an hour ರೆಸ್ಟ್ ವಿಷಯನೇ ಇಲ್ಲ ಈ ರೇಸ್ ಅಲ್ಲಿ. ಇದು ಕಂಟಿನ್ಯೂಸ್ ರೇಸ್. ಇದೀಗ ಟೋಟಲ್ 3 ಇವೆಂಟ್ ಎಷ್ಟು ಗಂಟೆಗಳಲ್ಲಿ ಆಗ್ಬೇಕು? ಆಕ್ಚುಲಿ 16.5 ಗಂಟೆ ಕಟ್ ಆಫ್ ಇದೆ. ಓಕೆ, ನಾನು ಬೆಸ್ಟ್ ಟೈಮ್ ಇಸ್ ನಂದು 11 ಗಂಟೆಯಲ್ಲಿ ಮಾಡಿದ್ದೀನಿ, 11.5 ಗಂಟೆಯಲ್ಲಿ ಮಾಡಿದ್ದೀನಿ. ಇದು ಬೆಸ್ಟ್ ಟೈಮ್. ಬಟ್ ನಮ್ಮಲ್ಲಿ ಪ್ರೋ ಅಥ್ಲೆಟ್ ಅಂತ ಹೇಳ್ತಾರೆ, ಅಂದ್ರೆ ಎಲೀಟ್ ಅಲ್ಲಿ ಇರ್ತಾರಲ್ಲ, ಅವರೆಲ್ಲ 8.5 ಗಂಟೆ 9 ಗಂಟೆಯಲ್ಲೆಲ್ಲ ಮಾಡ್ತಾರೆ. ಇಂಡಿಯಾದಲ್ಲಿ ಒಬ್ಬರೇ ಇರೋದು, ಅವರು US ಅಲ್ಲಿ ಇರೋದು, ಸೆಟಲ್ಡ್ ಅಲ್ಲಿ, ವೆಂಕಟೇಶ್ ಸುಬ್ರಹ್ಮಣ್ಯ ಅಂತ. ಅವರು 9 ಗಂಟೆಯಲ್ಲಿ ಮಾಡಿದ್ದಾರೆ. ಸೊ ಈ ತರ ಇದು ನೀವೀಗ 22 ಕಂಟ್ರೀಸ್ ಅಲ್ಲಿ ಮಾಡಿದ್ದೇನೆ ಅಂತ ಹೇಳಿದ್ರೆ, ಅದು ನೀವು ಹೇಗೆ ಪ್ರತಿ ವರ್ಷ ಮಾಡಿದ್ರಾ, ಅಥವಾ ಅಲ್ಲಿ ಹೇಗೆ ಎವ್ರಿ 6 months ಟೈಮ್ ಇತ್ತ ಮಿಡ್ಲ್ ಅಲ್ಲಿ, ಹೇಗೆ? ಓಕೆ, ಇದರಲ್ಲಿ ಯಾವ ತರ ಅಂದ್ರೆ, ಫಸ್ಟ್ ರೇಸ್ ಮಾಡಿರೋದು 1 ವರ್ಷದಲ್ಲಿ ಒಂದೇ. ಅದು ಫಸ್ಟ್ ನಾನು ಆಸ್ಟ್ರೇಲಿಯಾದಲ್ಲಿ ಮಾಡಿರೋದು. ಅದ್ರ ನಂತರ ನನಗೆ ಸ್ವಲ್ಪ ಅಭ್ಯಾಸ ಆಯ್ತು. ಸೊ ವರ್ಷದಲ್ಲಿ 2 ರೇಸು, 3 ರೇಸು, ಈ ತರ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿ. ಎಷ್ಟು ಮಾಡಿದ್ರಿ 1 ವರ್ಷದಲ್ಲಿ? 3 ರೇಸ್. 3 ರೇಸ್ ಅಂದ್ರೆ ಒಂದು ರೇಸಿಗೆ ನಿಮ್ಗೆ ಅಟ್ಲೀಸ್ಟ್ 6 ತಿಂಗಳು ಟ್ರೈನಿಂಗ್ ಬೇಕು, ಕಂಟಿನ್ಯೂಸ್. ಡಿಸಿಪ್ಲಿನ್ ಆಗಿ ಫುಡ್ ಇರಬೇಕು, ಡಿಸಿಪ್ಲಿನ್ ಆಗಿ ಟ್ರೈನಿಂಗ್ ಮಾಡಬೇಕು, ಮತ್ತೆ ಅಷ್ಟೇ ರೆಸ್ಟ್ ಬೇಕು ಬಾಡಿಗೆ.
ತುಂಬಾ ರೇಸ್ ಮಾಡ್ಲಿಕ್ಕೆ ಹೋದ್ರೆ ಹಾ. ಇಂಜುರಿಗಳಾಗ್ತದೆ. 1 ವರ್ಷ ನನಗೆ ಆ ತರ ಆಯ್ತು ಕೂಡ. ಕೋವಿಡ್ ಆಗೋ ಮುಂಚೆ ನಾನು ಒಂದು ಅದೇ ಹೇಳಿದ್ನಲ್ಲ 4ನೇ ರೇಸ್ಗೆ ರಿಜಿಸ್ಟರ್ ಮಾಡಿದ್ದೆ. ಅಂದ್ರೆ ನಿಮ್ಮ 6 ತಿಂಗಳದ್ದು ಟ್ರೈನಿಂಗ್ 4 ತಿಂಗಳಿಗೆ ಶಾರ್ಟ್ ಮಾಡಕ್ಕೆ ಶುರು ಮಾಡಿದೆ. ಯಾಕಂದ್ರೆ ನಾವು ಕೆಲಸ ಮಾಡ್ಕೊಂಡು ಮಾಡೋದು ಇದನ್ನ. ಫುಲ್ ಟೈಮ್ ಆದ್ರೆ ನಿಮ್ಗೆ ಮಲಗ್ಲಿಕ್ಕೆ ಟೈಮ್ ಇದೆ, ರೆಸ್ಟ್ ಇದೆ, ನಿಮ್ಮ ಮಸಲ್ಸ್ ಗೆ ರಿಲ್ಯಾಕ್ಸ್. ಅದು ಅದರಿಂದಾಗಿ ಒಂದು ಇಂಜುರಿ ಆಗಿತ್ತು. ಸೊ ನಾನು ಈಗ ಏನು ಅಂದ್ರೆ ರೇಸ್ ವರ್ಷಕ್ಕೆ ದೊಡ್ಡ ರೇಸು ಅಯನ್ ಮ್ಯಾನ್ ಅಂತ ಮಾಡುವಂತದ್ದು ಒಂದು ಮಾಡ್ತೇನೆ, ಮ್ಯಾರಥಾನ್ ಅಂತ ಮಾಡುವಂತದ್ದು ಬಹಳಗಳು ಮಾಡ್ತೇನೆ. ಇದೀಗ ಈಗ ಕೂಡ ನೀವು ಪ್ರತಿ ವರ್ಷ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇವೆ ಅಟ್ ಪ್ರೆಸೆಂಟ್. ಅಂದ್ರೆ ಈಗ ನೀವು ಲೇಟೆಸ್ಟ್ ಯಾವ್ದು ಮಾಡಿದ್ರಿ? 24 ಮೇ ಮತ್ತು 24 ಡಿಸೆಂಬರ್ 2 ರೇಸ್ ಮಾಡಿದ್ದಾನೆ. ಅಲ್ಲಿ ಆಕ್ಚುಲಿ ಮಾಡಿದಾಗ ವಿಯೆಟ್ನಾಂ ಅಲ್ಲಿ ಸೆಕೆಂಡ್ ಓವರ್ ಆಲ್ ಥರ್ಡ್, ನನ್ನ ಏಜ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ಬಂದಿದ್ದೇನೆ. ಓಕೆ, ವೆರಿ ಗುಡ್. ಸೊ ಇದಕ್ಕೆ ಈಗ ಮೆಂಟರ್ ಅಂತ ಅಂದ್ರೆ ನಿಮ್ಗೆ ಫಸ್ಟ್ ನಾನು ಕೇಳಿದೆ ಅಂತಂದ್ರೆ ಇದರಲ್ಲಿ ಸ್ವಿಮ್ ಮಾಡಬೇಕು, ಸೈಕ್ಲಿಂಗ್ ಮತ್ತೆ ರನ್ನಿಂಗ್ ಆದ್ರೂ ಅದು ಸಹ ಕಷ್ಟ ಉಂಟು, ನಾವು ಸುಲಭ ಅಂತ ಹೇಳೋದಲ್ಲ. ಬಟ್ ಅಂದ್ರೆ ಸ್ವಿಮ್ ನಿಮ್ಗೆ ಮೊದಲೇ ಬರ್ತಿತ್ತಾ ಅಥವಾ ನೀವು ಇದಕ್ಕೋಸ್ಕರ ಸ್ವಿಮ್ಮಿಂಗ್ ಕಲ್ತ್ರಾ ಅಂತ? ಆಕ್ಚುಲಿ ಇದರಲ್ಲಿ ಫ್ರೀ ಸ್ಟೈಲ್ ಸ್ವಿಮ್ಮಿಂಗ್ ಅಂತ ಹೇಳ್ತೇವೆ. ನನಗೆ ನೀರಿದ್ದು ಹೆದರಿಕೆ ಇಲ್ಲ, ಯಾಕಂದ್ರೆ ನಾವು ಚಿಕ್ಕದಿಂದಲೂ ಹೊಳೆಯಲ್ಲಿ ಸ್ನಾನ ಮಾಡೋದು, ಈಜಾಡ್ಲಿಕ್ಕೆ ಬರ್ತಿತ್ತು. ಬಟ್ ಈ ಈಜುವಂಥದ್ದು ಬೇರೆ. ಅಂದ್ರೆ ನೀವು ಇಷ್ಟು ನಿಮಿಷದಲ್ಲಿ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಫ್ರೀ ಸ್ಟೈಲ್ ಬರ್ತಿರ್ಲಿಲ್ಲ. ಸೊ ಇದನ್ನು ನಾನು ನನ್ನ ಒಬ್ಬ ಕೋಚ್ ತಗೊಂಡು ಅವನ್ನ ಟ್ರೈನ್ ಮಾಡ್ಕೊಂಡಿದ್ದೆ. ಇದು ಓವರ್ ಆಲ್ ಐರನ್ ಮ್ಯಾನ್ ಇವೆಂಟಿಗೋಸ್ಕರ ಅಂತೇಳಿ ಟ್ರೈನರ್ ಇರ್ತಾರ ಅಥವಾ ನೀವು ಬೇರೆ ಬೇರೆ ಇಂಡಿವಿಜುವಲ್, ಈಗ ಉದಾಹರಣೆಗೆ ಸ್ವಿಮ್ಮಿಂಗಿಗೆ ಒಂದು ಬೇರೆ ಟ್ರೈನರ್, ಇದಕ್ಕೆ ಸೈಕ್ಲಿಂಗಿಗೆ ಬೇರೆ ಟ್ರೈನರ್, ಮ್ಯಾರಥಾನಿಗೆ ಬೇರೆ ಟ್ರೈನರ್ ತಗೊಂಡು ಮತ್ತೆ ನಿಮ್ಮ ಓವರ್ ಆಲ್ ಫಿಸಿಕ್ಸ್, ಯಾಕಂದ್ರೆ ನೀವು ಹೇಳಿದ್ರಿ ಅದು ಮಸಲ್ಸ್ ಡ್ಯಾಮೇಜ್ ಆಗಬಾರ್ದು, ಅದಕ್ಕೆ ಎಷ್ಟು ರೆಸ್ಟ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ನ್ಯೂಟ್ರಿಷನ್ ಬೇಕು ನಿಮಗೆ ಅದಕ್ಕೆ ತಕ್ಕಂಥದ್ದು. ಸೊ ಅದಕ್ಕೆ ಓವರ್ ಆಲ್ ಒಬ್ಬ ಟ್ರೈನರಾ ಅಥವಾ ನೀವು ಬೇರೆ ಬೇರೆ ಟ್ರೈನಿಂಗಿಗೆ ಯಾರನ್ನಾದ್ರೂ ನೀವು ಸೆಲೆಕ್ಟ್ ಮಾಡಬೇಕು? ಅದು ಹೇಗೆ ಪ್ರೊಸೀಜರ್? ಇಲ್ಲ, ಇದು ಯಾವ ಥರ ಅಂದರೆ ನಾನು ಶುರು ಮಾಡಿದಾಗ 10 ವರ್ಷದ ಮುಂಚೆ ಇಂಡಿಯಾದಲ್ಲಿ ಓವರ್ ಆಲ್ ಟ್ರೈನರ್ ಇರಲಿಲ್ಲ. ಸೊ ನಾನು ಅಮೆರಿಕದಿಂದ ಒಬ್ಬರನ್ನ ಟ್ರೈನರ್ ತಗೊಂಡಿದ್ದೆ, ಹೈರ್ ಮಾಡಿದ್ದೆ. ಸೊ ಅವರು ಆಲ್ 3 ಡಿಸಿಪ್ಲಿನರ್ ಮಾಡ್ತಾರೆ. ಬಟ್ ಏನು ಅಂದರೆ ಈ ಟ್ರೈನಿಂಗ್ ಅಲ್ಲಿ ನಿಮಗೆ ಫಿಸಿಕಲ್ ನಿಮ್ಮನ್ನು ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ನಿಮ್ಮ ಸೈಕ್ಲಿಂಗ್ ಅಲ್ಲೂ ಪೊಸಿಷನ್ ಇದೆ, ಏರೋ ಪೊಸಿಷನ್ ಅಂತ ಹೇಳ್ತೀವಿ. ಏರೋ ಪೊಸಿಷನ್ ಅಂದ್ರೆ ಏರೋ ಪೊಸಿಷನ್ ಅಲ್ಲಿ ಇದ್ರೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ಅದೊಂದು ಅಡ್ವಾಂಟೇಜ್ ಇರುತ್ತೆ. ಸ್ವಿಮ್ಮಿಂಗ್ ಅಲ್ಲಿ ನೀವು ಮಿಸ್ಟೇಕ್ಸ್ ಮಾಡಿದ್ರೆ ಇಂಜುರಿ ಆಗೋ ಚಾನ್ಸಸ್ ಇದೆ ರನ್ನಿಂಗ್ ಅಲ್ಲಿ. ಸೊ ಇಲ್ಲಿ ನಾನು ಬರೀ ಸ್ವಿಮ್ಮಿಂಗ್ಗೆ ಮಾತ್ರ ತಗೊಂಡಿದ್ದೆ ಕೋಚಿಂಗ್, ಯಾಕಂದ್ರೆ ಸೈಕ್ಲಿಂಗ್ ಮತ್ತೆ ರನ್ನಿಂಗಿಗೆ ನಾನು ಕೋಚ್ ತಗೊಂಡಿರ್ಲಿಲ್ಲ. ಒಂದು 2 ವರ್ಷ ಆದ್ಮೇಲೆ ನನ್ಗನ್ಸಿತ್ತು ನಂದು ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ. ಅವಾಗ ನಾನು ಹೊರದೇಶದಿಂದ ಒಬ್ಬ ಕೋಚ್ ಅನ್ನ 3 ಡಿಸಿಪ್ಲಿನ್ ಅಲ್ಲಿ ಕೋಚ್ ಮಾಡ್ತಿದ್ರು ಅವರು. ಆನ್ಲೈನ್ ನಡೀತಿತ್ತು. ಆಕ್ಚುಲಿ ನಾನು ತಗೊಂಡಿದ್ದು ಕೋವಿಡ್ ಟೈಮ್ ಅಲ್ಲಿ, ಆನ್ಲೈನ್ ಅವ್ರು ಹೇಳ್ಕೊಡ್ತಾ ಇದ್ರು. ಬಟ್ ಅವ್ರದ್ದು ತುಂಬಾ ಡೀಪ್ ಆಗಿ ಮಾಡ್ತಾರೆ ಅವ್ರು ಮಾಡಿದ್ರೆ 100% ವರ್ತ್. ಮತ್ತೆ ಪನಿಷ್ಮೆಂಟ್ ಇರುತ್ತೆ ನಾವು ಮಾಡದಿದ್ರೆ. ತುಂಬಾ ಅಂದ್ರೆ ಪನಿಷ್ಮೆಂಟ್ ಏನು ಅಂದ್ರೆ ಇದಕ್ಕಿಂತ ಹಾರ್ಡ್ ಟ್ರೈನಿಂಗ್ ನೆಕ್ಸ್ಟ್ ವೀಕಲ್ಲಿ ಕೊಡ್ತಾರೆ. ಅವಾಗ ಕಣ್ಣಲ್ಲಿ ಎಲ್ಲ ಕಡೆ ನೀರು ಕರೆಕ್ಟ್ ಅಲ್ಲ, ಆ ಲೆವೆಲ್ಗೆ ಪನಿಷ್ಮೆಂಟ್. ಇಂಥದ್ದು ಅಚೀವ್ ಮಾಡಬೇಕಿದ್ರೆ ಅವನಿಗೆ ಕಣ್ಣಲ್ಲಿ ನೀರು ಬರಲೇಬೇಕು, ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಗೆ ಕೆಲವು ಎಕ್ಸ್ಪೀರಿಯನ್ಸ್ ಉಂಟು, ಈ ಮಿಲಿಟರಿ ಟ್ರೈನಿಂಗ್ ಅಂತೇಳಿ ಎಲ್ಲ ಹೇಳ್ತೇವೆ. ಅವ ಆ ಲೆವೆಲ್ಗೆ ಹೋಗ್ಬೇಕಿದ್ರೆ ಅಷ್ಟು ಅವನಿಗೆ ಆ ಶಿಕ್ಷಣ ಅಂದ್ರೆ ಶಿಕ್ಷೆ ಮತ್ತೆ ಜ್ಞಾನ ಶಿಕ್ಷಣ ಒಟ್ಟಿಗೆ ಸಿಕ್ಕಿದ್ರೆ ಮಾತ್ರ ಸಾಧ್ಯ. ಇಲ್ಲ ಇದ್ರೆ ಅಂದ್ರೆ ನಾವೇ ಡಿಸಿಪ್ಲಿನ್ ತಪ್ತೇವೆ, ನಮಗೆ ಅಷ್ಟು ಮೋಟಿವೇಶನ್ ಇದ್ರೂ ಕೂಡ ನಾವು ತಪ್ತೇವೆ, ಅಂಥದ್ದು ಪರಿಸ್ಥಿತಿ ಬರ್ತದೆ. ಸೊ ನೀವು ಅದು 3 ಮತ್ತೆ ನೀವು ಹೈರ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಅದು ಗೊತ್ತಾಯ್ತು ಆ ಡಿಫರೆನ್ಸ್, ಅಂದ್ರೆ ಆ ಕೋಚ್ ಇದ್ದು ಎಷ್ಟು ಇಂಪಾರ್ಟೆನ್ಸ್ ಅನ್ನುವಂಥದ್ದು ನಿಮಗೆ ಗೊತ್ತಾಯ್ತು ನಿಮ್ಮ ಮಧ್ಯದ್ದು ಪರ್ಫಾರ್ಮೆನ್ಸ್. ಓಕೆ, ಈಗ ಎಷ್ಟು ಜನ ಪಾರ್ಟಿಸಿಪೇಷನ್? ನೀವು ಹೇಳಿದ್ರೆ 3000 ಜನ ಪಾರ್ಟಿಸಿಪೇಷನ್ ಇರ್ತಾರೆ ಅಂತೇಳಿ, ಅದರಲ್ಲಿ ಫೈನಲಿ ಕಂಪ್ಲೀಟ್ ಮಾಡುವವರು ಎಷ್ಟು, ಅಂದ್ರೆ ಆ ಪರ್ಸೆಂಟೇಜ್ ಹೇಗಿರ್ತದೆ, ರೇಷಿಯೋ? ಈಗ ಏನಾಗುತ್ತೆ ಅಂದ್ರೆ ಇದರಲ್ಲಿ ಇದು ಒಂಥರ ಏನು ಅಂದ್ರೆ ಕಾಂಪಿಟೇಷನ್ಗೆ ಬರೋರು ಒಂದು ಕ್ಯಾಟಗರಿ ಈ ರೇಸಲ್ಲಿ. ಇದನ್ನ ಒಂದು ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಇನ್ನೊಂದು ಲೈಫ್ ಸ್ಟೈಲ್ ಸ್ಪೋರ್ಟ್ಸ್ ಅಂತಲೂ ಕರೀತಾರೆ ಇದನ್ನ. ಲೈಫ್ ಸ್ಟೈಲ್ ಸ್ಪೋರ್ಟ್ಸ್ ಅಂದ್ರೆ ಕೆಲವರಿಗೆಲ್ಲ ತುಂಬಾ ಏನು ಅಂದ್ರೆ ಕಾರ್ಪೊರೇಟ್ ಅಲ್ಲಿ ಸುಸ್ತಾಗಿ ಅವರಿಗೆ ಫಸ್ಟ್ರೇಟ್ ಆಗಿ ನಾನು ಏನ್ ಮಾಡೋದೀಗ, ನನಗೊಂದು ಲೈಫ್ ಚೇಂಜ್ ಬೇಕು, ಒಂದು ರಿಲ್ಯಾಕ್ಸ್. ಇನ್ನೊಂದು ಕೆಲವರಿಗೆ ಯಾರೋ ಫ್ಯಾಮಿಲಿಯಲ್ಲಿ ಡೆತ್ ಆಗಿರುತ್ತೆ, ಕ್ಲೋಸ್, ಅವರ ನೆನಪಿಗೋಸ್ಕರ ನಾನೇನೋ ಬೀಟ್ ಮಾಡಬೇಕು ಅಂತ, ನಾನು ಇದನ್ನ ಅಚೀವ್ ಮಾಡಿ ಇದನ್ನ ನಾನು ಅವನಿಗೆ ಕಾಂಟ್ರಿಬ್ಯೂಟ್ ಮಾಡಿ, ಈ ತರ. ಈ ಕ್ಯಾಟಗರಿ ಅವರು 60% ಈ ಕ್ಯಾಟಗರಿ ಅವರು. 40% ಇದಾರಲ್ಲ ಈಗ ನಮ್ಮಂತವ್ರು, ಅಂದ್ರೆ ಟೈಮ್ ಹಿಂದ್ಗಡೆ ಯಾವಾಗ್ಲೂ ಓಡೋದು, ಟ್ರೈನ್ ಮಾಡೋದು, ಹುಚ್ಚಿರ್ತಾರ, ಯಾವಾಗ ನೋಡಿದ್ರು ಗ್ರೌಂಡ್ ಅಲ್ಲಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ, ಈ ತರ 40% ಇರ್ತಾರೆ. ಸೊ ಇದು 100% ಅಲ್ಲಿ ಇದು ಕ್ಯಾಟಗರಿ. ಈಗ 60% ಮಾಡೋರು ಅವರಿಗೆ ಕಂಪ್ಲೀಷನ್ ಒಂದು ದೊಡ್ಡ ಎಂಜಾಯ್. ಈಗ ನಮಗೂ ಅಷ್ಟೇ, ನಾವು ಪ್ಲೇಸ್ ಹೊಡಿಬೇಕು ಅಂತ ಹೋದವ್ರಿಗೂ ಕಂಪ್ಲೀಷನ್ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಲಾಸ್ಟ್ ಫಸ್ಟ್ ಸ್ಟೆಪ್ ಅದೇ. ಬಟ್ ಎಕ್ಸಾಕ್ಟ್ಲಿ. ಬಟ್ ರೇಸ್ ಆದಾಗ ಏನ್ ಅನ್ಸುತ್ತೆ ಅಂದ್ರೆ
ನಮ್ಗೆ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಹೌದು. ಈಗ ನಾನು ಪೋಡಿಯಂ ಮತ್ತೆ ನಿಮ್ಗೆ ಅದು ಆ ಗೋಲ್ ಕಾಣ್ತದೆ, ಇನ್ನು ಅಲ್ಲಿಗೆ ಅಂದ್ರೆ ಹೋಗ್ಬಾರ್ದು. ನಾನು ಇಲ್ಲೇ ಯಾಕೆ ಇನ್ನೂ ಇದ್ದೇನೆ ಅಂತ ಹಾ, ಕ್ವಶನ್ exactly. ಮಾರ್ಕ್ ಬರ್ಲಿಕ್ಕೆ Correct, ಶುರು correct. ಆಗುತ್ತೆ. ಇನ್ನು ನನಗೆ ಮುಂದೆ ಹೋಗ್ಬೇಕು. ಆವಾಗ್ಲೇ ಕೋಚ್, correct. ಇಕ್ವಿಪ್ಮೆಂಟ್, ಹೌದು. ಸೋರ್ಸ್ ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈ ಇದ್ರಲ್ಲಿ ಎಷ್ಟು ಈಗ ನಮಗೆ 60% ತೆಗೆಯುವ ಅವರು ಪ್ರಾಬ್ಲಮ್ ಇಲ್ಲ. ಈ 40% ಅಲ್ಲಿ ಎಷ್ಟು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದ್ರೆ ಲಾಸ್ಟ್ ಬರೋದು ಎಷ್ಟು 10% ಆದ್ರೂ ಬರ್ತಾರೆ, ಒಂದು 300 ಮೆಂಬರ್ಸ್ ಆದ್ರೂ ಬರ್ತಾರೆ. ಅಚೀವ್ ಮಾಡ್ತಾರೆ. 10% ಬರ್ತಾರೆ. ಓಕೆ, 10% ಬರ್ತಾರೆ. 10% ಜನ ಬರ್ತಾರೆ. 10ಕ್ಕಿಂತಲೂ ಜಾಸ್ತಿನೇ ಬರ್ತಾರೆ. ಯಾಕಂದ್ರೆ ಅವರು ಎಲ್ಲರೂ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಹೌದು, ಈಗ ನೀವು ಹೌದು. ನೋಡಿದ್ರೆ Correct. ನನ್ನ ಕೋಚ್ ಅಂಡರೆ ಆಲ್ಮೋಸ್ಟ್ ಆನ್ಲೈನ್ ಒಂದು 500 ಜನಕ್ಕೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಆಫ್ಲೈನ್ ಒಂದು ಬೇರೆ ಆಗ್ತಾ 50 ಜನ, ಅಂದ್ರೆ ಫಿಸಿಕಲ್ ಮಾಡೋದು ಕಮ್ಮಿ ಇರ್ತಾರೆ, ಆನ್ಲೈನ್ ಜಾಸ್ತಿ. ಜಾಸ್ತಿ ಇರ್ತದೆ. ಸೊ ಮೋರ್ ದೆನ್ 10% ಟರ್ನ್ ಅರೌಂಡ್. ಈಗ ಯೂಶಲಿ ರೇಸ್ ಕಂಪ್ಲೀಟ್ ಮಾಡೋದವ್ರು ಯಾರು ಅಂದ್ರೆ ನಾನ್ ನೋಡಿರೋ ಪ್ರಕಾರ ಈಜಲ್ಲಿ ಕೆಲವರು ಕೈ ಬಿಡ್ತಾರೆ. ಅಂದ್ರೆ ನನಗೆ ಬ್ರೆತ್ ಮಿಸ್ ಆಗತ್ತೆ ಅವರಿಗೆ. ಬ್ರೆತ್ ಮಿಸ್ ಆದಾಗ ಒಂದು ಕಟ್ ಆಫ್ ಟೈಮ್ ಇಂದ ಮೇಲೆ ಬಿಡೋದಿಲ್ಲ. ಇನ್ನೊಂದು ಸ್ಪೆಷಲಿ ಸ್ವಿಮ್ಮಿಂಗ್ ಅಲ್ಲಿ ಯಾರಾದ್ರೂ ಏನಾದ್ರೂ ತೊಂದರೆ ಆದ್ರೆ ಅವ್ರನ್ನ ಕಂಟಿನ್ಯೂ ಮಾಡಕ್ ಬಿಡಲ್ಲ. ಯಾಕಂದ್ರೆ ಲೈಫ್ ಥ್ರೆಟ್ನಿಂಗ್. ಸೈಕಲ್ ಅಲ್ಲಿ ಬಿದ್ರೆ ಏನಾಗಲ್ಲ, ಗಾಯ ಆಗುತ್ತೆ. ರನ್ನಿಂಗ್ ಅಲ್ಲಿ ಬಿದ್ರೆ ಎತ್ತಿ ತರಬಹುದು. ಸ್ವಿಮ್ಮಿಂಗ್ ಅಲ್ಲಿ ಮುಳುಗಿ ಹೋದ್ರೆ ಸೊ ಅಲ್ಲಿ ಮೆಜಾರಿಟಿ ಕಟ್ ಆಫ್ ಆಗೋದು ಅಲ್ಲಿ. ಸೈಕಲ್ ಅಲ್ಲಿ ಮೆಜಾರಿಟಿ ಏನು ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ. ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ನೀವು 60% ಡಿಪೆಂಡೆಂಟ್ ಆನ್ ಸೈಕಲ್. ಈ ಸೈಕಲ್ಗಳೆಲ್ಲ ಹೈಲಿ ಇಕ್ವಿಪ್ಡ್, ಹೊಸತ್ತೆಲ್ಲ ಹಾಕಿರ್ತೀವಿ, ಎಲ್ಲ ಕಾರ್ಬನ್ ಟೆಕ್ನಾಲಜಿ ಎಲ್ಲ ಇದೆ. ಬಟ್ ಪಂಚರ್ ಎನಿ ಟೈಮ್ ಆಗ್ಬೋದು. ಯಾಕಂದ್ರೆ ಆ ದಿನ ರೋಡ್ ಹೇಗಿದೆ ಅದೊಂದಿದೆ. ರನ್ನಿಂಗ್ ಅಲ್ಲಿ ನಾನು ಮ್ಯಾಕ್ಸಿಮಮ್ ಪೀಪಲ್ ಕಂಪ್ಲೀಟ್ ಮಾಡಕ್ ಆಗಲ್ಲ, ಅದು ನಾನು ನೋಡಿರೋದು. ಹೌದು, ಯಾಕಂದ್ರೆ ಇದು 2 ಆದಾಗ 3ನೇ ಸ್ಟ್ರೆಸ್ಸಿಗೆ ಹೋದಾಗ ಕೆಲವರು ಲಾಸ್ಟಿಗೆ ಕೆಲವರು ನಾನು ನೋಡಿದ್ದೇನೆ ಹೊರಲಾಡಿ ಲೈನ್ ಪಾಸ್ ಮಾಡೋರು ಇದ್ದಾರೆ. ರೇಸ್ ಟೈಮ್ ಮುಗ್ದಿರ್ತತೆ, ಬಟ್ ಅವ್ರಿಗೆ ಅದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಅವರದ್ದು ಯಾವ್ದು ರೂಲ್ಸ್ ಇಲ್ಲ ಅವರಿಗೆ. ಸೊ ಆ ತರನು ಇರ್ತಾರೆ. ಬಟ್ ಮೋಸ್ಟ್ ಆಫ್ ಈಗ ಫಾರ್ ಎಕ್ಸಾಂಪಲ್ ನೀವು 40% ಕೇಳಿದ್ರೆ ಅವರು ರೇಸ್ ಅಲ್ಲಿ ರನ್ನಿಂಗ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ ಆದ್ರೆ ಬಿಡ್ತಾರೆ. ಯಾಕಂದ್ರೆ ಇದರಲ್ಲಿ ಪಾಯಿಂಟ್ಸ್ ಅಂತ ಬರುತ್ತೆ. ಈಗ ನಾವೆಲ್ಲ ಇದ್ರಲ್ಲಿ ತುಂಬಾ ಫಾಲೋ ಮಾಡೋದ್ರಿಂದ ಇದ್ರೊಳಗೆ ಬಿದ್ದು ಬಿಡ್ತಾರೆ. ಈ ಪಾಯಿಂಟ್ಸ್ ಲೂಸ್ ಆಗತ್ತೆ. ಡಿಸ್ಕ್ವಾಲಿಫೈ ಆದ್ರೆ ಪಾಯಿಂಟ್ಸ್ ಲೂಸ್ ಆಗಲ್ಲ. ಪ್ಲೇಸ್ ಕಮ್ಮಿ ಆದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ಪಾಯಿಂಟ್ಸ್ ಲೂಸ್ ಆಗುತ್ತೆ. ಅದರಲ್ಲಿ ನಿಮ್ಗೆ ಗೋಲ್ಡನ್, ಸಿಲ್ವರ್, ಬ್ರಾನ್ಸ್ ಅಂತ ಕರೀತಾರೆ. ಸೊ ಆ ಕೆಟಗರಿ ಎಲ್ಲ ಇದೆ. ಈಗ ನಮ್ಗೆ ಟೆನ್ನಿಸ್ ನಲ್ಲಿ ನಂಬರ್ಸ್ ಇರ್ತದಲ್ಲ, ಅದೇ ರೀತಿ ಇದ್ರಲ್ಲಿ ಕೂಡ ಏನಾದ್ರು ಇದೆ? ಈಗ ನೀವು ಯಾವ ನಂಬರ್ ನಲ್ಲಿ ಇದ್ದೀರಿ ಹಾಗೆ ನಿಮಗೆ ಅದಕ್ಕೆ ಒಂದು ವೆಬ್ಸೈಟ್ ಇದೆ, ಅಯನ್ಮ್ಯಾನ್ ವೆಬ್ಸೈಟ್ ಅಂತ ಇದೆ. ಅಲ್ಲಿ ನೀವು ಇಂಡಿಯಾದಲ್ಲಿ ಎಷ್ಟನೇ ರ್ಯಾಂಕಿಂಗ್ ಅಲ್ಲಿ ಇದೀರಿ. ಇದು ಇನ್ನೊಂದು ಕೆಟಗರಿ ಇದೆ. ಇದರಲ್ಲಿ ಏಜ್ ಅನ್ನು ರೆಕಗ್ನೈಸ್ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ನಿಮ್ಗೆ 70 ವರ್ಷದವನು ಸಿಗ್ತಾನೆ, 18 ವರ್ಷದವನು 18 ವರ್ಷದಿಂದ ಸ್ಟಾರ್ಟ್ 18 ವರ್ಷದಿಂದ ಸ್ಟಾರ್ಟ್ 70-80 ತನಕನೂ ಮಾಡೋರು ಇದ್ದಾರೆ. ಈಗ ಹೊರದೇಶಕ್ಕೆ ಹೋದ್ರೆ ನೀವು ಅಲ್ಲಿ 60 ನಂತರನು ಜನ ನಿಮ್ಗೆ 40 ಜನಕ್ಕೆ ಕಾಣ್ತಾರೆ. ಅವರ ಫಿಟ್ನೆಸ್ ಲೆವೆಲ್, ಫುಡ್, ಜೆನೆಟಿಕ್ಸ್ ಟೋಟಲಿ ಡಿಫರೆಂಟ್. ಸೊ ಆ ತರ. ಸೊ ಈಗ ನಿಮ್ಗೆ ಇದ್ರದ್ದು ಇದೆಲ್ಲ ಆಯ್ತಲ್ಲ, ಈಗ ಫಸ್ಟಿಗೆ ಇದು ಇಂಥದ್ದೊಂದು ಉಂಟು ಪ್ರಪಂಚದಲ್ಲಿ ಅಥವಾ ಇಂಥದ್ದೊಂದು ನನಗೆ ಮಾಡಬೇಕು ಅಂತ ಹೇಳಿ ನಿಮ್ಗೆ ಹೇಗೆ ಇನ್ಸ್ಪಿರೇಷನ್? ಯಾಕಂದ್ರೆ ನಮ್ಗೆಲ್ಲ ಇದು ವಿಷಯವೇ ಗೊತ್ತಿಲ್ಲ ಅಂತೇಳಿ ನಾವು ಕೇಳಿ, ಯಾಕಂದ್ರೆ ಇದು ಇಂಡಿಯಾದಲ್ಲಿ ಇಲ್ಲ. ಈಗ ನೀವೇ ಹೇಳಿದ್ರಿ ಫಾರಿನ್ ನಲ್ಲಿ ಇರುವುದು. ಸೊ ನಿಮ್ಗೆ ಆ ಮೋಟಿವೇಶನ್ ಎಲ್ಲಿಂದ ಬಂತು, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹೇಳಿದ್ರಾ ಹೇಗೆ ಅಂತ ಹೇಳಿ? ಓಕೆ, ಇದಕ್ಕೂ ಆಕ್ಚುಲಿ ಒಂದು ಕನೆಕ್ಟ್ ಇದೆ. ನನ್ನ ಕಂಪನಿಯಲ್ಲಿ ಒಬ್ಬ ಎಂಪ್ಲಾಯಿ ಕಾರಣ ಆಕ್ಚುಲಿ, ಅನೂಪ್ ವಾಸುದೇವನ್ ಅಂತ. ನಾನು ಥೈಲ್ಯಾಂಡ್ ಅಲ್ಲಿ ಇದ್ದಾಗ ಓಡ್ಲಿಕ್ಕೆ ಶುರು ಮಾಡಿದ್ದೆ. ಅಂದ್ರೆ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ ವೆಯ್ಟ್ ರಿಡಕ್ಷನ್. ಸೊ ಅಲ್ಲಿ ನಾನು ತುಂಬಾ ರೇಸ್ಗಳಲ್ಲಿ ಮಾಡಿದಾಗ ಈ ತರನೇ ಟ್ರೋಫಿಗಳು ನೋಡಿದ್ರೆ ಎಲ್ಲಾ ರೇಸು ನಾನು ವಿನ್ ಆಗ್ತಿದ್ದೆ. ಮತ್ತೆ ಒಂದು 100 ಕಿಲೋಮೀಟರ್ ರೇಸ್ ಇತ್ತು. ಆ 100 ಕಿಲೋಮೀಟರ್ ಅನ್ನು ನಾನು ರೇಸ್ ಮಾಡಿ ನನಗೆ 5th ಪ್ಲೇಸ್ ಬಂತು. ನನ್ನ ಮೇಲಿನ ಪ್ಲೇಸ್ ಅವ್ರು ಇದ್ದದ್ದೆಲ್ಲ ಫಾರಿನರ್ಸ್, ನಾನು ಒಬ್ಬನೇ ಇಂಡಿಯನ್ ಇದ್ದೆ. ಆವಾಗ ಅವನು ಒಂದಿನ ಆಫೀಸಿಗೆ ಬಂದು ನಾನು ಕೆಲಸ ಮಾಡ್ತಾ ಇದ್ದೆ, ಸಾಟರ್ಡೆ ಸಂಡೇಗೆ. ಮಂಡೇ ಬಂದು, ಅಲ್ಲ ನೀನ್ ನಿನ್ನೆ 100 ಕಿಲೋಮೀಟರ್ಸ್ ಮಾಡಿದ್ಯಾ, ನಿನ್ನ ಹತ್ರ ಅಷ್ಟು ಎನರ್ಜಿ ಇದೆ, ಅಯನ್ ಮ್ಯಾನ್ ಅಂತ ಒಂದಿದೆ, ಯಾಕೆ ನೀನ್ ಮಾಡಬಾರ್ದು? ಅವನು ಹೇಳಿದಾಗ ಅಷ್ಟು ನಾನು ಆಲೋಚನೆ ಮಾಡಿಲ್ಲ. ಆ ದಿನ ಸಂಜೆ ಗೂಗಲ್ ಮಾಡಿದ್ದೆ, ಇದು ಅಯನ್ ಮ್ಯಾನ್ ಅಂದ್ರೆ ಏನು. ಸೊ ಗೂಗಲ್ ಮಾಡಿದಾಗ ಇದು ಹೀಗಿದೆ ಅಂತ ಅನಿಸ್ತು. ಮತ್ತೆ ಅವನನ್ನು ಕರೆದೆ ಹೇಳಿದೆ ನನಗೆ ಸ್ವಿಮ್ಮಿಂಗ್ ಬರುದಿಲ್ಲ ಅಂತ. ಅಲ್ಲ, ನಿನ್ಗೆ ಇಷ್ಟು ವಿಲ್ ಪವರ್ ಇದ್ದಾಗ ನಿನ್ಗೆ ಏನ್ ದೊಡ್ಡ ವಿಷಯ ಅಲ್ಲ, ಸೈಕ್ಲಿಂಗ್ ನೀನ್ ಮಾಡ್ಬೋದು. ಓ ಆ ತರನ. ಆಮೇಲೆ ತುಂಬಾ ಡಿಸ್ಕಸ್ ಮಾಡಿದ್ವಿ ಇಬ್ರು. ಅದಕ್ಕೆ ಅವನೊಂದೇ ಹೇಳ್ದ, ನೀನು ಫಸ್ಟ್ ರಿಜಿಸ್ಟ್ರೇಷನ್ ಮಾಡು. ಇದಕ್ಕೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇದೆ, ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಫಸ್ಟ್ ರಿಜಿಸ್ಟರ್ ಮಾಡು, ಮತ್ತೆ ಆಲೋಚನೆ ಮಾಡು ಅಂತ. ನಾನು ಆದ್ರೂ ಆಲೋಚನೆ ಮಾಡಿದೆ, ಈ ರಿಜಿಸ್ಟ್ರೇಷನ್ ಮಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ
ಆಸ್ಟ್ರೇಲಿಯಾಕ್ಕೆ ಫಸ್ಟ್ ರೇಸ್ ರಿಜಿಸ್ಟರ್ ಮಾಡೇ ಬಿಟ್ಟೆ. Okay. ಸ್ವಿಮ್ಮಿಂಗ್ ಬರೋದಿಲ್ಲ ಹಾ. ಅಂದ್ರೆ ಹೌದಪ್ಪ, ಈಜ ತಯಾರಿ ಮತ್ತೆ ಮಾಡುದು. ಲೈಫ್ ಸೇವ್ ಮಾಡುವಷ್ಟಿದೆ, ಸೈಕ್ಲಿಂಗ್ ಮಾಡ್ಲೇ ಇಲ್ಲ, ಮಾಡ್ಲೇ ಇಲ್ಲ. ರನ್ನಿಂಗ್ ಒಂದು ಮಾಡೋ ಕೆಪಾಬಿಲಿಟಿ ಇದೆ. capability ಯಾಕಂದ್ರೆ 100 ಕಿಲೋಮೀಟರ್ಸ್ ಓಡಿರೋದ್ರಿಂದ ಇದೊಂದು ಕಾನ್ಫಿಡೆನ್ಸ್ ಹೌದು, ಬಂತು. ಇದೆ. ಓಕೆ, ಇದು ಮಾಡಬಹುದು. ಮಾಡ್ಬೋದು. ಸೊ ಅಲ್ಲಿಂದ ಅಲ್ಲಿಂದ ಈ ಪಾಯಿಂಟ್ ಸ್ಟಾರ್ಟ್ ಅಲ್ಲ, ಮತ್ತೆ ಇಮಿಡಿಯೇಟ್ ಮರುದಿವಸದಿಂದಲೇ ಸ್ಟಾರ್ಟ್ ಮಾಡಿದ್ರ ಇದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ? ಫಸ್ಟ್ ಗೂಗಲ್ ಮಾಡಿ. ರಿಜಿಸ್ಟ್ರೇಷನ್ಗೂ ಇದಕ್ಕೂ ಎಷ್ಟು ಟೈಮ್ ಇತ್ತು? 6 ತಿಂಗಳು. ಹಾ, 6 ತಿಂಗಳು ಟೈಮ್ ಇತ್ತು. ಯಾಕಂದ್ರೆ ನಾನು ಗೂಗಲ್ ಮಾಡಿದಾಗ ಅದರಲ್ಲೆಲ್ಲ ಬಂತು 6 months ಆಫ್ ಹಾರ್ಡ್ ಟ್ರೈನಿಂಗ್ ಮಾಡಿದ್ರೆ ಹಾ. ನೀವು ಇದನ್ನ ಕಂಪ್ಲೀಷನ್ ಮಾಡಬಹುದು. ನೆಕ್ಕಿದ್ರಿ. ಹೌದು ಹೌದು. ಓಕೆ ಇನ್ನೊಂದು ರೀಸನ್ ಏನಿತ್ತು ಅಂದ್ರೆ ನಾನು ಆಲ್ಮೋಸ್ಟ್ 1.5 ವರ್ಷ ಆಗಿತ್ತು. ಓಕೆ ಇನ್ನೊಂದು 6 ತಿಂಗಳಲ್ಲಿ ನಾನು ಹಿಂದೆ ಇಂಡಿಯಾಗೆ ಬರೋಕ್ಕಿದ್ದೆ. ಓಕೆ. ಸೊ ಬರೋ ಮುಂಚೆ ನಾನು ಅದನ್ನ ಮಾಡಬೇಕು ಅಂತ ನನಗೊಂದು ಆಸೆ ಇತ್ತು. ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ಲೈಫ್ ಹೌದು. ಅಲ್ಲೊಂದ್ ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇರೆ ತರ, ಹಾ. ಇಂಡಿಯಾದಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇರೆ ತರ. ಹೌದು. ಅಲ್ಲಿ ಆದ್ರಿಂದ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸಿಗ್ತಾ ಇದ್ದು. ನಾನು ಬ್ಯಾಚುಲರ್ ಆಗಿದ್ದೆ. ಹಾ, ಹಾ. ಸೊ ಅದಕ್ಕೆ ಅಲ್ಲೇ ಮುಗಿಸು, ಅಲ್ಲಿ ಬರೋ ಮುಂಚೆ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಆಕ್ಚುಲಿ ಅಲ್ಲಿಂದ ಬರೋ 16 ದಿನ ಮುಂಚೆ ಈ ರೇಸ್ ಮಾಡಿ ಹಾ, ಹಾ. ಆಸ್ಟ್ರೇಲಿಯಾದಿಂದ ಅಲ್ಲಿಗೆ ಬಂದು ಅಲ್ಲಿಂದ ಇಂಡಿಯಾಗೆ ಬಂದೆ. ಬಂದೆ. Okay. ಹಾ, ಮತ್ತೆ ನೀವು ಸ್ವಿಮ್ಮಿಂಗ್ ಅದನ್ನು ಕಲ್ತ್ರಿ? ಇಲ್ಲಿ ಯಾರ ಹತ್ರ ಟ್ರೈನಿಂಗ್ ತಗೊಂಡ್ರಿ? ರಿಜಿಸ್ಟ್ರೇಷನ್ ಆದ ಕೂಡ್ಲೆ ಹಾ. ಒಂದು 20 ದಿನ ಹಾ. ನಾನು ಅವನಿಗೆ ಹೇಳಿದೆ, ಇದು ಹಾ. ನನ್ನ ಕರೆಂಟ್ ಸ್ಟೇಟಸ್, ನಿನ್ಗೆ ಏನ್ ಅನ್ಸುತ್ತೆ ಹಾ. ಅಂತ. ಅವನು ಹೇಳಿದ, ಲೈಫ್ ಸೇವ್ ಮಾಡ್ಕೋಬಹುದು, ಒಟ್ಟು ಹಾ. ನಿಂಗೆ ಡಿಸ್ಟೆನ್ಸ್ ಹೌದು. ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗಲ್ಲ. ಅದಕ್ಕೆ ಅವನೊಂದು 20 ದಿನ ಮಾಡ್ಕೊಟ್ಟ. ಹಾ. ಅವನು 10 ಕ್ಲಾಸ್ ಆದ್ಮೇಲೆ ಅವ್ನು ಹೇಳ್ದ, ಹಾ. ನಾನು ನಿನ್ಗೆ ಹೇಳಿದ್ದನ್ನ ನೀನ್ ಪಿಕಪ್ ಮಾಡಿದ್ಯಾ ಬಿಕಾಸ್ ನಿಂದು ಬೇಸ್ ಸ್ಟ್ರಾಂಗ್ ಇತ್ತು. ಹ್ಮ್. 20 ದಿನ ನಂತರ ಅವನು ಬಿಟ್ಟ. ಬಟ್ ಹೌದು. ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೆ. Train ಮಾಡಿದ್ರಿ. Okay. ಅವನು ಏನ್ ಹೇಳ್ಕೊಟ್ಟಿದ್ದಾನೆ ಹಾ, ಹಾ. ಅದನ್ನ ರೆಗ್ಯುಲರ್ ಆಗಿ Okay. ಮಾಡ್ತಾ ಇದ್ದೆ. Okay. ಅದು ನಾನು ನಿಮ್ಗೆ ಹೇಳ್ತೀನಿ, ನನ್ನ ಆಯ್ತು, ಆಯ್ತು. ಟ್ರೈನಿಂಗ್ ಹಾ, ಎಷ್ಟು training ಗಂಟೆ ಯಾವ ಮಾಡ್ತಾ type ಇದ್ದೆ. ಇರ್ತದೆ ಅಂತ. Okay. ಸೊ ಈಗ ಇದಕ್ಕೆ ಎಷ್ಟು ಖರ್ಚು ಇರ್ತದೆ? ಅಂದ್ರೆ ಒಂದು ಈಗ ನಿಮ್ದು ಟ್ರೈನಿಂಗ್ ಎಲ್ಲ ಆದ್ಮೇಲೆ ಇದಕ್ಕೆ ನಾನು ಒಂದು ರಿಜಿಸ್ಟ್ರೇಷನ್ ಮಾಡಿ ಒಂದು ಟ್ರೈ ಮಾಡ್ತೇನೆ ಅಂತ ಹೇಳಿ ಮಾಡುವವರಿಗೆ ಇದರದೊಂದು ಎಕ್ಸ್ಪೆನ್ಸಸ್ ಏನಿರ್ತದೆ? ಅದ್ರಲ್ಲಿ ಫೀಸ್ ಇರ್ತದೆ ಕಟ್ಲಿಕ್ಕೆ ಅಥವಾ ಹೇಗೆ ಅಂತ? ಇದು ಒಂದು ಸ್ವಲ್ಪ ಸೆನ್ಸಿಟಿವ್ ಪಾರ್ಟ್, ಅದಕ್ಕೆ ನಾನು ಹೇಳ್ತೇನೆ. ಹೌದಪ್ಪ. ಇದು ನಾನು ನನ್ನ ಇಂಟ್ರೆಸ್ಟ್ ಇಂದ ಮಾಡಿರೋದು. Okay. ಅದರಿಂದೋಸ್ಕರ ಖರ್ಚು ಡೆಫಿನೆಟ್ಲಿ ಇದೆ. ಹಾ, ಹಾ, ಹಾ. ಯಾಕೆ ಅಂತ ಹೇಳ್ತೇನೆ. ಅಯರ್ನ್ ಮ್ಯಾನ್ ರಿಜಿಸ್ಟ್ರೇಷನ್ 42,000 ರೂಪಾಯಿ. Okay. ಓಕೆ. ಹ್ಮ್. ಟಿಕೆಟ್ ಎಲ್ಲ ಸೇರಿ ಹೊರದೇಶದಿಂದ ಮಾಡೋದ್ರಿಂದ 1.5 ಲಕ್ಷ ಟಿಕೆಟ್ ಆಗತ್ತೆ. ಟಿಕೆಟ್ ಅಂದ್ರೆ 2 ಲಕ್ಷ ರೂಪಾಯಿ ಆಯ್ತು ಅಲ್ಲಿಗೆ. ಅಲ್ಲಿಗೆ ಆಯ್ತು. ಸೈಕಲ್ ನಂದು ಹ್ಮ್. ಕಾರ್ಬನ್ ಸೈಕಲ್, ಈಗ ಹ್ಮ್. ಆಕ್ಚುಲಿ ಇವತ್ತು ಅದನ್ನ Okay. ಸರ್ವಿಸಿಗೆ ಕೊಡಕ್ಕೆ ರೆಡಿ Okay. ಮಾಡ್ತಾ ಇದ್ದೆ. ಅದು 4 ಲಕ್ಷ ರೂಪಾಯಿ Oh. ಒಂದು ಸೈಕಲ್. Okay. ಮತ್ತೆ ನೀವು ಹೊರಗಡೆ ಟ್ರೈನ್ ಮಾಡ್ಲಿಕ್ಕೆ ಆಗಲ್ಲ ಮಳೆಗಾಲದಲ್ಲಿ. ಸೊ ಹಾ. ಇಂಡೋರ್ ಟ್ರೈನಿಂಗ್ ಮಾಡಬೇಕು. Train ಮಾಡಿ. ಅದಕ್ಕೆ ಇಂಡೋರ್ ಟ್ರೈನರ್ ಅಂತ ಬರುತ್ತೆ. ಹಾ. ಅದೊಂದು 70,000 ಆಗುತ್ತೆ. ಅದು Okay. 70,000 ಏನಕ್ಕೆ ಅಂದ್ರೆ ನಿಮ್ಮ ಸ್ಪೀಡು, ವೆಯ್ಟ್, ಪವರ್ ಎಲ್ಲ ಡೀಟೇಲ್ ಕೊಡತ್ತದು ಹಾ, ಆಪ್ okay. ಅಲ್ಲಿ. Data, ಎಲ್ಲ ಡಾಟಾ. ಯಾಕಂದ್ರೆ ಡಾಟಾ ಈ ಇವೆಂಟ್ ಅಲ್ಲಿ ಭಾರಿ ಇಂಪಾರ್ಟೆಂಟ್. ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಟಿಮೇಟ್ಲಿ ಹ್ಮ್. ನನಗೆ ಒಂದು ಅರ್ಥ ಆಗಿರೋದು, ನಮ್ಮ ಬಾಡಿ ಇಸ್ ಅ ಸೈನ್ಸ್. ಹಾ. ಆ ಸೈನ್ಸ್ ಇಂದಲೇ ನೀವು ಔಟ್ಪುಟ್ ತೆಗೆಯೋದು. ನಿಮ್ಮ ಬ್ಲಡ್ ಅಲ್ಲಿ ಎಷ್ಟು ಶುಗರ್ ಇದೆ, ನಿಮ್ಮಲ್ಲಿ ಪವರ್ ಎಷ್ಟಿದೆ, ನಿಮ್ಮ ಮಸಲ್ ಪವರ್ ಎಷ್ಟಿದೆ, ನಿಮ್ಮ ಹಾರ್ಟ್ ರೇಟ್ ಎಷ್ಟಿದೆ, ಇದೆಲ್ಲ ರೀಡ್ ಮಾಡಿ ನಿಮ್ಗೆ ಹೇಳುತ್ತೆ. ಅದರ ಮೇಲೆ ನೀವು ನಿಮ್ಮ ಟ್ರೈನಿಂಗ್ ನ. ಸೊ ಇದರಲ್ಲಿ ನನ್ನ ಲೆಕ್ಕದಲ್ಲಿ ಒಂದು ಅಯರ್ನ್ ಮ್ಯಾನ್ ಮಾಡೋದು ಅಂತ ಇದ್ರೆ ಒಂದಿದೆ, 3 ಲಕ್ಷದಲ್ಲೂ ಮಾಡ್ಬೋದು, 1.5 ಲಕ್ಷದಲ್ಲೂ ಮಾಡ್ಬೋದು, 10 ಲಕ್ಷದಲ್ಲೂ ಮಾಡ್ಬೋದು. 10 ಲಕ್ಷಕ್ಕೆ ನೀವು ಯಾವಾಗ ಹೋಗ್ತೀರಿ ಅಂದ್ರೆ, ನೀವು ರೇಸ್ ಮಾಡಿ ಮಾಡಿ ತುಂಬಾ ಜನರನ್ನ ನೋಡಿದಾಗ ಓ ಇದನ್ನ ಚೇಂಜ್ ಮಾಡಿದ್ರೆ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಅಪ್ಗ್ರೇಡ್ ಆಗ್ತಾ ಹೋಗ್ತಾರೆ ಅಷ್ಟೇ. ನಾನು ಹಾಗೆ ಫಸ್ಟ್ ಸೈಕಲ್ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಾಡಿದಾಗ ಇವತ್ತು ಅನಿಸ್ತದೆ, ಅಯ್ಯೋ ಈ ಸೈಕಲ್ ಇರ್ತಿದ್ರೆ ಏನೋ ಮಾಡ್ಬಿಡ್ತಿದ್ವಿ. ಬಟ್ ಅದು ಆ ಕಾಲಕ್ಕೆ ಅದು ಸರಿ. ಸೊ ಆವಾಗ ಒಂದು 65,000 ಸೈಕಲ್ ಫಸ್ಟ್ ಸೈಕಲ್. ಅದರ ನಂತರ 4 ಲಕ್ಷದ ತಗೊಂಡಿದ್ದೀನಿ. ಬಟ್ ಅದು ಟೈಮಿಗೆ ಎಕ್ಸ್ಪೆನ್ಸಿವ್ ಇರ್ಬೋದು. 15ರಿಂದ 25 ಲಕ್ಷ ತನಕದ್ದು ಸೈಕಲ್ಗಳಿವೆ. ಅಂದ್ರೆ ಅದು ಕಂಪ್ಲೀಟ್ ನಿಮ್ಗೆ ನಿಮ್ಮ ಬಾಡಿಗೆ ಬೇಕಾದ ತರ ಡಿಸೈನ್ ಮಾಡಿ ಕೊಡ್ತಾರೆ. ಅದು ಆಕ್ಚುಲಿ ಒಂದು ಈಗ ರೇಸ್ ನಡೀತಾ ಇದೆ ಇಟ್ಲಿಯಲ್ಲಿ, ಅದನ್ನು ಫಾಲೋ ಮಾಡ್ತಾ ಇದ್ದೇನೆ. ಅಲ್ಲಿ ಒಂದು ಸೈಕಲ್, ಒಂದು ಟೀಮಲ್ಲಿ 6 ಜನ ಇರ್ತಾರೆ, ಅವ್ರದ್ದೆಲ್ಲ ಸೈಕಲ್ 20 ಲಕ್ಷ. ಸೊ ನಾನು ಅದೇ ಅನ್ಸ್ತಾ ಇದ್ದೆ, ಆ ಟೀಮ್ ನ ಸ್ಪಾನ್ಸರ್ ಮಾಡ್ಲಿಕ್ಕೆ ಅವನು ಬರೀ ಸೈಕಲ್ಗೆ 1.5 ಕೋಟಿ ಬೇಕು. ಸೊ ಇದು ಎಕ್ಸ್ಪೆನ್ಸ್. ಸೊ ಈಗ ನೀವು ಜಾಬಲ್ಲಿ ಕೂಡ ಇದ್ದೀರಿ, ಮತ್ತು ನಿಮಗೆ ಫ್ಯಾಮಿಲಿ ಲೈಫ್ ಕೂಡ ಉಂಟು. ನೀವು ಈ ಟ್ರೈನಿಂಗ್ಸನ್ನು, ಯಾಕಂದರೆ ನೀವು ಇದರಲ್ಲಿ ವರ್ಷ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನನಗೆ ಅನ್ನಿಸ್ತದೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಅಂತ ಹೇಳಿದೆ. ಇದು ನಿಮ್ಮ ಇಲ್ಲ ನಿಮಗೆ ಸಸ್ಟೈನ್ ಮಾಡಲಿಕ್ಕೆ ಆಗುತ್ತೆ, ಅದೊಂದು ಡೌನ್ ಆಗ್ತಾ ಬರ್ತದೆ ಪರ್ಫಾರ್ಮೆನ್ಸ್. ಸೊ ಇದನ್ನು ನೀವು ದಿವಸದಲ್ಲಿ ಎಷ್ಟು ಗಂಟೆ ಟ್ರೈನಿಂಗ್ ತಗೊಳ್ಬೇಕಾಗ್ತದೆ, ಮತ್ತು ನಿಮ್ಮ ಜಾಬ್ ಯಾವಾಗ ಮಾಡ್ತೀರಿ ನೀವು? ಸೊ ಇದು ಒಂದು ನಮಗೆ ಅಂದರೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ನಮಗೆ, ಎಲ್ಲ ವೀಕ್ಷಕರಿಗೆ ಸಹ ಅಥವಾ ನಮಗೆ ಕೂಡ ಪರ್ಸನಲಿ. ಇದು ಆ್ಯಕ್ಚುಲಿ ಮೆಜಾರಿಟಿ ಅವರು ಇದೇ ಕೇಳೋದು. ಯಾಕಂದರೆ ನಂದು ಬೇಸಿಕ್ ಬ್ರೆಡ್ ಅಂದ್ರೆ ಊಟ ಬರೋದೇ ನನ್ನ ಜಾಬಿಂದಾಗಿ, ಇದು ನನ್ನ ಪ್ಯಾಷನ್. ಬಟ್ ಒಂದೇನಿದೆ ಅಂದ್ರೆ, ನಿಮ್ಮ ಪ್ಯಾಷನ್ ಪ್ರೊಫೆಷನ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಟೈಮ್ ಇಲ್ಲ ಅಂತ ಹೇಳೋದು ಎಕ್ಸ್ಕ್ಯೂಸ್ ಅಷ್ಟೇ. ಅದೊಂದು ಏನ್ ಹೇಳ್ತಾರೆ ಕನ್ನಡದಲ್ಲಿ, ಅದೊಂದು ಎಕ್ಸ್ಕ್ಯೂಸ್ ಅಷ್ಟೇ.
ಬಟ್ ನನಗೆ ನಾನು ಟ್ರೈನಿಂಗ್ ಅಂದರೆ ಬ್ಯಾಚುಲರ್ ಇದ್ದಾಗ ಸ್ವಲ್ಪ ಜಾಸ್ತಿ ಗಂಟೆಗಳು ಮಾಡ್ತಿದ್ದೆ. ಅಂದರೆ ಈಗ ಬೆಳಿಗ್ಗೆ ಒಂದು 3:30ಗೆ ಹೇಳುವಂಥದ್ದು, 3:30ಗೆ ಎದ್ದು 4 ಗಂಟೆ ಕಂಟಿನ್ಯೂಸ್ ಸೈಕ್ಲಿಂಗ್. ಅಂದರೆ ಅದೊಂದು ಟ್ರೈನಿಂಗ್ ಪ್ಲಾನ್ ಇರುತ್ತೆ. ಅದ್ರ ಪ್ರಕಾರ ಹಿಂದೆ ಬರೋದು, ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್, 1 or 2 hours ರೆಸ್ಟ್, ಅಂದರೆ ನಿದ್ದೆ ಬರಬೇಕು. ಆವಾಗ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗಿ ಮಸಲ್ಸ್. ಅದಾದ್ಮೇಲೆ ಸ್ವಿಮ್ಮಿಂಗ್ ಇಮಿಡಿಯೇಟ್ 2 hours ಸ್ವಿಮ್ಮಿಂಗ್, ಕಂಟಿನ್ಯೂಸ್ ಸ್ವಿಮ್ಮಿಂಗ್. ಅದಾದ್ಮೇಲೆ 1.5 hour ರೆಸ್ಟ್. ಯೂಶಲಿ ಸ್ವಿಮ್ಮಿಂಗ್ ನಿದ್ದೆ ಬರಬೇಕು ಆಗಸ ಇಲ್ಲ, ಅದು ಬೇಕಾಗಿಲ್ಲ. ಯಾಕಂದ್ರೆ ವಾಟರ್ ಸ್ವಿಮ್ಮಿಂಗ್ ಇದೆಯಲ್ಲ, ಅದು ನಿಮ್ಮ ಬಾಡಿನ ತುಂಬಾ ರಿಲ್ಯಾಕ್ಸ್ ಮಾಡುತ್ತೆ, ಸುಸ್ತು ಮಾಡುತ್ತೆ. ಬಟ್ ಯಾಕಂದ್ರೆ ಅದು 0 ಗ್ರಾವಿಟಿಯಲ್ಲಿ ಮಾಡುವಂತ ಆಕ್ಟಿವಿಟಿ, ತೇಲ್ತಿರಲ್ಲ. ಮತ್ತೆ ಅದರಲ್ಲಿ ನಿಮ್ಗೆ ಏನು ಅಂದ್ರೆ ನಿಮ್ಮ ಲೋವರ್ ಮಸಲ್ಸ್ ಮತ್ತೆ ಶೋಲ್ಡರ್ಸ್ ಎಫೆಕ್ಟ್ ಆಗುತ್ತೆ, ಸುಸ್ತಾಗತ್ತೆ. ನಂತರ ಸ್ವಲ್ಪ ರೆಸ್ಟ್, ಫುಡ್ ತಗೊಂಡ್ರೆ ಅದ್ರ ನಂತರ ಅಟ್ಲೀಸ್ಟ್ ಒಂದು 10ರಿಂದ 15 ಕಿಲೋಮೀಟರ್ ಓಡುವಂಥದ್ದು. ಸೊ ಇದು ನನ್ನ ಒಂದು ಸಂಡೇ, ಅಂದ್ರೆ ಒಂದು 8ರಿಂದ 10 ಗಂಟೆ ನನ್ನ ಟ್ರೈನಿಂಗ್ ನಡೀತಿತ್ತು ಸಂಡೇ ಮುಂಚೆ. ಈಗ ಏನ್ ಮಾಡಿದ್ದೇನೆ ಅಂದ್ರೆ ಅದನ್ನ 6 ಗಂಟೆಗೆ ರಿಸ್ಟ್ರಿಕ್ಟ್ ಮಾಡಿದ್ದೇನೆ, 6ರಿಂದ 4 ಗಂಟೆಗೆ. ಯಾಕಂದ್ರೆ ಈಗ ಫ್ಯಾಮಿಲಿ ಎಲ್ಲ ಆದ್ಮೇಲೆ ಅಷ್ಟೊತ್ತು ಹೊರಗಿದ್ರೆ ಮದುವೆ ಆಗಿದೆ ಯಾಕೆ ಅಂತಲೂ ಕೇಳ್ತಾರೆ ಪ್ರಶ್ನೆ. ಸೊ ಆ ತರ. ಬಟ್ ವೀಕ್ ಡೇಸ್ ಅಲ್ಲಿ ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ರನ್ನಿಂಗ್. ಬೆಳಿಗ್ಗೆ 1 ಗಂಟೆ ರನ್ನಿಂಗ್, ಸಂಜೆ 1 ಗಂಟೆ ಜಿಮ್ ಅಲ್ಲಿ ಸ್ಟ್ರೆಂಥನಿಂಗ್ ಅಂತ ಹೇಳ್ತೇವೆ. ಹೌದು, ಸೈಕ್ಲಿಂಗ್ ಆಲ್ಟರ್ನೇಟ್ ಡೇ. ಫಾರ್ ಎಕ್ಸಾಂಪಲ್ ಇವತ್ತು ರನ್ ಮಾಡಿ ಜಿಮ್ ಮಾಡಿದ್ರೆ ನಾಳೆ ಸೈಕ್ಲಿಂಗ್ ಮಾಡಿ ಸ್ವಿಮ್. ಮಂಡೇ ಟು ಸಾಟರ್ಡೆ, ಮಂಡೇ ಟು ಫ್ರೈಡೆ ಈ ಡಿಸಿಪ್ಲಿನ್ ನಡೀತದೆ. ಅದರಲ್ಲಿ ಮಂಡೇ ಸ್ವಲ್ಪ ಕಮ್ಮಿ ಮಾಡ್ತೇವೆ, ಅಂದ್ರೆ ಅದನ್ನ ರೆಸ್ಟ್ ಡೇ ಅಂತ ಕರಿತೇವೆ. ಇಡೀ ಸಂಡೇ ಹೆವಿ ಆಗಿರತ್ತಲ್ಲ ಬಾಡಿಗೆ, ಅದು ರಿಕವರಿ ಆಗಬೇಕು. ಇಲ್ಲಾಂದ್ರೆ ಮಂಡೇ ನೀವು ಮಾಡಿದ್ರೆ ನಿಮ್ಗೆ ಫೀಲ್ ಆಗುತ್ತೆ ಆ ಟ್ರೈನಿಂಗ್ ಅಲ್ಲಿ ಏನ್ ರಿಸಲ್ಟ್ ಸಿಗಲ್ಲ. ನೀವು ಕಂಪ್ಯೂಟರ್ ಅಲ್ಲಿ ಆಪ್ ಅಲ್ಲಿ ನೋಡಿದ್ರೆ ಎಲ್ಲ ಡ್ರಾಪ್ ತೋರಿಸುತ್ತೆ, ಎಲ್ಲ ರೆಡ್ ಝೋನ್ ಅಲ್ಲಿ. ಸೊ 1 ಡೇ ನಮ್ಮ ಕೋಚ್ಗಳು ಸಮೇತ ಇದು ಆಕ್ಚುಲಿ ಒಂದು ಎಡಿಕ್ಷನ್ ಅಂತ ಹೇಳ್ತಾರೆ. ಸೊ ಮಂಡೇ ಕಂಟ್ರೋಲ್ ಮಾಡೋದು ಕಷ್ಟ ಆಕ್ಚುಲಿ, ಬಟ್ ಮಾಡೋದು ಅನಿಸ್ತದೆ. ಯಾಕಂದ್ರೆ ನಿಮ್ಮ ಎಂಡೋಮರ್ಫಿನ್ ಎಲ್ಲ ಹುಚ್ಚೂರ್ ತರ ಕೆಲಸ ಮಾಡುತ್ತೆ. ಬಟ್ ಅದನ್ನ ಕಂಟ್ರೋಲ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ. ಇಟ್ ಹ್ಯಾಸ್ ಟು ಬಿ ಕೊಡಬೇಕು ಬಾಡಿಗೆ ಮಸಲ್ ರಿಕವರಿ. ಅದಕ್ಕೆ ನಾವು ಕೆಲವೊಮ್ಮೆ ಮಸಾಜ್ ಮಾಡ್ಕೋತೇವೆ, ಫುಲ್ ಬಾಡಿ ಮಸಾಜ್, ಲೆಗ್ ಮಸಾಜ್, ಫುಟ್ ಮಸಾಜ್, ಮತ್ತೆ ಕೋಲ್ಡ್ ವಾಟರ್ಸ್ ಬಾತ್. ಅಂದ್ರೆ ಒಂದು ಬಕೆಟ್ ಅಲ್ಲಿ ಐಸ್ ಹಾಕಿ 15 ಸೆಕೆಂಡ್ ಅಷ್ಟೇ ಆಗೋದು, ಅದಕ್ಕಿಂತ ಜಾಸ್ತಿ ಅದೊಂದು 10 ಸರ್ತಿ ಮಾಡ್ತೇವೆ. ಅವಾಗ ಫುಲ್ ನಿಮ್ಮ ಮಸಲ್ಸ್ ಏನೆಲ್ಲ ಟಯರ್ಡ್ ಆಗಿದೆ. ಸಂಜೆ ಫುಲ್ ಆಯಿಲ್ ಹಚ್ಚಿ ಬಿಸಿ ನೀರಲ್ಲಿ ಸ್ನಾನ, ಮತ್ತೆ ಒಂದು 1 hour ಅಲ್ಲಿ ಒಳ್ಳೆ ನಿದ್ದೆ ಬರ್ತದೆ. ಸೊ ಈಗ ನಮ್ಗೆ 8 hours ನಿದ್ದೆ ಬೇಕೇ ಬೇಕು ಅಂತ ಹೇಳ್ತಾರೆ. ಸೊ ಆ 8 hours ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ನಿದ್ದೆಗೆ? ಟು ಬಿ ವೆರಿ ಫ್ರಾಂಕ್, ಏನು ಗೊತ್ತಾ, ಇದು ನಮ್ಮ ನಾರ್ಮಲ್ ಲೈಫ್ ಅಲ್ಲಿ 8 ಗಂಟೆ ನಿದ್ದೆ ಅಂತ ಹೇಳುವಂಥದ್ದು ಇದು ಸುಖ ಜೀವನದ ಒಂದು ಶೈಲಿ ಇತ್ತು ನಂದು ಲೆಕ್ಕ. ಈಗ ಮೆಡಿಕಲಿ ಹೇಳ್ಬೋದು 8 ಗಂಟೆ ಬೇಕು, ಬಟ್ 8 ಗಂಟೆ ಮಾಡ್ಲಿಕ್ಕೆ ಆಗುದಿಲ್ಲ ಈ ತರ ಇದ್ದಾಗ. ಅಂದ್ರೆ ಈಗ ನಮ್ದು ಈಗ ನಾವು ಫಿಸಿಕಲ್ ಎಕ್ಸರ್ಸೈಸ್ ಇದ್ದು ಟ್ರೈನರ್ ಅಥವಾ ಕೋಚ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀರು ಕುಡಿಯೋದು ಮತ್ತೆ ನಿದ್ದೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ನಿದ್ದೆ ಇಲ್ಲದ್ರೆ ನಿಮ್ದು ಮಸಲ್ಸ್ ಅದು ರಿಕವರಿ ಆಗುದಿಲ್ಲ. ಅಂದ್ರೆ ನೀವು ಹಾರ್ಡ್ ಇದು ಮಾಡುವಾಗ, ಫಿಸಿಕಲ್ ಎಕ್ಸರ್ಸೈಸಸ್ ಮಾಡುವಾಗ ನೀವು ಟೋನ್ಡ್ ಬಾಡಿ ಇರ್ಬೇಕಿದ್ರೆ ಅಂತ ಒಂದು ಹೇಳ್ತಾರೆ. ಸೊ ಅದಕ್ಕೆ ಇದು ಕಾಂಟ್ರಾಕ್ಟ್ ನೀವು ಹೇಳಿದಾಗ ಮಾಡ್ಲಿಕ್ಕೆ ಆಗುದಿಲ್ಲ. 8 ಗಂಟೆ ನಿದ್ದೆ ಏನಂದ್ರೆ ಒಂದು ಆಂಗ್ಸೈಟಿ ಅಂತ ಹೇಳ್ತೀವಲ್ಲ. ಈಗ ನಾನು ಸಂಡೇ ಬೆಳಿಗ್ಗೆ ಏಳಲೇಬೇಕು, 3:30ಗೆ, ಅರ್ಧ ಗಂಟೆ ಲೇಟ್ ಆದ್ರೆ ನಾನು ಹಿಂದೆ ಬರೋದು ಲೇಟ್ ಆಗುತ್ತೆ. ಸ್ಪೆಷಲಿ ಈಗ ಆಫ್ಟರ್ ಮ್ಯಾರೇಜ್ ನಾನು ಹಿಂದೆ ಬರೋ ಟೈಮಿಂಗ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಂತ. ಆವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ನಿದ್ದೆ ಬರೋದು ಲೇಟ್ ಆಗುತ್ತೆ. ಈಗ ನೆಕ್ಸ್ಟ್ ಡೇ ರೇಸ್ ಇದ್ದಾಗ ಆಂಗ್ಸೈಟಿ ಲೆವೆಲ್ ವೆರಿ ಹೈ. ಸೊ 8 ಗಂಟೆ ಬೇಕು, ನಾನು ಹೋಗ್ತೀನಿ, ರಿಕವರಿಗೆ ಬೇಕು. ಅದಕ್ಕೆ ನಾನು ಹೇಳ್ತೀನಲ್ಲ, ಒಂದು ರೇಸ್ ಆದ್ಮೇಲೆ ಈಗ ಸಂಡೇ ಬಂದ್ಮೇಲೆ ನಾನು ರೆಸ್ಟ್ ಮಾಡ್ತೇನೆ. ಅವಾಗ ಕೆಲವೊಮ್ಮೆ ಕಂಪ್ಲೇಂಟ್ ಮಾಡ್ತಾರೆ ಫ್ಯಾಮಿಲಿ ಅವರು, ನೀನ್ ಸಿಗುದಿಲ್ಲ, ನೀನು ಮನೆಯಲ್ಲಿ ಇದ್ದು ಪ್ರಯೋಜನ ಇಲ್ಲ. ಸೊ ಅದನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಇದ್ದೇ ಇದೆ. ಒಂದು ಸಾಧನೆ ಮಾಡ್ಬೇಕಿದ್ರೆ ನನ್ನ ಫ್ಯಾಮಿಲಿ ಅದಕ್ಕೆ ತುಂಬಾ ಕೋಆಪರೇಟ್ ಇದೆ. ಯಾಕಂದ್ರೆ ನಾನು ರೇಸ್ಗಳಿಂದ ಇಲ್ಲ, ನಾನು ಓಡಿ ಬಂದಾಗ 2-3 hours ಮಲಗಿ ಬಿಡ್ತೇನೆ. ಅದು ಸಂಡೇ ಅವರಿಗೆ ಸಿಗೋದು ಒಂದು. ಬಟ್ ಈಗ ಮಗಳು ದೊಡ್ಡದಾದ್ಮೇಲೆ ಸ್ವಲ್ಪ ಸಿಚುವೇಶನ್ ಬೇರೆ. ಸೊ ಈಗ ಇದರಲ್ಲಿ ಈಗ ನಾವು ಈಗ ಎಕ್ಸ್ಪೆನ್ಸಸ್ ಅಂತ ಇದೇ ರೀತಿ ಸ್ಪೋರ್ಟ್ಸ್ ಇಂದ ಏನಾದ್ರು ಇನ್ಕಮ್ ಉಂಟು? ಈಗ ಕೆಲವರೆಲ್ಲ ದೊಡ್ಡ ಬ್ಯಾಡ್ಮಿಂಟನ್ ಆಡಿದವರಿಗೆ ಸ್ಪಾನ್ಸರ್ಶಿಪ್ ಅದು ಇದು ಅಂತ ಹೇಳಿಕೊಂಡು ಅಡ್ವರ್ಟೈಸ್ಮೆಂಟ್ ಅಲ್ಲಿ ತಗೊಳ್ತಾರೆ. ಸೊ ಇದರಲ್ಲಿ ಏರ್ಮ್ಯಾನ್ ಅಲ್ಲಿ ಅಂತದ್ದೇನಾದ್ರು ಅಪರ್ಚುನಿಟೀಸ್ ಉಂಟಾ, ಅಥವಾ ನೀವು ತಗೊಂಡಿದ್ದೀರಾ, ನಿಮ್ಗೆ ಆಫರ್ಸ್ ಬಂದಿದಾ ಅಂತ? ಇದು ಭಾರಿ ಒಳ್ಳೆ ಕ್ವಶನ್. ಯಾಕಂದ್ರೆ ಇದು ನನ್ನ ತಾಯಿ ಒಮ್ಮೆ ಕೇಳಿದ್ರು, ನೀನ್ ಇಷ್ಟೆಲ್ಲ ದುಡ್ಡು ಆಗ್ತದೆ ಅವ್ರು ಅನ್ಸೋದು ನಾನು ತುಂಬಾ ಕಷ್ಟ ಪಡ್ತಾ ಇದ್ದೆ, ನಿನ್ಗೆ ಏನಾದ್ರು ಸಿಗ್ತದ? ಸೊ ಇದು ಏನು ಅಂದ್ರೆ ನನ್ನ ಲೆಕ್ಕದಲ್ಲಿ ಇಂಡಿಯಾದಲ್ಲಿ ಈ ತರ ಥಿಂಕ್ ಮಾಡ್ತಾರೆ, ಬೇರೆ ಕಂಟ್ರಿಯಲ್ಲಿ ಇದನ್ನ ಈ ತರ ಥಿಂಕ್ ಮಾಡೋದಿಲ್ಲ.
ಇದು ನಾವು ಮಾಡ್ತಾ ಇರೋದು ಫಿಟ್ನೆಸ್ಗೋಸ್ಕರ. Fitness. ಇಲ್ಲಿ ಹೌದು. ದುಡ್ಡು ಅಲ್ಲ, ನೋಡ ಅದಕ್ಕೆ ಈಗ ನಮಗೆ ನಾನು- ವ್ಯಾಲ್ಯೂ ಕಟ್ಲಿಕ್ಕೆ ಆಗುದಿಲ್ಲ, ಅದು ನಾನು ಆಗಲ್ಲ. ಒಪ್ಕೊಳ್ತೇನೆ. ಯಾಕಂದ್ರೆ ಫಿಸಿಕಲ್ Correct, correct. ಫಿಟ್ನೆಸ್ ನಿಮ್ಗೆ ಮತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಅದು ಅದು different. ನೆಕ್ಸ್ಟ್ ಲೆವೆಲ್ ಇದ್ದು. Level. ಅದನ್ನ ಯಾಕಂದ್ರೆ ನನ್ಗೆ ಕೂಡ ಗೊತ್ತು, ನಾನು ಕೂಡ ಶಟ್ಲ್ ಪ್ಲೇಯರ್ ಇದ್ದದ್ದು, ಅಥವಾ ನಮ್ಗೆ ಕೂಡ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ತುಂಬಾ ಇಂಟ್ರೆಸ್ಟ್. ಸೊ ಹಾಗಾಗಿ ಅದೊಂದು ವಿಷಯ ಆಯ್ತು. ಬಟ್ ನಾವೊಂದು ಇಲ್ಲ commercially think ಅದಕ್ಕೆ ಬರ್ತೇನೆ ಮಾಡ್ದೆ. ನಾನು. ಕಮರ್ಷಿಯಲಿ ಇಲ್ಲ, ನೀವು ಕಮರ್ಷಿಯಲಿನೂ ಥಿಂಕ್ ಮಾಡ್ಬೇಕಾಗತ್ತೆ. ಒಂದು ಲೆವೆಲ್ ಹೋದ್ಮೇಲೆ ಹೌದು ಹೌದು. ಕಮರ್ಷಿಯಲಿನೂ ಥಿಂಕ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈ ರನ್ನಿಂಗ್ ಟ್ರೋಫಿಗಳೆಲ್ಲ ನೋಡ್ತಿರಲ್ಲ, ಇದ್ರಲ್ಲೆಲ್ಲ ದುಡ್ಡು ಬರುತ್ತೆ ನಿಮಗೆ. ಹಾ, ಈಗ ನಾವು ಬೆಂಗಳೂರಲ್ಲಿ ಯಾವುದೇ ರೇಸ್ ಮಾಡಿದ್ರೆ, ಇಲ್ಲ ನಾನು ಥೈಲ್ಯಾಂಡ್ ಅಲ್ಲಿ ಇದ್ದಾಗ, ವಿಯೆಟ್ನಾಂ ಅಲ್ಲಿ ರೇಸ್ ಮಾಡಿದಾಗ ಆಲ್ಮೋಸ್ಟ್ ವರ್ಷದಲ್ಲಿ 2 ರಿಂದ 3 ಲಕ್ಷ ದುಡ್ಡು ಆಗುತ್ತೆ. 4 ಲಕ್ಷ ತನಕನೂ ಮಾಡಬಹುದು. ಮಾಡ್ಬೋದು. ಯಾಕಂದ್ರೆ ಫಸ್ಟ್ ಸೆಕೆಂಡ್ ಪ್ಲೇಸಿಗೆ ಇವತ್ತು ಇಂಡಿಯಾದಲ್ಲೂ ಒಳ್ಳೆ ದುಡ್ಡು ಕೊಡ್ತಾ ಇದ್ದಾರೆ. 20,000, 25,000. ಈಗ ಟಾಟಾ ಮುಂಬೈ ಮ್ಯಾರಥಾನ್ ಅಲ್ಲಿ 1.5 ಲಕ್ಷ ತನಕನೂ ಪ್ರೈಸ್ ಇದೆ. ಓಹೋ. ಅಯನ್ ಮ್ಯಾನ್ ವಿನ್ನರ್ಸ್ ಗಳಿಗೆ ಆಲ್ಮೋಸ್ಟ್ 20-25 ಲಕ್ಷ ಪ್ರೈಸ್ ಇದೆ. ಅಯನ್ ಮ್ಯಾನ್ ಅಲ್ಲಿ ಟಾಪ್ ಮಾಡುವಂಥದ್ದು ಅದು ದೊಡ್ಡ ಅಚೀವ್ಮೆಂಟ್ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಅಲ್ಲಿ ನಮ್ಮ ಎಷ್ಟು ಕಂಟ್ರೀಸ್ ಇದಾವೆ, 180 ಕಂಟ್ರೀಸ್, ಆಲ್ ಅದರಿಂದ ನೀವು 20 ಟಾಪ್ ಅಂತ ಎನ್ಸ್ಕೊಳ್ಳಿ, ಅವರ ಮಧ್ಯದಲ್ಲಿ ಹೋಗಿ ಅಲ್ಲೂ ದುಡ್ಡಿದೆ, ಏಜ್ ಲೆವೆಲ್ ಅಲ್ಲೂ ಸಿಗ್ತದೆ. ಮತ್ತೆ ಇಲ್ಲಿ ಲೋಕಲ್ ತುಂಬಾ ಟ್ರಯಾಥ್ಲಾನ್ ಅಂದ್ರೆ ಅಯನ್ ಮ್ಯಾನ್ ಗಳು ನಡೀತದೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಮೈಸೂರಲ್ಲಿ ನಡೀತು. ನಾನು ಪ್ರೈಸ್ ಬಂದಾಗ ನನಗೆ ಅರೌಂಡ್ 30-34 ಸಾವಿರ. ನಾನು ಹೋಗಿ ನಿಂತಿರೋದು, ಹೋಟೆಲ್ ಅಲ್ಲಿ ಖರ್ಚು ಅದೆಲ್ಲ ಬಂತು. ಕೆಲವೊಮ್ಮೆ ಫ್ಯಾಮಿಲಿನೂ ಕೇಳತ್ತಲ್ವಾ, ಇದು ಎಷ್ಟು ಅಂತ ಮಾಡ್ತೀಯ, ಅದಕ್ಕೆ ಆನ್ಸರ್ ಹೇಳೋದಕ್ಕೆ ಖಂಡಿತ ದುಡ್ಡು ಬರುತ್ತೆ. ಬಟ್ ಸ್ಟಾರ್ಟ್ ಮಾಡುವನಿಗೆ ದುಡ್ಡು ಬರುತ್ತೆ ಅಂತ ಹೇಳಲಿಲ್ಲ. ನೀವು ಟಾಪ್ 10 ಇಲ್ಲ ಟಾಪ್ 5 ಅಲ್ಲಿ ದುಡ್ಡಿದೆ. ನನಗೆ ಲಾಸ್ಟ್ 5 ಇಯರ್ಸ್ ಅಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ 2.5 ಲಕ್ಷ 3 ಲಕ್ಷ ದುಡ್ಡು ಆಗಿದೆ. ಅಂದ್ರೆ ನಾನು ಏನೆಲ್ಲ ಶೂಗಳನ್ನೆಲ್ಲ ಖರ್ಚಿಗೆಲ್ಲ ಆಗ್ತದೆ ಅನ್ನುವಂಥದ್ದೊಂದು. ಸೊ ಈಗ ನೀವು ಇಷ್ಟು ದೊಡ್ಡ ಅಚೀವ್ಮೆಂಟ್ ಅಲ್ಲಿ ಫಾರಿನಿಗೆ ಹೋಗಿ ಭಾರತವನ್ನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ನೀವು ಹೆಸರು ಮಾಡಿ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಒಂದು ವಿಷಯ. ಇಂಡಿಯನ್ ಗೌರ್ಮೆಂಟ್ ಇಂದ ಏನಾದರೂ ನಿಮಗೆ ಸಪೋರ್ಟ್ ಸಿಕ್ಕಿದ? ಅವರು ರೆಕಗ್ನೈಸ್ ಮಾಡಿದ್ದಾರೆ. ಈಗ ನಾವು ನೋಡಿ ಇದರಲ್ಲಿ ನೋಡ್ತೇವೆ ಎಲ್ಲ, ಯಾವುದು ಕ್ರಿಕೆಟ್ ಇರಲಿ, ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಅವರು ಒಳ್ಳೆ ವೈರಲ್ ಆಗ್ತದೆ ಅವರದ್ದು ಹೆಸರುಗಳಲ್ಲಿ, ನಾವು ಎಲ್ಲರಿಗೆ ಚಿರಪರಿಚಿತ ಆಗ್ತದೆ. ಸೊ ಇದು ನಾವು ಎಲ್ಲಿ ಸಹ ಕೇಳಲಿಲ್ಲ. ಸೊ ಹಾಗೆ ನಿಮಗೆ ಗೌರ್ಮೆಂಟ್ ಇಂದ ರೆಕಗ್ನಿಷನ್ ಸಿಗ್ತದಾ? ಆಕ್ಚುಲಿ ಗೌರ್ಮೆಂಟ್ ಇಂದ ಏನು ರೆಕಗ್ನಿಷನ್ ಇಲ್ಲ. ಒಂದು ರೀಸನ್ ಹೇಳ್ತೇನೆ. ಒಂದು, ನಾನು ಎಂಟ್ರಿ ಆಗಿರೋದು ತುಂಬಾ ಲೇಟ್. ನಾನು 32-33 ಏಜ್ ಅಲ್ಲಿ ಎಂಟ್ರಿ ಆಗಿರೋದು. ನಿಮ್ಗೆ ಗೌರ್ಮೆಂಟ್ ಸ್ಕೀಮ್ಗಳು ಯಾವ ತರ ಇದೆ ಅಂದ್ರೆ, ನೀವು ಯಂಗ್ ಇದ್ದಾಗ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನ್ಯಾಷನಲ್ ಲೆವೆಲ್ ಇಲ್ಲ ನ್ಯಾಷನಲ್ ಟೀಮಿಗೆಲ್ಲ ಸಿಲೆಕ್ಟ್ ಆದ್ರೆ ಗೌರ್ಮೆಂಟ್ ಈಗ ಸಪೋರ್ಟ್ ಮಾಡ್ತಾ ಇದೆ. ಆಕ್ಚುಲಿ ಈಗ ಯಂಗ್ಸ್ಟರ್ ಗಳೆಲ್ಲ ಇದಾರಲ್ಲ, ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಐ ಥಿಂಕ್ ಆ ಲೆವೆಲ್ ನಾವು ಬೇರೆ ಕಂಟ್ರಿಯಲ್ಲಿ ಇರೋ ತರ ಕ್ರಿಕೆಟಿಗೆ ಫುಟ್ಬಾಲಿಗೆಲ್ಲ ಏನ್ ಸಪೋರ್ಟ್ ಸಿಗುತ್ತೆ. ಯಾಕಂದ್ರೆ ಈ ಸ್ಪೋರ್ಟ್ಸ್ ನಮ್ಮ ಗವರ್ಮೆಂಟಿಗೆ ಇನ್ನೂ ಅರ್ಥ ಆಗ್ಲಿಕ್ಕೆ ತುಂಬಾ ಟೈಮ್ ಬೇಕು. ಸೊ ಈಗ ಇದೆ ಟ್ರಯಾಥ್ಲಾನ್ ಇಂಡಿಯನ್ ಟೀಮ್ ಅಂತ ಇದೆ. ಬಟ್ ನಿಮ್ಗೆ ಗೊತ್ತಿದೆ ನಮ್ಮ ದೇಶ ಕರಪ್ಷನ್ ಎಲ್ಲ ತುಂಬಾ ಎಲ್ಲ ಇಲ್ಲಿ ಅದೆಲ್ಲ ಇಲ್ಲಿ. ನೀವೀಗ ವಿನ್ ಆಗಿ ಅಟ್ಲೀಸ್ಟ್ ಬರುವಾಗ ಏರ್ಪೋರ್ಟ್ ಅಲ್ಲಿ ಯಾರಾದ್ರೂ ಒಂದು, ಈಗ ನಮ್ಮ ಫ್ಯಾಮಿಲಿದು ಒಂದು ಬಿಟ್ರೆ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಗೊತ್ತಿದೆ, ಅವರೊಂದ್ರೆ ವೆಲ್ಕಮ್ ಮಾಡಿ ಅಥವಾ ಬೇರೆ ಒಂದು ಪೇಪರ್ ಅಲ್ಲಿ ಹಾಕುದಾಗ್ಲಿ, ಅಷ್ಟಾದ್ರೂ ಒಂದು ಏನಾದ್ರೂ ಬಂದಿದ ಅಂತ ಹೇಳಿ ನಮ್ಮ. ಆಕ್ಚುಲಿ 10 ವರ್ಷ ಮುಂಚೆ ನಾನು ಏನ್ ಪಾರ್ಟಿಸಿಪೇಟ್ ಮಾಡಿದ್ನಲ್ಲ, ಆವಾಗ ರೆಕಗ್ನೇಷನ್ ತುಂಬಾ ಸಿಕ್ಕಿದೆ. ಯಾಕಂದ್ರೆ ಈ ಇವೆಂಟ್ ಅಲ್ಲಿ ಯಾರು ಇಂಡಿಯಾದಲ್ಲಿ ಬೆರಳಡಿಕೆ ಅಷ್ಟು ಜನ ನನಗೆ ಗೊತ್ತಿದ್ದವಾಗ ಒಬ್ಬ ನಾಗರಾಜ್ ಹರ್ಷ ಅಂತ ಇದ್ದ, ಮತ್ತೆ ಸುಬ್ರಹ್ಮಣ್ಯ ಅಂತ ನಾನು ಹತ್ರ ಒಳಗೆ ಇನ್ನೊಬ್ಬ ಜರ್ಮನಿಯಲ್ಲಿ ಇದ್ದಾನೆ. ಅವನು ಟಾಪ್ 10 ಅಲ್ಲಿ ಎಲ್ಲ ರೇಸ್ ಅಲ್ಲಿ ಬರ್ತಾನೆ. ಟಾಪ್ 10 ಅಂದ್ರೆ ಅದು ಭಯಂಕರ ಅಚೀವ್ಮೆಂಟ್ ಅವನು. ಬಟ್ ಅವ್ನು ಟ್ರೈನ್ ಮಾಡೋದೆಲ್ಲ ಜರ್ಮನಿಯಲ್ಲಿ, ಅವ್ನು ಬೆಂಗಳೂರಿನ ಹುಡುಗನೇ. ಮತ್ತೆ ಈಗ ನನ್ನಂತ ತುಂಬಾ ಜನ ಇದ್ದಾರೆ, ಆವಾಗ ಯಾರು ಇರ್ಲಿಲ್ಲ. ಅದಕ್ಕೋಸ್ಕರ ತುಂಬಾ ರೆಕಗ್ನೇಷನ್ ಸಿಕ್ಕಿದೆ ನನಗೆ. ಫಾರ್ ಎಕ್ಸಾಂಪಲ್ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ. ಒಂದು ಶಾರ್ಟ್ ಫಿಲ್ಮ್ ವಿನಾಯಕ್ ಜೋಶಿ ಅಂತ RJ ಬೆಂಗಳೂರಿದ್ದು, ಅವರೊಂದು ಮೂವಿ ಮಾಡಿದ್ದಾರೆ. ಮತ್ತೆ ಚಿತ್ಪಾವನ ಸಮಾಜದವರು ಮುಂಡಾಜೆನೂ ರೆಕಗ್ನೈಸ್ ಮಾಡಿದ್ದಾರೆ, ಬೆಂಗಳೂರಲ್ಲೂ ಮಾಡಿದ್ದಾರೆ. ಮತ್ತೆ ಉದಯವಾಣಿ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ ತುಂಬಾ ಪತ್ರಿಕೆಗಳಲ್ಲಿ ತುಂಬಾ ರೆಕಗ್ನಿಷನ್ ಸಿಗ್ತದೆ. ಓಕೆ, ನೀವೀಗ 11 ಗಂಟೆ ಕಂಟಿನ್ಯೂಸ್ ಇದು ಇವೆಂಟ್ ಅನ್ನ ಮಾಡ್ತೀರಿ. ಸೊ ಆ ಟೈಮ್ನಲ್ಲಿ ನಿಮ್ಮದು ಫುಡ್ ಇಂಟೇಕ್ ಇದು ವ್ಯವಸ್ಥೆ ಹೇಗೆ? ಅಂದರೆ ಅಲ್ಲಲ್ಲಿ ಅವರು ಏನಾದ್ರು ಫುಡ್ ಕೊಡುವವರು ಅರೇಂಜ್ಮೆಂಟ್ ಇರ್ತದಾ ಅಥವಾ ಅದು ಹೇಗೆ? ನಿಮಗೆ ಲಿಕ್ವಿಡ್ ಫುಡ್, ಆ ಫುಡ್ಡಿನ ವ್ಯವಸ್ಥೆ ಹೇಗೆ ಅಂತೇಳಿ ಸ್ವಲ್ಪ ನಮಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಇದು ಯಾವ ಥರ ಅಂದರೆ, ಈಗ ಈ ಸ್ಪೋರ್ಟ್ಸ್ ಸ್ವಲ್ಪ ಮುಂದೆ ಹೋಗಿದೆ. ಸೊ ಮುಂಚೆ ಎಲ್ಲ ಒಂದು ಏಡ್ ಸ್ಟೇಷನ್ ಅಂತ ಕರಿತೇವೆ. ಅಂದರೆ ಆರ್ಗನೈಸರ್ಸ್ ರೇಸ್ಗಿಂತ ಮುಂಚೆನೆ ನಿಮಗೆ ಇಲ್ಲೆಲ್ಲ ಫುಡ್ ಇದೆ, ನೀರಿದೆ ಅಂತ ಮಾಡ್ತಾರೆ. ಅದು ಬಟ್ ಏನು ಅಂದರೆ, ನೀವು ಮಾಡೋ ಸ್ಪೋರ್ಟ್ಸಿಗೆ ಅದು ಸಾಕಾಗೋದಿಲ್ಲ.
ಬಟ್ ನಿಮ್ಗೆ ಸ್ವಿಮ್ಮಿಂಗ್ ಅಲ್ಲಿ ಏನು ಸಿಗುದಿಲ್ಲ. ಹೌದು, ಅಲ್ಲಿ ಅದು ಹೇಗೂ ತಗೊಳ್ಳಿಕ್ಕೆ ನಿಮ್ಗೆ ಆಗುದಿಲ್ಲ. ಏನು ತಕೊಳ್ಳಿಕ್ಕಾಗಲ್ಲ. ಜಾಸ್ತಿ ಅಂದ್ರೆ ಸಮುದ್ರದ ಇಲ್ಲ ನದಿಯ ನೀರು ನೀವೇ ಕುಡಿಬಹುದು. ಹೌದು ಬಟ್ ಬೇರೆ ಸ್ವಿಮ್ಮಿಂಗ್ ಎಷ್ಟು ಟೈಮ್ ತಾಗ್ತದೆ? ಈಗ ನನ್ಗೆ ಹಾ. ಫುಲ್ ಮಾಡಕ್ಕೆ ಹಾ. 1 hour 30 minutes ಬೇಕು. ಹಾ. ಈಗ ಫಾಸ್ಟ್ ಮಾಡೋರು 55 ನಿಮಿಷದಲ್ಲಿ ಮಾಡ್ತಾರೆ. ಓಕೆ ಅಂದ್ರೆ 3.8 ಕಿಲೋಮೀಟರ್ ಓಕೆ ಅವರು ಅಷ್ಟರಲ್ಲಿ ಮಾಡ್ತಾರೆ. ಸೊ ಆ ಟೈಮ್ ನಲ್ಲಿ ಒಂದು ಫುಡ್ ತಗೊಳ್ಳಿ ಫುಡ್ ಆಗುದಿಲ್ಲ. ಆಗೋದು. ಸೊ ಅದ್ರ ಮೇಲೆ ಬಂದ ತಕ್ಷಣ ನಾವು ಏನಾದ್ರು ಏನ್ ಮಾಡ್ತೇವೆ ಅಂದ್ರೆ ಸೈಕಲ್ ಅಲ್ಲಿ ಹಾ. ಹಾರ್ಡ್ ಫುಡ್ ಮತ್ತೆ ಸಾಫ್ಟ್ ಫುಡ್ ಅಂತ. ಹಾರ್ಡ್ ಫುಡ್ ಅಂದ್ರೆ ಈ ಚಾಕ್ಲೇಟ್ ಇದು ಬಾರ್ ಬರುತ್ತೆ, Okay. ಆ ತರ ಎನರ್ಜಿ ಬಾರ್ಗಳು ತುಂಬಾ Okay. ಸಿಗುತ್ತೆ. ಹ್ಮ್. ಅದನ್ನ ಹಿಡ್ಕೋತೀವಿ. ಓಕೆ ಸೆಕೆಂಡ್ ಏನು ಅಂದ್ರೆ ಪ್ರೋಟೀನ್ ಡ್ರಿಂಕ್ಸ್, ಹಾ. ಅಂದ್ರೆ ಈ ಎನರ್ಜಿ ಡ್ರಿಂಕ್ ಅಂತ ಹೌದು ಏನಿದೆ, ಹೌದು ಅದರದ್ದು ಹಿಂದ್ಗಡೆ 2 ಬಾಟ್ಲು ಎದುರುಗಡೆ 2 ಬಾಟ್ಲು ಅದೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೋತೇವೆ. ಓಕೆ ನಿಮ್ಗೆ ರೇಸ್ ಅಲ್ಲಿ ಹೋಗ್ಬೇಕಾದ್ರೇನು ಕೊಡ್ತಾರೆ. Okay. ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದು ಸ್ವಲ್ಪ ಕೋಲ್ಡ್ ಜಾಸ್ತಿ ಇರುತ್ತೆ, ಅದನ್ನ ಮೈ ಮೇಲೆ ಹಾಕೊಳ್ಳಕ್ಕೆ ಯೂಸ್ ಮಾಡ್ತೇವೆ ಆ ಹಾ. ನೀರ್ನ. ಬಟ್ ನಮ್ಗೆ ನಾವು ಟ್ರೈನ್ ಮಾಡಬೇಕಾದ್ರೆ ಈ ಫುಡ್ ನ ತಕೊಂಡು ಹಾ. ಅಡಾಪ್ಟ್ ಮಾಡಿರ್ತೇವೆ. ಯಾಕಂದ್ರೆ ಹಾ. ನೀವು ಅವ್ರು ಕೊಟ್ಟಿದ್ದನ್ನ ತಿಂದ್ರೆ ಹಾ. ವಾಮಿಟಿಂಗು ಇಲ್ಲ ಹೊಟ್ಟೆ ಹಾಳಾಗುವ ಚಾನ್ಸಸ್ ಇದೆ. ಹಾ. ಅದು ಆಗಿದೆ ನನಗೆ ಎಕ್ಸ್ಪೀರಿಯನ್ಸ್. ಓಕೆ ಓಕೆ ನಾನು ನಂದು ಮುಗೀತು ಅಂತ ಅವ್ರದ ಮೇಲೆ ಹೋಗಿ ಡಿಪೆಂಡ್ ಆದೆ. ಹಾ. ನೆಕ್ಸ್ಟ್ ಒಂದು ಫ್ಯೂ ಕಿಲೋಮೀಟರ್ಸ್ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು. ಓ. ಬಟ್ ನಾನು ಕಂಟಿನ್ಯೂ ಮಾಡಿದೆ, ಹೌದಪ್ಪ, ಕಂಪ್ಲೀಟ್ okay, ಆಯ್ತು. ಹಾ. ಬಟ್ ಆ ತರನ ಅವಾಯ್ಡ್ ಮಾಡೋದಕ್ಕೆ Okay. ಈಗ ಏನಂದ್ರೆ ಎಲ್ಲ ಅಥ್ಲೆಟ್ಗಳು ಫುಡ್ ನ ನಾವೇ ವ್ಯವಸ್ಥೆ ಮಾಡ್ತಾರೆ. ಓಕೆ ಹೊರಗಡೆಯಿಂದ ಹೊರಗಿನವ್ರು ಕೊಡೋದನ್ನ ತಗೊಳ್ಳೋ ಆಗಿಲ್ಲ, ಡಿಸ್ಕ್ವಾಲಿಫೈ ಮಾಡ್ತಾರೆ. ಪಂಚರ್ ಆದ್ರೂ ಸಮೇತ ನೀವೇ ಪಂಚರ್ ಹಾಕಿ ನಿಮ್ಮ ಟ್ಯೂಬೇ ಯೂಸ್ ಮಾಡಿ ನೀವೇ ಮಾಡಬೇಕು. ನನಗೆ ಫ್ರಾನ್ಸ್ ಅಲ್ಲಿ ಟೈರ್ ಪಂಚರ್ ಆಯ್ತು, ಓಕೆ ನನಗೆ ಹೊರಗಡೆಯಿಂದ ಏನು ತಗೊಳ್ಲಿಕ್ಕಿಲ್ಲ, ನಾನೇ Okay. ಮಾಡ್ಕೊಂಡು ಪಂಚರ್ ಹಾಕೊಂಡು ಮಾಡ್ಕೊಂಡು ಹೋಗಿ ಓ ಅಂದ್ರೆ ಅಲ್ಲಿ So- ಅಷ್ಟು ಟೈಮ್ ವೇಸ್ಟ್ ಆಗ್ತದೆ. ಟೈಮ್ ಅಂದ್ರೆ- ಹೋಯ್ತು ಅಲ್ಲಿ, ಹಾ, ಟೈಮ್ ಅಲ್ಲಿ time, ನಿಮ್ಮ 16 hour ಬ್ರೇಕಪ್ ಇದು ಉಂಟಲ್ಲ, ಹೌದು, ಬ್ರೇಕ್ ಹೌದು. ಮಾಡ್ತಲ್ಲ ಆ ಟೈಮಿಗೆ ಕಟ್ ಆಫ್. ಏನೊಂದು 5-6 ನಿಮಿಷ ಹಾ, ಹೋಗುತ್ತೆ. ರಪ್ಪ ನಾವು ಹಾಕ್ಲಿಕ್ಕೆ ಅಂದ್ರೆ ಟೈರ್ Tubeless. ಪಂಚರ್ ಹಾಕೋದು ಟ್ರೈನಿಂಗ್ ಮಾಡ್ಕೋತೀವಿ. ಅದು ಮಾಡ್ಕೊಳ್ಳಿ. ನಾವು ಹೇಗೆ ಟ್ರೈನಿಂಗ್ ಅಲ್ಲಿ ಸೈಕ್ಲಿಂಗ್ ಟ್ರೈನಿಂಗ್ ಹೌದಪ್ಪ, ಅದ್ರಲ್ಲಿ ಅದೇ ಇದು ಕೂಡ ತರ ಇದು training part. including ಇರ್ತದೆ. ಒಂದು ಮತ್ತೆ ಟ್ಯೂಬ್ಲೆಸ್ ಟೈರ್. ಇಲ್ಲ, ಟ್ಯೂಬ್ಲೆಸ್ ಗೆ ಯಾರು ಹೋಗಲ್ಲ, ಯಾಕಂದ್ರೆ ರೀಪ್ಲೇಸ್ ಮಾಡೋದು ಕಷ್ಟ. ನೀವು ಟ್ಯೂಬ್ ನ ರೀಪ್ಲೇಸ್ ಮಾಡ್ಬೋದು, ಟೈರ್ ನ ರೀಪ್ಲೇಸ್ ಮಾಡೋದು. ಸೊ ಯೂಶಲಿ ಟ್ಯೂಬ್ ವಿತ್ ಟ್ಯೂಬೇ ಪ್ರಿಫರ್ ಮಾಡ್ತಾರೆ. ಹೌದು, ಓಕೆ ಓಕೆ ಟ್ಯೂಬ್ಲೆಸ್ ಟೈರ್ಸ್ ಇರುದಿಲ್ಲ, ಇದೆ, ಹಾ. ಬಟ್ ಪ್ರಿಫರ್ ಮಾಡೋದಿಲ್ಲ ಪ್ರಿಫರ್ ಜನ. ಮಾಡೋದಿಲ್ಲ. ರೀಪ್ಲೇಸ್ಮೆಂಟ್ ಗೆ ಟೈಮ್. ಸೊ ಇದರಲ್ಲಿ ಈಗ ನಿಮಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಫುಡ್ ಹ್ಯಾಬಿಟ್ಸ್ ಹೇಗೆ? ಅಂದ್ರೆ ನಿಮಗೆ ಟ್ರೈನರ್ ಖಾಲಿ ನಿಮಗೆ ಫಿಸಿಕಲ್ ಟ್ರೈನಿಂಗ್ ಮಾತ್ರ ಕಲಿಸೋದಾ, ಅಥವಾ ಫುಡ್ ಇಂಟೇಕ್ ಇದ್ದು ಪ್ರೋಟೀನ್ಸ್ ಇದ್ದು ಅದ್ರ ಬಗ್ಗೆ ಸಹ ನಾಲೆಜ್ ಕೊಡ್ತಾರಾ, ಅಥವಾ ನಿಮಗೆ ಮತ್ತೆ ಇಂಥದ್ದಕ್ಕೆಲ್ಲ ನಾನ್ ವೆಜ್ ತಿನ್ಬೇಕು ಅನ್ನುವಂಥದ್ದು ಒಂದು ನಮಗೆ ಒಂದು ಮಿತ್ ಇರ್ತದೆ. ಮಿತ್ತಾದ ರಿಯಾಲಿಟಿ ಏನು ಗೊತ್ತಿಲ್ಲ, ಅದು ನೀವು ಹೇಳಬೇಕು. ಅದು ಇಂಟೇಕ್ ಮಾಡಬೇಕಾ ನಾವು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಹೇಗೆ ಅಂತ ಹೇಳಿ ಅದನ್ನೊಂದು ಎಕ್ಸ್ಪ್ಲೈನ್ ಮಾಡಿ. ಈಗ ಫುಡ್ಡಿಗೆ ಏನು ಅಂದ್ರೆ ನ್ಯೂಟ್ರಿಷನಿಸ್ಟ್ಸ್ ಅಂತ ಬರ್ತಾರೆ. ಹಾ. ನಮಗೆ ಟ್ರೈನರ್ ಇರೋರು ಅದನ್ನು ಹೇಳ್ತಾರೆ ಆಕ್ಚುಲಿ, Okay. ನ್ಯೂಟ್ರಿಷನಿಸ್ಟ್ ಅಂತ. ಆಕ್ಚುಲಿ ನಾನು ಅಯನ್ ಮ್ಯಾನ್ US ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಶನ್ ಆಗಿದೆ. ಸೊ ಈ ಸರ್ಟಿಫಿಕೇಶನ್ ಆದಾಗ ನ್ಯೂಟ್ರಿಷನ್ ಅಂತ ಹೇಳುವಂಥದ್ದು ಒಂದು ಚಾಪ್ಟರ್ ಇದೆ. ಓಕೆ ಒಬ್ಬ ಅಥ್ಲೆಟಿಗೆ ನೀವು ಟ್ರೈನ್ ಮಾಡಬೇಕಾದ್ರೆ ಅವನಿಗೆ ನ್ಯೂಟ್ರಿಷನ್ ಏನು ಹೇಳಬೇಕು, ಇದೊಂದು ಪಾರ್ಟ್. ಹ್ಮ್. ಸೆಕೆಂಡ್ ಏನು ಅಂದ್ರೆ ನ್ಯೂಟ್ರಿಷನಿಗೆ ಹ್ಮ್. ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ ಇದೆ. Okay. ಕೆಲವು ಫುಡ್ ನ ನಾವು ಅವಾಯ್ಡ್ ಮಾಡಬೇಕು, ಕೆಲವು ಫುಡ್ ನ ನಾವು ತಕೋಬೇಕು. ತಗೋಬೇಕು. ಸೊ ಅದನ್ನ ಈಗ ಫಾರ್ ಎಕ್ಸಾಂಪಲ್ ಕೋಕೋ ಕೋಲಾ ಕುಡಿಯೋದು, ಹೌದು. ನಿಮ್ಗೆ ಜಾಸ್ತಿ ಬಾಯಾರಕ ಆದಾಗ, ಡಿಹೈಡ್ರೇಟೆಡ್ ಆದಾಗ ಅದನ್ನು ಕುಡಿಬೇಕು ಅಂತ ಹೇಳ್ತಾರೆ. ಹಾ, ಅದನ್ನೆಲ್ಲ ಟ್ರೈನಿಂಗ್ ಟೈಮಲ್ಲಿ ಅವಾಯ್ಡ್ ಮಾಡ್ತೀವಿ. ಹಾ. ಬಟ್ ರೇಸಿಗೆ ಕೆಲವೊಮ್ಮೆ ಅದನ್ನು ಯೂಸ್ ಮಾಡ್ತೀವಿ, ಮಾಡ್ತೀವಿ, ಯಾಕಂದ್ರೆ ಹಾ. ಅದರಲ್ಲಿ ಶುಗರ್ ಇದೆ, ಶುಗರ್ ಇಮಿಡಿಯೇಟ್ ನಿಮ್ಗೆ ಅದು ಎನರ್ಜಿ ಕೊಡುತ್ತೆ. ಬರ್ತದೆ. ಸೊ ರೇಸಿನ 1 ವೀಕ್ ಮುಂಚೆ ಹಾ. ಸ್ವಲ್ಪ ಯೂಸ್ ಟು ಆಗ್ಲಿಕ್ಕೆ ಶುರು ಆಗ್ತವೆ. ಓಕೆ ರೇಸಿನ 1 ತಿಂಗಳಿನ ಮುಂಚೆ ಹಾ. ನೀವು ರೇಸಿನ ದಿನ ಏನ್ ತಗೋತೀರಾ ಹಾ. ಅದನ್ನ ತಗೊಳ್ಳಿಕ್ಕೆ ಶುರು ಶುರು ಮಾಡ್ತೇವೆ ನಾವು. ಮಾಡಬೇಕು. ಚೂರ್ 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 ಓಕೆ ಲಾಸ್ಟ್ ವೀಕ್ ಅಲ್ಲಿ ನಾವು ಜಾಸ್ತಿ ತಗೊಂಡು ಹೌದು. ಅದಕ್ಕೆ ಸೆಟ್ ಆಗಿ ಬಿಡುತ್ತದೆ ನಮ್ಮ ಬಾಡಿ. ಓಕೆ ಸೆಕೆಂಡ್ ಹ್ಮ್. ಪ್ರೋಟೀನು ಮತ್ತೆ ಕಾರ್ಬೋಹೈಡ್ರೇಟ್ಸ್ ಅಂತ ಹಾ. ಹೇಳ್ತೇವೆ, ಮತ್ತೆ ಫ್ಯಾಟ್. Fat. ಈ 3ರಲ್ಲೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ ಓವರ್ ಕ್ಯಾಲರೀಸು ತಿನ್ನಬಾರ್ದು, ಓವರ್ ಫ್ಯಾಟ್ ತಿನ್ನಬಾರ್ದು, Okay. ಓವರ್ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ಸ್ ಏನು ಮಾಡಿ. ಯಾಕಂದ್ರೆ ಎಲ್ಲಾ ಟರ್ನ್ ಫ್ಯಾಟ್ಗೆ ಆಗುತ್ತೆ ನೀವು ವರ್ಕೌಟ್ ಮಾಡೋದಿದ್ರೆ. ಹಾ, ವೆಜ್ ನಾನ್ ವೆಜ್ ಅಂತ ಹೇಳುವಂಥದ್ದು ಇದು ಒಂದು ಮಿತ್ ಅಂತ ನನ್ನ ಅನುಭವ. ಯಾಕಂದ್ರೆ ನಾನು ವೆಜಿಟೇರಿಯನ್ ಆಗಿದ್ದೆ, ಹಾ. ಬಟ್ ಈಗ ನಾನು ಈ ಸ್ಪೋರ್ಟ್ಸ್ಗೆ ಹೋದಾಗ ಬೇರೆ ತರದ ಫುಡ್ ಅನ್ನು ಟ್ರೈ ಮಾಡಿದ್ದೀನಿ. ಓಕೆ ಬಟ್ ನನಗೆ ಇವತ್ತು ಏನು ಅನ್ನಿಸ್ತದೆ ಅಂದ್ರೆ ವೆಜಿಟೇರಿಯನ್ ಫುಡ್ ಸಾಕು. ಹಾ. ಏನಕ್ಕೆ ಅಂತ ಹೇಳ್ತೇನೆ, ಹ್ಮ್. ವೀಗನ್ ರನ್ನರ್ಸ್, ವೀಗನ್ ಅಂತ ಕೇಳಿರ್ಬೋದು. ಹೌದು, ವೀಗನ್ ಹೌದು. ಅಂದ್ರೆ ಹಾಲಿದ್ದು ಹಾಲು ಪದಾರ್ಥ ಹಾ. ಮತ್ತೆ ಏನು ನಾನ್ ವೆಜ್ ಗಳನ್ನ ತಿನ್ನಲ್ಲ, ತಿನ್ನಲ್ಲ. ಪ್ರಾಣಿ ಹಿಂಸೆ ಮಾಡಿ ತಿನ್ನುವಂಥದ್ದು ಅವ್ರು ಮಾಡಲ್ಲ. ಮಾಡೋದು. ಅದರದ್ದೇ ಒಂದು ರನ್ನಿಂಗ್ ಕಮ್ಯುನಿಟಿ ಇದೆ. ನೀವು ಇಮ್ಯಾಜಿನ್ ಮಾಡಿ, ಈಗ ನಾನ್ ವೆಜ್ ಬೇಕಾ ಬೇಡ ಅಂತ ಹೇಳುವಂಥದ್ದು ಹೌದು. ನಾವು ನಮಗೆ ಪ್ರಶ್ನೆ ಹಾಕೋಬಹುದು. ಹಾ, ಝೀರೋ ನಾನ್ ವೆಜ್ ಮುಟ್ಟುದಿಲ್ಲ ಅವ್ರು. ಮುಟ್ಟುದಿಲ್ಲ. ಅವರು ರೇಸ್ ಅಲ್ಲಿ ಪಾರ್ಟಿಸಿಪೇಟ್ Participate ಮಾಡ್ತಾರೆ. ಮಾಡ್ತಾರೆ. ದೇ ಆರ್ ಕಾಲ್ಡ್ ವೀಗನ್ ರನ್ನರ್ಸ್. ಓಕೆ ಹಾಗೆ ಟ್ರಯತ್ಲಾನ್ ಅಲ್ಲೂ ಈಗ ವೆಜಿಟೇರಿಯನ್ ಅಲ್ಲೂ ಹ್ಮ್. ನಮ್ಮಲ್ಲಿ ಈಗ ಮಿಲ್ಕಿನ ಪ್ರಾಡಕ್ಟ್ಸ್ ಇದೆ, ವಿಚ್ ಇಸ್ ವೆರಿ ವೆರಿ ಹೈ ಕಾರ್ಬೋಹೈಡ್ರೇಟ್ ಕೊಡುತ್ತೆ. Okay. ನಿಮಗೆ ಸ್ಟಾರ್ಚ್ ಸಿಗತ್ತೆ, ಹಾ. ನಿಮ್ಗೆ ಪ್ರೋಟೀನಿಗೆ ಕಾಳುಗಳಿದೆ, ಹೌದು ವೆಜಿಟೇಬಲ್ಗಳಿದೆ, ಹೌದು. ಫ್ರೂಟ್ಸ್ ಇದೆ. ಫ್ರೂಟ್ಸ್ ಇದೆ.
ಮತ್ತೆ ನಿಮಗೆ ಜ್ಯೂಸ್ಗಳು ಲೈಕ್ ಬೀಟ್ರೂಟ್ ಜ್ಯೂಸ್, ಅದು ನಿಮಗೆ ಟೊಮೆಟೊ ಕ್ಯಾರೆಟ್ ಜ್ಯೂಸ್, ಟೊಮೆಟೊ ಜ್ಯೂಸ್, ಇದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಯಾವ ಕೆಮಿಕಲ್ ಇಂದಲೂ ಸಾಧ್ಯ ಸಾಧ್ಯ ಇಲ್ಲ. ಕರೆಕ್ಟ್. ನೋಬಡಿ ಕ್ಯಾನ್ ರೀಪ್ಲೇಸ್ ದಟ್. ಸೊ ನನ್ನ ಲೆಕ್ಕದಲ್ಲಿ ಅದೊಂದು ಮಿತ್. ಬಟ್ ಯಾವಾಗ ಏನು ತಗೋಬೇಕು ಮತ್ತೆ ಎಷ್ಟು ತಗೊಳ್ಬೇಕು ಅಂತ ಹೇಳೋ ಡಿಸಿಪ್ಲಿನ್ ನಮ್ಮಲ್ಲಿ ಇರಬೇಕು. ನಾನೇನೋ ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಮಾಡ್ತೇನೆ, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತೇನೆ ಅಂತ ಹೇಳಿ ಸಿಕ್ಕಾಪಟ್ಟೆ ತಿಂದ್ರೆ ಅದು ಐ ಫೀಲ್ ಇಟ್ ಇಸ್ ಯೂಸ್ ಆಗಲ್ಲ. ಓಕೆ, ಇನ್ನು ಈ ಟ್ರೈನಿಂಗ್ ಪೀರಿಯಡ್ ಅಲ್ಲಿ, ಯಾಕಂದ್ರೆ ಇದು ಟ್ರೈನಿಂಗ್ ತುಂಬಾ ಹಾರ್ಡ್ ಇರೋದಕ್ಕಿಂತ, ಯಾಕಂದ್ರೆ ನಮ್ಗೆ ಇಮ್ಯಾಜಿನೇಷನ್ ಉಂಟು ಎಷ್ಟು ಹಾರ್ಡ್ ಇರ್ಬೋದು ಅಂತ. ನಿಮ್ಗೆ ಒಂದೊಂದು ದಿವಸ ಹೇಳುವಾಗ ಮೈಕೈ ನೋವು, ಇದು ಬೇಡ ಅಂತ ಅನ್ನಿಸುವಂಥದ್ದು. ಯಾಕಂದ್ರೆ ಯೂಶ್ವಲ್ ನಾವು ಜಿಮ್ಮಿಗೆ ಹೋಗ್ತೇವೆ ಅಥವಾ ನಾವು ಸ್ಟ್ರೆಂತ್ ಎಕ್ಸಸೈಸಸ್ ಮಾಡ್ತೇವೆ, ಇದನ್ನೆಲ್ಲ ಮಾಡುವಾಗ ನಮ್ಗೆ ಅನ್ನಿಸ್ತದೆ ನಿನ್ನೆದ್ದು ಭಯಂಕರ ಹಾರ್ಡ್ ಆಯಿತು, ಇವತ್ತು ಇಡೀ ಮೈಕೈ ನೋವು ಆಗ್ತದೆ, ಬೆಳಿಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಅಂಥದ್ದೆಲ್ಲ ಸಿಚುವೇಶನ್ ಬಂದಿರ್ತದೆ. ಆಗ ನೀವು ಹೇಗೆ ಮೋಟಿವೇಟ್ ಆಗ್ತೀರಿ, ಹೇಗೆ ಹೇಳ್ತೀರಿ, ಹೇಗೆ ಹೋಗ್ತೀರಿ ಅಂತ? ಯಾಕಂದರೆ ಇಷ್ಟು ಅಚೀವ್ಮೆಂಟ್ ಮಾಡಬೇಕಂದ್ರೆ ಭಯಂಕರ ಕನ್ಸಿಸ್ಟೆನ್ಸಿ ಬೇಕು. ಆ ಕನ್ಸಿಸ್ಟೆನ್ಸಿಯನ್ನು ಹೇಗೆ ಮೇಂಟೈನ್ ಮಾಡ್ತೀರಿ? ಸೊ ಇದರಲ್ಲಿ 2 ಥರದ್ದಿದೆ ಇದನ್ನು ಆನ್ಸರ್ ಮಾಡೋದು. ಒಂದು ಡ್ಯೂರಿಂಗ್ ದ ಪೀರಿಯಡ್ ಸುಸ್ತಾಗುವಂಥದ್ದು, ಮತ್ತೆ ನೀವು ಹೇಳಿದಾಗೆ ಒಂದು ಟ್ರೈನಿಂಗ್ ಆದ್ಮೇಲೆ ದಿವಸ ಹೇಳುವಾಗ ಮೈಕೈ ನೋವು ಇರ್ತದೆ. ನಿಮಗೆ ಟ್ರೈನಿಂಗ್ ಆದಾಗ ಸುಸ್ತಾದ್ರೆ ಅದನ್ನ ನೀವು ಸಸ್ಟೈನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನು ಇಂಡೋರ್ ಟ್ರೈನಿಂಗ್ ಮಾಡಿದಾಗ ಕೆಲವೊಮ್ಮೆ ವಾಮಿಟಿಂಗ್ ಆಗತ್ತೆ. ಯಾಕಂದ್ರೆ ಬ್ಲಡ್ ಪ್ರೆಷರ್ ಅಂದ್ರೆ ಓವರ್ ಹಾರ್ಟ್ ರೇಟ್, ನಿಮ್ಮ ಹಾರ್ಟ್ ರೇಟ್ ಗಿಂತ ಜಾಸ್ತಿ ಆದಾಗ ಒಂದಿನ ನನ್ನ ವೈಫ್ ಕೇಳಿದ್ಲು, ಏನಿದು ಈ ಲೆವೆಲ್ ಇದು ಬೇಕಾ ಅಂತ. ಬಟ್ ವಾಮಿಟ್ ಆದ್ಮೇಲೆನೂ ನಾನು ಕಂಟಿನ್ಯೂ ಮಾಡಿದೆ, ಯಾಕಂದ್ರೆ ಆ ಸಿಚುವೇಶನ್ ಅಲ್ಲಿ ಬರುತ್ತೆ ರೇಸ್ ಅಲ್ಲಿ. ಅದಕ್ಕೆ ನಾವು ಅಡಾಪ್ಟ್ ಆಗ್ತೀವಿ. ಕಣ್ಣೆಲ್ಲ ಕೆಂಪಾಗತ್ತೆ, ಇನ್ನೇನು ರಕ್ತನೇ ಬರುತ್ತೆ ಅಂತ ಅನ್ಸ್ಬಿಡತ್ತೆ ನಿಮ್ಮ ಫ್ಯಾಮಿಲಿ ಅವ್ರು ನೋಡಿದ್ರೆ. ಮತ್ತೆ ಟ್ರೈನಿಂಗ್ ಆದ್ಮೇಲೆ 2-3 ಅವರ್ಸ್ ತಗೊಳುತ್ತೆ ಅದು ನಾರ್ಮಲೈಸ್ ಆಗಕ್ಕೆ, ಯಾಕಂದ್ರೆ ಎಲ್ಲಾ ಬ್ಲಡ್ ಫ್ಲೋ ತಲೆಗೆ ಎಲ್ಲ ಫ್ಲೋ ಆಗಿರುತ್ತೆ. ಅಷ್ಟು ಹಾರ್ಡ್ ನಿಮಗೆ ಕಣ್ಣಿನಲ್ಲಿರೋ ಇದಿದೆಯಲ್ಲ ನರಗಳು, ಅದು ಕಾಣುತ್ತೆ ನೀವು ಮಿರರ್ ಎದುರುಗಡೆ ಹೋಗಿ ನಿಂತ್ರೆ. ಆ ಲೆವೆಲ್ಗೆ ನಮ್ಮ ಟ್ರೈನಿಂಗ್ ಹೋಗುತ್ತೆ. ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಡೇ, ಈಗ ನೀವು ಪ್ರಶ್ನೆ ಕೇಳಿದ್ರಿ ಇಷ್ಟು ಟ್ರೈನಿಂಗ್, ನಮ್ಮ ಟ್ರೈನರ್ ಏನ್ ಹೇಳ್ತಾರೆ ಅಂದ್ರೆ ಇಟ್ ಈಸ್ ಕಾಲ್ಡ್ ಡ್ರಾಪ್ ಡೇ ಅಂತ. ಡ್ರಾಪ್ ಡೇ ಅಂದ್ರೆ ನಿಮ್ಗೆ ಹಾಗೆ ಅನ್ಸಿದ್ರೆ ಯು ಆರ್ ನಾಟ್ ಸಪೋಸ್ ಟು ಡೂ ಎನಿಥಿಂಗ್. ನೀವು ರೆಸ್ಟ್ ತಗೊಳ್ಳೇಬೇಕು ಕಂಪಲ್ಸರಿ. ಯಾಕಂದ್ರೆ ಆ ದಿನ ನೀವೇನಾದ್ರೂ ಸಪ್ರೆಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ. 2 ಥರದ್ದು. ಒಂದು, ಹಾರ್ಟ್ ರೇಟ್ ಹೆಚ್ಚು ಕಮ್ಮಿ ಆದಾಗ ಬೇರೆ ಕಡೆ ನರ್ವ್ಗಳಲ್ಲಿ ಇಲ್ಲ ಏನಾದ್ರೂ ಇಂಬ್ಯಾಲೆನ್ಸ್ ಆಗೋದು, ಇಲ್ಲ ನಿಮ್ಮ ಹಾರ್ಟ್ಗೆ ಪ್ರೆಷರ್ ಆಗೋದು. ಸೆಕೆಂಡ್, ಫಿಸಿಕಲ್ ಇಂಜುರಿನೂ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಸುಸ್ತಾದಾಗ ಪೊಸಿಷನ್ಗಳು ಚೇಂಜ್ ಆಗುತ್ತೆ. ನೀವು ನೋಡಿರ್ಬೋದು, ಒಬ್ಬ ಮ್ಯಾರಥಾನ್ ಅಲ್ಲಿ ಸ್ಟ್ರೈಟ್ ಓಡ್ತಾನೆ ಫಸ್ಟ್ 3 ಕಿಲೋಮೀಟರ್, ಲಾಸ್ಟ್ 3 ಕಿಲೋಮೀಟರ್ ಅಲ್ಲಿ ಅವನ ಪೊಸಿಷನ್ ಚೇಂಜ್ ಆಗಿದೆ. ಅವನು ನಾವು ಆದಿಮಾನವ ಅಂತ ಹೇಳ್ತೀವಲ್ಲ, ಹಿಂಗಾಗಿರ್ತಾನೆ. ಯಾಕಂದ್ರೆ ಸುಸ್ತಾಗಿರುತ್ತೆ. ಆ ಪೊಸಿಷನ್ ಅಲ್ಲಿ ನೀವು ಪ್ರೆಷರ್ ಮಾಡಿದ್ರೆ ಇಂಜುರಿಗಳೇ ಆಗತ್ತೆ ವಿನಃ ನಿಮ್ಗೆ ನೆಕ್ಸ್ಟ್ ಡೇ ಟ್ರೈನಿಂಗ್. ಅದಕ್ಕೆ ಹೇಳ್ತಾರೆ, ಮಂಡೇ ನೀನು ಇದನ್ನ ಸ್ಯಾಕ್ರಿಫೈಸ್ ಮಾಡಿ ಸುಸ್ತಾದಾಗ ರೆಸ್ಟ್ ಕೊಡದಿದ್ರೆ ನೆಕ್ಸ್ಟ್ 5 ದಿನ ಟ್ರೈನಿಂಗ್ ಅಲ್ಲಿ ಅದು ಗೊತ್ತಾಗುತ್ತೆ. ಡ್ರಾಪ್ 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 ಕಾಣುತ್ತೆ. ಅದನ್ನ ನೀವು ನೋಡಬಹುದು ಕ್ಲಿಯರ್ ಆಗಿ. ಅದಕ್ಕೆ ನಾವು ಇದೆ. ಅದಕ್ಕೆ ಈಗ ಫಿಟ್ನೆಸ್ ಆಪ್ಗಳು 1000 ಅದಿದೆ. ಬಟ್ ಇದನ್ನ ನಮ್ಗೆ ತೋರಿಸುವುದು ನಮ್ಗೆ ಗೊತ್ತಿಲ್ಲ, ನಾನು ಇಷ್ಟವರೆಗೆ ನೋಡ್ಲಿ. ಇದು ಕಾರ್ಡಿಯೋ ಇದು ತೋರಿಸ್ತದೆ, ಎಷ್ಟು ಕ್ಯಾಲೋರಿ ಎಷ್ಟು ಬರ್ನ್ ಆಯ್ತು, ಸ್ಟೆಪ್ಸ್ ಎಷ್ಟಾಯ್ತು, ಇದೆಲ್ಲ ತೋರಿಸ್ತದೆ. ಬಟ್ ನೀವು ಹೇಳಿದಾಗೆ ಎಂತದೋ ಒಂದು ಪರ್ಫಾರ್ಮೆನ್ಸ್ ಕಮ್ಮಿ ಬರುವುದು. ಹೌದು, ಅದಕ್ಕೆ ಒಂದು ಗಾಮಿನ್ ಅಂತ ಇದೆ ನಮ್ದು, ಗಾಮಿನ್ ವಾಚ್ ಅಂತ ಹಾಕೋತೀವಿ. ಅದು ಫುಲ್ ರೇಸ್ ತನಕ ನಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲ ಮಾನಿಟರ್ ಮಾಡುತ್ತೆ, ಸ್ವಿಮ್ಮಿಂಗ್, ರನ್ನಿಂಗ್, ಸ್ಲೀಪ್, ಹಾರ್ಟ್ ರೇಟ್, ರೆಸ್ಟ್ ಡೇ ಟೈಮ್, ಅದೆಲ್ಲ ಅದು ತೋರ್ಸತ್ತೆ ನಿಮ್ಗೆ. ಅದರ ಅವ್ರದ್ದೇ ಆಪ್ ಇದೆ, ಅದರಲ್ಲಿ ಅವ್ರದ್ದೊಂದು ಮೊಬೈಲ್ ಆಪ್ ಇದೆ. ಮತ್ತೆ ಡೆಸ್ಕ್ಟಾಪ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಅನಾಲಿಸಿಸ್ ಕೊಡ್ತಾರೆ. ಯಾವಾಗ ಹಾರ್ಟ್ ರೇಟ್ ಬಿಲೋ ಇದರಿಂದ ಜಾಸ್ತಿ, ಯೂಶಲಿ ನಾನು ನಿಮ್ಗೆ ಒಂದು ಹಾರ್ಟ್ ರೇಟ್ ಇದೆ ಏನ್ ಹೇಳ್ತೀನಿ ಅಂದ್ರೆ, ಸ್ಪೀಡ್ ಇನ್ಕ್ರೀಸ್ ಆದಾಗೆ ನಿಮ್ಮ ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ. ನೀವು ಏನ್ ಟ್ರೈ ಮಾಡ್ತೀರಿ ಈ ಹೋಲ್ ಟ್ರೈನಿಂಗ್ ಅಲ್ಲಿ, ಇವನ್ ಇಫ್ ಯು ಗೋ ಟು ಅ ಪೀಕ್ ಪರ್ಫಾರ್ಮೆನ್ಸ್, ನಿಮ್ಮ ಹಾರ್ಟ್ ರೇಟ್ ಅನ್ನ ಮಾಡ್ರೇಟ್ ಇಟ್ಕೊಂಡು ಹೆಂಗೆ ಪೀಕ್ ಪರ್ಫಾರ್ಮೆನ್ಸ್ ನ ತಗೊಳ್ಳೋದು ಅಂತ, ಅಂದ್ರೆ ನಿಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ದಟ್ ಈಸ್ ಅದೇ ಈ ಇಡೀ ಗೇಮ್. ಅಂದ್ರೆ ಈಗ ನಮ್ಗೆ 170 180 ಅಂತ ಹೇಳಿ ಹಾರ್ಟ್ ರೇಟ್ ಪೀಕ್ ಅಂತ ಹೇಳಿ ಅದ್ರ ಒಳಗೆ ಇಟ್ಟುಕೊಂಡು ನೀವು ಹೇಗೆ ಜಾಸ್ತಿ ಪವರ್ ನ ರೇಸ್ ಮಾಡೋದು, ಹಾರ್ಟ್ ರೇಟ್ ಮೇಲೆ ಹೋಗಬಾರ್ದು, ಪರ್ಫಾರ್ಮೆನ್ಸ್ ನಿಮ್ದು ಇನ್ಕ್ರೀಸ್ ಆಗ್ಬೋದು. ಮತ್ತೆ ಅದನ್ನ ಹೇಗೆ ಸಸ್ಟೈನ್, ನೀವು ಹೇಳಿದ್ರಲ್ಲ ಹೇಗೆ ಸಸ್ಟೈನ್ ನಾನು ಎಷ್ಟೇ ಸ್ಪೀಡ್ ಹೋದ್ರು ನನ್ನ ಹಾರ್ಟ್ ರೇಟ್ 180. ಹೊಸ ಬಿಗಿನರ್ಗೆ ನೀವು ಕೊಡಿ 10 ಕಿಲೋಮೀಟರ್ ಫಾಸ್ಟ್ ಓಡುವಂತ 250 205 ಹೋಗೋ ಚಾನ್ಸಸ್ ಇದೆ. ಅದೇ ನೀವು ಪ್ರಾಕ್ಟೀಸ್ ಆದವನಿಗೆ ಕೊಡಿ, ಅವನು 150 160 ಹಾರ್ಟ್ ರೇಟ್ ಅಲ್ಲಿ ಒಳ್ಳೆ ಸ್ಪೀಡ್ ಇಟ್ಕೊಂಡು ಬರ್ತಾನೆ. ಸೊ ಅದು ಹಾರ್ಟ್ ನ ರೆಡಿ ಮಾಡೋದು. ಅದು ಬೈ ಪ್ರಾಕ್ಟೀಸ್ ಅಲ್ಲೇ ಬರ್ಬೇಕು. ಪ್ರಾಕ್ಟೀಸ್, ಪ್ಯೂರ್ಲಿ ಪ್ರಾಕ್ಟೀಸ್ ಅಲ್ಲ ಅಂದ್ರೆ ಎಷ್ಟು ನೀವು ಅದಕ್ಕೆ ನೀವು ಹಾರ್ಟ್ ರೇಟ್ ನಾವು ರೆಗ್ಯುಲರ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಮ್ಮ ಸ್ಪೀಡು ಪವರ್ ಎಲ್ಲ ಇನ್ಕ್ರೀಸ್ ಆದಾಗ ಈ ಹಾರ್ಟ್ ರೇಟ್ ಅಲ್ಲಿ ಇಷ್ಟು ಪವರ್ ಆದ್ರೆ ಇನ್ನು ನನಗೆ
ಮತ್ತೆ ಹಾರ್ಟ್ ರೇಟ್ ಇಸ್ ಆಲ್ಸೋ ಸಿಗ್ನಲ್ ನಿಮ್ಗೆ ಇನ್ನೂ ಹೈಯರ್ ಮಾಡಬಹುದು ಅಂತ ಹೇಳುತ್ತೆ. ನೀನ್ 155 ಹಾರ್ಟ್ ರೇಟ್ ಅಲ್ಲಿ ಇಷ್ಟ ಮಾಡ್ತಾ ಇದೀಯ ಅಂದ್ರೆ 180 ಮಾಡೋಷ್ಟು ನಿನ್ಗೆ ಸೊ ಇದೆಲ್ಲ ಸೈನ್ಸ್. ಓಕೆ, ನೀವೀಗ 22 ಕಂಟ್ರೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಹೇಳ್ತೀರಿ. ನೀವು 22 ಕಂಟ್ರೀಸ್ ಅಲ್ಲಿ ಕೂಡ ವಿನ್ನರ ಅಂತ ಡಿಸ್ಕ್ವಾಲಿಫೈ ಆಗಲಿ ಅಂದ್ರೆ ಕ್ವಾಲಿಫೈಡ್ ವಿನ್ನರ, ಅದ್ರಲ್ಲಿ ಹೇಗೆ ಅದು ಮೆಜರ್ಮೆಂಟ್ ಹೇಗೆ? ಮೆಜರ್ಮೆಂಟ್ ಏನಂದ್ರೆ ಕಂಪ್ಲೀಷನ್ ಇಸ್ ದ ಬೇಸಿಕ್ ಒನ್. ಈಗ ವಿನ್ನರ್ ಆಗ್ಲಿಕ್ಕೆ ನೀವು ಯು ಹ್ಯಾವ್ ಟು ಬಿಕಮ್ ಎಲಿಟ್ ಏಜ್ ಗ್ರೂಪ್ ಅಲ್ಲಿ ವಿನ್ ಆಗ್ಬೇಕು, ಕಡಿಮೆ ಟೈಮ್ ನಲ್ಲಿ ನೀವು ವಿನ್ ಆಗ್ಬೇಕು ವಿನ್ನರ್ ಅಂತ. ಬಟ್ ನಾನು ಎಲ್ಲಿ 22ರಲ್ಲಿ ಮಾಡಿದ್ದೇನೆ ಎಲ್ಲ ನಾನು ಅಂದ್ರೆ ಐ ಹ್ಯಾವ್ ಕಂಪ್ಲೀಟೆಡ್ ಎಲ್ಲೂ ಡಿಸ್ಕ್ವಾಲಿಫೈ ಆಗಲಿಲ್ಲ. ಅಂದ್ರೆ ನೀವೀಗ ಅದನ್ನು ಎಷ್ಟು 11-12 ಅವರ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀರಾ? 16.5 hour ಅಲ್ಲಿ ಮಾಡಬೇಕು. ನಂದು ಬಿಟ್ವೀನ್ 11 to 12 hours ಅಲ್ಲಿ ಮಾಡ್ತೀರಿ. ಅದು ಪೀಕ್ 8 hours ಅಲ್ಲಿ ಮಾಡುವವರು ಇದ್ದಾರೆ, ಅಂದ್ರೆ 8 hours. ಹೌದು, ಅವರೆಲ್ಲ ಎಲಿಟ್ ಗ್ರೂಪ್ ಅವರು. ಅವ್ರನ್ನೆಲ್ಲ ನಾವು ಸಂಡೇ ಕುತ್ಕೊಂಡು ಅವ್ರು ಎವ್ರಿ ವೀಕ್ ರೇಸ್ ಮಾಡ್ತಾರೆ. ಎವ್ರಿ ವೀಕ್ ಅವ್ರನ್ನ ನಾವು ಕುತ್ಕೊಂಡು ವಿಡಿಯೋಗಳು ಟಿವಿಯಲ್ಲಿ ನೋಡ್ತಾನೆ ಇರ್ತೀವಿ. ಈಗ ಇದರಲ್ಲಿ ನಾವು ರನ್ನಿಂಗ್ ಉಂಟಲ್ಲ, ರನ್ನಿಂಗ್ ಅಲ್ಲಿ ಹೇಗೆ ಅಂದ್ರೆ ಎಷ್ಟು ಫಾಸ್ಟ್ ಅಲ್ಲಿ ರನ್ ಮಾಡಬೇಕು? ಅಂದ್ರೆ ಸ್ಪೀಡ್ ಅಲ್ಲಿ ಜಾಸ್ತಿ ರನ್ ಮಾಡಿದ್ರೆ ಜಾಸ್ತಿ ನಿಮ್ಗೆ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಟ್ರೈನಿಂಗ್ ಹೇಗಿರ್ತದೆ ಅಂತೇಳಿ, ಆ ಸ್ಪೀಡ್ ಇದ್ದು ಅಡ್ಜಸ್ಟ್ಮೆಂಟ್. ಈಗ ಸೈಕ್ಲಿಂಗ್ ಅಲ್ಲಿ ಆದ್ರೂ ನಾವು ಜಾಸ್ತಿ ತುಳಿದ್ರೆ ಜಾಸ್ತಿ ಹೋಗ್ತದೆ, ಬಟ್ ಇಲ್ಲಿ ರನ್ನಿಂಗ್ ಅಲ್ಲಿ ಹಾಗಲ್ಲ. ನೀವು ಜಾಸ್ತಿ ಹೋದಷ್ಟು ನಿಮ್ಗೆ ಮತ್ತೆ ಅಲ್ಲಿ ಅಡ್ಜಸ್ಟ್ ಆಗೋದು ಜಾಸ್ತಿ ಅಲ್ಲ. ಸೊ ಈ ರನ್ನಿಂಗ್ ಅಂದ್ರೆ 2 ತರದ ರನ್ನಿಂಗ್ ಇದೆ. ಒಂದು ಬರೇ ರನ್ನಿಂಗ್, ಈಗ ನಾನು 100 ಕಿಲೋಮೀಟರ್ಸ್ ಬೆಂಗಳೂರಲ್ಲೂ ಮಾಡಿದ್ದೀನಿ, ಥೈಲ್ಯಾಂಡ್ ಅಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಅಲ್ಲಿ ಸ್ಪೆಸಿಫಿಕಲಿ ಏನು ಅಂದ್ರೆ ಸ್ಪೀಡ್. ನೀವು ಎಷ್ಟು ಸ್ಪೀಡ್ ಅಲ್ಲಿ ಓಡ್ತೀರಾ, ಎಷ್ಟು ಕಿಲೋಮೀಟರ್ ಅಲ್ಲಿ, ಅದೇ ಇಂಪಾರ್ಟೆಂಟ್ ಫೋಕಸ್. ಬಟ್ ಲಾಂಗ್ ಡಿಸ್ಟೆನ್ಸ್ ಇದ್ದಾಗ ನೀವು ನಿಮ್ಮ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಫಸ್ಟಿಗೆ ಫುಲ್ ಥ್ರಾಟಲ್ ಅಲ್ಲಿ ಹೋದ್ರೆ ನೀವು ವೆಹಿಕಲ್ ಗೆ ಪೆಟ್ರೋಲ್ ಹಾಕಿ ಮತ್ತೆ ಅದೇ ಥ್ರಾಟಲ್ ಅಲ್ಲಿ ಹೋಗ್ಬೋದು. ಬಟ್ ನಮ್ಗೆ ಹಾಗಲ್ಲ. ಸೊ ನೀವು ಅದನ್ನ ಮಾಡ್ರೇಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದನ್ನ ನಮ್ಮ ಗಮನದಲ್ಲಿ ಇರ್ಬೇಕು. ನಾವು ಜಾಸ್ತಿ ಅದಕ್ಕೆ ಇದನ್ನ ನೋಡ್ತೇವೆ ನಾವು, ಸ್ಪೀಡ್ ಓವರ್ ಸ್ಪೀಡ್ ಮಾಡ್ತಾ ಇದ್ದೇನಾ. ಈಗ ಲಾಸ್ಟ್ 10 ಕಿಲೋಮೀಟರ್ ನಾನು 45 ನಿಮಿಷದಲ್ಲಿ ಮಾಡ್ಬೇಕಿತ್ತು. 43 ನಿಮಿಷದಲ್ಲಿ ಮಾಡಿದೀನಿ ಅಂದ್ರೆ ನಾನು ನೆಕ್ಸ್ಟ್ ಅದನ್ನ 2 ನಿಮಿಷನ ಸ್ವಲ್ಪ ಡಿಲೇ ಮಾಡ್ಬೇಕು. ಮತ್ತೆ ನಾನು 100 ಕಿಲೋಮೀಟರ್ಗೆ ಇಲ್ಲ 25 ಕಿಲೋಮೀಟರ್ಗೆ ಇಲ್ಲ 20 ಕಿಲೋಮೀಟರ್ಗೆ ಇಷ್ಟು ಟೈಮ್ ಅಂತ ಡಿಸೈಡ್ ಮಾಡಿರ್ತೀನಿ ಮುಂಚೆನೆ. ಬಟ್ ಲಾಸ್ಟ್ 10 ಕಿಲೋಮೀಟರ್ಸ್ ಅಲ್ಲಿ ಇಲ್ಲ 5 ಕಿಲೋಮೀಟರ್ಸ್ ನೀವು ಡಿಸೈಡ್ ಮಾಡ್ಬೋದು, ಓಕೆ ನಾನು ಇದನ್ನೆಲ್ಲ ಕವರ್ ಮಾಡಿದ್ದೇನೆ, ಈಗ ನಾನು ಸ್ವಲ್ಪ ಜಾಸ್ತಿ ಥ್ರಾಟಲ್ ಕೊಡ್ತೇನೆ. ಇದು ಈಗ ಫಸ್ಟಿಗೆ ಬಿಗಿನರ್ಸಿಗೆ ರನ್ನಿಂಗ್ ನಲ್ಲಿ ಅಂದ್ರೆ ಆಕ್ಚುಲಿ ಅಷ್ಟು ಓಡ್ಲಿಕ್ಕೆ ಆಗುದಿಲ್ಲ. ನೀವು ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಎಷ್ಟು ಕಿಲೋಮೀಟರ್ ಓಡ್ತಾ ಇದ್ರಿ? ಅಂದ್ರೆ ಒಂದು ಸ್ಟ್ರೆಚ್ ಅಲ್ಲಿ ಒಂದು 5 ಕಿಲೋಮೀಟರ್ 5 ಕಿಲೋಮೀಟರ್ ಇಂದ ಸ್ಟಾರ್ಟ್ ಮಾಡಿದ್ದೇನೆ. ಇದು ಪ್ರಾಕ್ಟೀಸ್ ಎವ್ರಿ ಡೇ 10 ಕಿಲೋಮೀಟರ್. ಫಸ್ಟಿಗೆ 1 ಕಿಲೋಮೀಟರ್ ಆಗ್ತದೆ, 1-2 ಕಿಲೋಮೀಟರ್ ಆಗುವಾಗ ಇಲ್ಲ, ಅಟ್ ಲೀಸ್ಟ್ ಒಂದು 4-5 ಕಿಲೋಮೀಟರ್. ಈಗ ಎನಿ ನಾರ್ಮಲ್ ಪರ್ಸನ್ ವಿತ್ ನಾರ್ಮಲ್ ಫಿಟ್ನೆಸ್ ಇದ್ರೆ ಓಡಬಹುದು ನನ್ನ ಲೆಕ್ಕದಲ್ಲಿ. ಓಕೆ, ಈಗ ನಿಮ್ದು ಈ ಫಿಟ್ನೆಸ್ ಜರ್ನಿ ಅಂದ್ರೆ ಈಗ ನಿಮ್ದು ಇದಕ್ಕೆ ಹೋಗ್ಬೇಕಿದ್ರೆ, ನೀವು ಐರನ್ಮ್ಯಾನಿಗೆ ಹೋಗ್ಬೇಕಿದ್ರೆ ಫಿಟ್ನೆಸ್ ಇರಬೇಕು. ಫಿಟ್ನೆಸ್ಗಿಂತ ಫಸ್ಟಿಗೆ ನಿಮ್ದು ಹೇಗೆ ಅಂದ್ರೆ ನೀವು ಹೀಗೆ ಇದ್ರ ಅಂದ್ರೆ ನಿಮ್ಮ ಬಾಡಿ ವೆಯ್ಟ್ ಇಷ್ಟೇ ಇತ್ತಾ, ಅಲ್ಲ ನೀವು ಫಸ್ಟಿಂದು ಆ ಫಿಟ್ನೆಸ್ ಇದ್ದು ಇದು ಇರ್ತಾರೆ ಅಂತ ಹೇಳ್ತಾರೆ, ಫಿಟ್ನೆಸ್ ಇದ್ದು ಒಂದು ಹುಚ್ಚು ಅಂತ ಹೇಳ್ತಾರೆ, ಅದು ಇತ್ತಾ ಅಥವಾ ಮತ್ತೆ ಬಂದದ್ದ ಹೇಗೆ? ಅದ್ರ ಬಗ್ಗೆ ಫಿಟ್ನೆಸ್ ನ ಜರ್ನಿಯ ಬಗ್ಗೆ ಹೇಳಿ ಫಸ್ಟ್. ಫಿಟ್ನೆಸ್ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಮುಂಚೆನೆ ಇದ್ದೆ, ಸ್ಕೂಲಲ್ಲಿ ಇದ್ದಾಗ ಇದ್ದೆ, ಮತ್ತೆ ಯೂನಿವರ್ಸಿಟಿಯಲ್ಲಿ ಕ್ರಿಕೆಟ್ ಆಡುವಂಥದ್ದು, ಮತ್ತೆ ಈವನ್ ಇವೆಂಟ್ ಅಂದ್ರೆ ಅಥ್ಲೆಟಿಕ್ ಇವೆಂಟ್ ಅಲ್ಲೂ ನಾನಿದ್ದೆ. ಒಂದು ಇಂಜುರಿ ಆಯ್ತು ಕಾಲಿಗೆ. ಸೊ ರೈಟ್ ಲೆಗ್ಗೆ ಲಿಗಮೆಂಟ್ ಟೇರ್ ಆದ್ಮೇಲೆ ಡಾಕ್ಟರ್ ಸಜೆಸ್ಟೆಡ್ ಏನು ಅಂದ್ರೆ ನೀನ್ ಸ್ಪೋರ್ಟ್ಸ್ ನಿಲ್ಸೋದು ಒಳ್ಳೇದು ಅಂತ ಸ್ವಲ್ಪ ಸಮಯಕ್ಕೆ. ಯಾಕಂದ್ರೆ ಇಲ್ಲ ಅಂದ್ರೆ ನಾವು ಏನು ಆಪರೇಟ್ ಮಾಡಿದೀವಿ ಅದು ಆಗತ್ತೆ. ಇಂಜುರಿ ಸ್ಪೋರ್ಟ್ಸ್ ಇಂದಾಗಿಯೇ? ಹೌದು, ಫುಟ್ಬಾಲ್ ಆಡ್ತಾ ಇದ್ದೆ ಯೂನಿವರ್ಸಿಟಿಗೆ, ನಿಟ್ಟೆ ಕಾಲೇಜಲ್ಲಿ ಮಂಗಳೂರು. ಆಕ್ಚುಲಿ ನನ್ನ ಟೀಮ್ ಅವನೇ ನನಗೆ ಇಂಜುರಿ ಆಗಿರೋದು. ಆಟ ಆಡಿದಾಗ ಕೊಲೈಡ್ ಆದಾಗ ಟೇರ್ ಆಯ್ತು. ಅದರ ನಂತರ ಆಪರೇಟ್ ಆಯ್ತು ಮಣಿಪಾಲಲ್ಲಿ. ಸೊ 7 years ಗ್ಯಾಪ್ ಕೊಟ್ಟೆ. 7 years ಗ್ಯಾಪ್ ಕೊಟ್ಟಾಗ ನಾನು ಮೇ ಬಿ ಒಂದು 100 kg ದಾಟಿದೆ. ವೆಯ್ಟ್ ಇನ್ಕ್ರೀಸ್ ಆಯ್ತು, ಓವರ್ ವೆಯ್ಟ್ ಆಯ್ತು. ಮತ್ತೆ ಫುಡ್ ಕಂಟ್ರೋಲ್ ಇಲ್ಲ, ಹೊಸ ಜಾಬ್, ನಾರ್ಮಲ್ ಲೈಫ್ ಅಲ್ಲಿ ಬಿಸಿ ಆಯ್ತು. ಸೊ ಆವಾಗ ಒಂದು ಏನ್ ಅವೇರ್ನೆಸ್ ಬಂತು ಅಂದ್ರೆ ಇದು ನಿಲ್ಲಿಸಬೇಕು, ಈ ವೆಯ್ಟ್ ನ ಕಂಟ್ರೋಲ್ ಮಾಡ್ಬೇಕು. ಇನ್ನೊಂದು ರೀಸನ್ ಇರ್ಬೋದು ಅಂತ ಅನ್ಸುತ್ತೆ. ಒಂದು ನಮ್ಮ ಕಂಪನಿಯಲ್ಲಿ ಏಕಿದ್ದೀನ್ ಅಂತ ಒಂದು ನಡೆಯುತ್ತೆ ಇವೆಂಟ್, ಅದರಲ್ಲಿ ನನ್ನನ್ನ ಪಾರ್ಟಿಸಿಪೇಟ್ ಮಾಡಿಸಿದ್ರು ಫಸ್ಟ್ ಟೈಮ್ ಆಫ್ಟರ್ 7 years. ತುಂಬಾ ಒದ್ದಾಡಿದೆ ಓಡ್ಲಿಕ್ಕೆ, ಬಟ್ ರೇಸ್ ವಿನ್ ಆದ್ವಿ ನಾವು. ನಮ್ಮ ಡಿಪಾರ್ಟ್ಮೆಂಟ್ ಅವರು ರೇಸ್ ವಿನ್ ಆದ್ವಿ. ಬಟ್ ಆ ದಿನ ಡಿಸೈಡ್ ಮಾಡಿದೆ ಇಲ್ಲಿಂದ ನಾನು ಕಟ್ ಆಫ್ ಮಾಡಬೇಕು. ವಿದಿನ್ 6 months ನಾನು ಐ ಬಾಟ್ ಇಟ್ ಟು 62 kgs. ಅಂದ್ರೆ ಆಲ್ಮೋಸ್ಟ್ 40 kg ನೀವು ಡೌನ್ 38 kgs ನಾನು ಡ್ರಾಪ್ ಮಾಡಿದ್ದೀನಿ 6 ದಿನ. ಬಟ್ ನಾಟ್ ರೆಕಮೆಂಡೆಡ್, ಯೂಶಲಿ 1 year 8 months ತಗೋಬೇಕು ಅಂತ ಹೇಳ್ತಾರೆ. ನಾನು ಡ್ರಾಪ್ ಮಾಡಿದೆ. ಡಯಟ್ ಅಲ್ಲ ಎಕ್ಸರ್ಸೈಸ್ ಯಾವುದನ್ನು ಜಾಸ್ತಿ ಮಾಡ್ತಾ ಇದ್ರಿ?
ಡಯಟ್ ಮೋರ್ ನನ್ನ ಈಗಲೂ ಹಾಗೆ ನಾನು ಫುಡ್ಡನ್ನ ತುಂಬಾ ಕಂಟ್ರೋಲ್ ಮಾಡ್ತೀನಿ. ಫಂಕ್ಷನ್ಗೆಲ್ಲ ಹೋದ್ರೆ ಈಗ ನೀವು ಹೇಗೆ ನಿಮ್ದು ಫುಡ್ ಸ್ಟೈಲ್ ಹೇಗೆ ಅಂದ್ರೆ ನೀವು ಹೊರಗಿದ್ದು ತಿನ್ನುವುದಿಲ್ಲ ಹಾಗೆ ನಿಮ್ ನಿಯಮ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ರೆ ಅಥವಾ ಎಣ್ಣೆದು ತಿನ್ನುವುದಿಲ್ಲ ಸ್ವೀಟ್ ತಿನ್ನುವುದಿಲ್ಲ ಹಾಗೆ ಉಂಟು ಅಥವಾ ಬ್ಯಾಲೆನ್ಸ್ಡ್ ಫುಡ್ ತಿಂತೀರಿ ಸ್ವಲ್ಪ ಕಡಿಮೆ ತಿಂತೀರಾ ಅದು ಹೇಗೆ ನಿಮ್ಮ ಸ್ಟೈಲ್ ಹೇಗೆ ಉಂಟು? ಈಗ ನಾನು ಸೇಲ್ಸ್ ಅಲ್ಲಿ ಬಂದಿರೋದ್ರಿಂದ ನನ್ನ ವೃತ್ತಿ ನಾನು ಓಡಾಟ ಜಾಸ್ತಿ, ಹೋಟ್ಲಲ್ಲೇ ಜಾಸ್ತಿ ತಿನ್ನಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಸುಸ್ತಾಗಿರುತ್ತೆ, 8:30 9 ಗಂಟೆಗೆ ಬರ್ತೇವೆ, ಫುಡ್ ತಗೊಳ್ಳೇಬೇಕು, ಫುಡ್ ಇರ್ತದೆ ಎದುರುಗಡೆ, ಕಂಟ್ರೋಲ್ ಸಿಗುದಿಲ್ಲ. ಬಟ್ ನಾನು ಏನ್ ಮಾಡ್ತೇನೆ ಅಂದ್ರೆ ಯೂಶಲಿ ರೈಸ್ ತಿನ್ನೋದೇ ಇಲ್ಲ. ರೈಸ್ ಸ್ವಲ್ಪ ಮುಟ್ಟಿಲ್ಲ, ರೈಸ್ ನಾನು ಮುಟ್ಟುದು. ಈಗ ಸಹ ನನ್ನ ಮನೆಯಲ್ಲಿ ರೈಸ್ ಅದು ಸ್ವಲ್ಪ ಜಗಳ ಆಗತ್ತೆ ಮನೆಯಲ್ಲಿ, ನಾನು ರೈಸ್ ಮುಟ್ಟುದು. ನೀವು ಹಾಗೆ ವಿದೌಟ್ ರೈಸ್ ಅಲ್ಲೇ ಇದ್ದೀರಿ? ಹೌದು. ನಾನು ಎಷ್ಟು ವರ್ಷದಿಂದ ಆಯ್ತು? ಒಂದು 10 ವರ್ಷ ಆಯ್ತು. ಅದಕ್ಕೆ ನನಗೆ ಮನೆಗೆ ಊರಿಗೆ ಹೋದ್ರು ಅಮ್ಮ ಸ್ವಲ್ಪ ಬೈತಾರೆ, ಯಾಕಂದ್ರೆ ನಾವೆಲ್ಲ ರೈಸ್ ತಿನ್ನೋದಿಲ್ಲ. ಅರ್ಧ ಜೀವ ಹೋದ ಹಾಗೆ ಆಗ್ತದೆ. ಚಪಾತಿ ತಿಂತೇನೆ, ಮತ್ತೆ ಸೈಡ್ ಐಟಮ್ಸ್ ಏನ್ ಬೇಕಾದ್ರೂ ತಿಂತೇನೆ. ಒಂದು ಡ್ರಾಬ್ಯಾಕ್ ಏನಿದೆ ಅಂದ್ರೆ ಸ್ವಲ್ಪ ಸ್ವೀಟ್ಸ್ ತಿಂತೇನೆ, ಅದರದ್ದು ಒಂದು ಸ್ವಲ್ಪ ಡ್ರಾಬ್ಯಾಕ್ ಇದೆ, ತುಂಬಾ ಕ್ರೇವಿಂಗ್. ಎಣ್ಣೆ ಇಲ್ಲ, ಎಣ್ಣೆ ಕರ್ದದ್ದು ನನಗೆ ಇಷ್ಟನೇ ಆಗಲ್ಲ. ನಾನು ಮನೆಯಲ್ಲೂ ಎಂಕರೇಜ್ ಮಾಡಲ್ಲ. ಈಗ ಮಗು ಚಿಕ್ಕದಿರೋದ್ರಿಂದ ನಡೆಯುತ್ತೆ, ನಾನು ಲೈಕೇ ಮಾಡಲ್ಲ ಫ್ರೈಡ್ ಐಟಮ್ಸ್. ಯಾವ್ದು ಎಣ್ಣೆದ್ದು ನಾನು ಯಾವುದು ಇಲ್ಲ. ಬಾಯ್ಲ್ ಮಾಡೋದು ಇಲ್ಲ ನ್ಯಾಚುರಲಿ ಕುಕ್ಡ್ ಐಟಮ್ ಆದ್ರೆ ಅದರಲ್ಲೂ ಕುಕ್ ಮಾಡಿದಾಗ ಎಣ್ಣೆ ಹಾಕಿದ್ರೆ ನನಗೆ ನಾನು ಅವಾಯ್ಡ್ ಮಾಡ್ತೀನಿ. ಈಗ ಅನ್ನ ಇಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಯಾರು ಡಯಟಿಷಿಯನ್ ಅಂತ ಹೇಳ್ತಾರೆ ಕಾರ್ಬ್ಸ್ ಕೂಡ ಬೇಕು. ಕಾರ್ಬ್ಸ್ ಹೋಗಿ ಅದು ನಮಗೆ ಫುಲ್ ಬಾಡಿಗೆ ಸಪ್ಲೈ ಆಗುತ್ತೆ. ಸ್ವಲ್ಪ ಅದು ಅನ್ನ ತಿನ್ಬೇಕು ಅಂದ್ರೆ ನಮಗೆ ಜನರಲಿ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಕಾರ್ಬ್ಸ್ಗೆ ಅದು ಬೇರೆ ಅದಕ್ಕೆ ರಿಪ್ಲೇಸ್ಮೆಂಟ್ ತುಂಬಾ ಇದೆ. ವೆಜಿಟೇಬಲ್ಸ್, ಹಾಲು, ಪನ್ನೀರ್ಗಳು ತುಂಬಾ ಇದೆ. ಮತ್ತೆ ರೇಸಿಗೆ 1 ವಾರ ಮುಂಚೆ ನಾನು ರೈಸ್ ತಗೋತೇನೆ. ಬಟ್ ನೀವು ನೋಡಿರ್ಬೋದು ಜಾಪನೀಸ್ಗಳು ರೈಸ್ ತಿನ್ನೋದು ನೋಡಿದರೆ ನೀವು ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ನಾವು ಕಾಗೆಗೆ ಅಂತ ಊರಲ್ಲಿ ಅಷ್ಟೇ ತಿನ್ನೋದು ನಾನು. ಓಕೆ, ಅದೇ ಆ ಕಾರ್ಬ್ಸ್ ಇಲ್ಲಾದ್ರೆ ಮೋಸ್ಟ್ ಆಫ್ ದ ಟೈಮ್ ಫೈಬರ್ ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್ ನೀವು ತಗೊಳ್ತೀವಿ. ಮತ್ತೆ ಏನಾದ್ರು ಈಗ ನಾರ್ಮಲ್ ಹುಳಿ ಅಂತ ನಾವೇನು ಹೇಳ್ತೀವಲ್ಲ ಅದನ್ನ ತಕೊಂಡ್ರೆ ಒಂದ್ಲಿ ಸ್ವಲ್ಪ ರೈಸ್ ತಗೊಳ್ಳೋದಿಲ್ಲ, ಚಪಾತಿ. ಓಕೆ, ನೀವು ಅದು ಈಗ ನಿಮ್ಗೆ ನೋಡಿ ಅವೇರ್ನೆಸ್ ಬಂದು ನೀವು ಅಲ್ಲಿ ಓವರ್ ವೇಟ್ ಇದ್ದದ್ದು ಕಡಿಮೆ ಆದ್ರಿ, ಅಷ್ಟವರೆಗೆ ನೀವು ರೈಸ್ ತಗೊಳ್ತಾ ಇದ್ರಿ? ತಿಂತಿದ್ದೆ. ಅದ್ರ ನಂತರ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ನಿಮ್ಗೆ ಯಾರಾದ್ರೂ ಗೈಡ್ ಮಾಡಿದ್ರ ಆ ಟೈಮ್ ನಲ್ಲಿ? ಹೌದು ಅಂದ್ರೆ ರೈಸ್ ನ ಕಟ್ ಡೌನ್ ಮಾಡಬೇಕು ಅಂತ. ಈಗ ನಾನು ರೇಸ್ಗಳಿಗೆ ಹೋದಾಗ ಅಲ್ಲೆಲ್ಲ ಯುರೋಪಿಯನ್ಸ್ ಏನ್ ತಿಂತಾರೆ ಅಂತ ನೋಡಿ. ಮತ್ತೆ ನಿಮ್ಗೆ ಅದು ಒಂದು ಹೇಳ್ಬೇಕು, ನಮ್ಮ ಜೆನೆಟಿಕ್ಸ್ಗೂ ಬೇರೆ ದೇಶದ ಜೆನೆಟಿಕ್ಸ್ಗೂ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯನ್ಸ್, ಅವರ ಹೈಟ್ ವೆಯ್ಟಿಗೆ ಅವರು ತಗೊಳ್ಳೋ ಫುಡ್ ನ ನಾವು ತಕೊಂಡ್ರೆ ನಮ್ಮಂದ ಆಗುದಿಲ್ಲ. ಯುರೋಪಿಯನ್ಸು ಹಾಗೆ, ಅಮೇರಿಕನ್ಸು ಹಾಗೆ, ಸೌತ್ ಈಸ್ಟ್ ಏಷ್ಯನ್ಸ್ ಲೈಕ್ ಜಪಾನ್, ಇಂಡೋನೇಷಿಯಾ, ಸಿಂಗಾಪುರಿಯನ್ಸ್ ಅವರು ಆಯಿಲಿ ಫುಡ್ ತಿನ್ನೋದೇ ಇಲ್ಲ. ಅವರೆಲ್ಲ ಬಾಯ್ಲ್ ತಿನ್ನೋದು. ಅವ್ರು ಏನಿದ್ರು ಬಾಯ್ಲ್, ಮತ್ತೆ ಆಯಿಲ್ ಮಾಡಿದ್ರು ಆಯಿಲ್ ಅಂತ ಅದರಲ್ಲಿ ನಿಮಗೆ ಫ್ಯಾಟ್ ಕಂಟೆಂಟ್ ತುಂಬಾ ಕಮ್ಮಿ, ಬಟ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಅವ್ರು ಅದನ್ನೇ ತಿನ್ನೋದು. ಅದಕ್ಕೆ ನೀವು ನೋಡಿದ್ರೆ ಈಗ ಯುರೋಪಿಯನ್ಸ್ ಎಲ್ಲ ಫ್ರೂಟ್ಸ್ ಮತ್ತೆ ಅವರು ವೀಟ್ ಬ್ರೆಡ್ಸ್ ತಿನ್ನೋದು ಜಾಸ್ತಿ. ಅಮೆರಿಕನ್ ಸ್ವಲ್ಪ ಫ್ಯಾಟ್, ನಮ್ಮ ತರನೇ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಅಷ್ಟೇ. ಬಟ್ ಅವ್ರದ್ದು ಜೆನೆಟಿಕಲಿ ಹ್ಯೂಜ್ ಬಾಡಿ, ಬಿಗ್ ಬಿಗ್. ನಾವು ರೇಸ್ ಅಲ್ಲೆಲ್ಲ ಹೋದಾಗ ನಮ್ಗೆ ನಾಚಿಕೆ ಆಗುತ್ತೆ ನಮ್ಮ ಪರ್ಸನಾಲಿಟಿಯನ್ನು. ನಾವು ತುಂಬಾ ಚಿಕ್ಕದು ಕಾಣ್ತೇವೆ, ಲೀನ್ಕಿಂತಲೂ ನಮ್ಮ ಜೀವವೇ ಚಿಕ್ಕದು ಕಾಣುತ್ತೆ. ಮತ್ತೆ ನಾನು ರೈಸ್ ನಿಲ್ಸಿರೋದ್ರಿಂದ ನನ್ಗೆ ತುಂಬಾ ಅಡ್ವಾಂಟೇಜ್ ಆಗಿದೆ. ನನ್ನ ವೆಯ್ಟ್ ನಾನು ಕಂಟ್ರೋಲ್. ಹಾಗೆ ಅಂತ ಸಡನ್ಲಿ ಯಾರೋ ಬಂದಾಗ ಬೇರೆ ಊಟಕ್ಕೆ ಇಲ್ಲ ಅಂದ್ರೆ ರೈಸ್ ತಿಂತೇನೆ, ವಿರೋಧ ಅಲ್ಲ, ನಾನ್ ರೈಸ್ ಆದಷ್ಟು ಪ್ರಿಫರ್ ಮಾಡುದಿಲ್ಲ. ನಾನ್ ರೈಸ್ ಇಂದಾಗಿ ನನಗೆ ಅಡ್ವಾಂಟೇಜ್. ಸೊ ಇದಿಷ್ಟು. ಸೊ ಈಗ ನಿಮ್ದು ಮೊದ್ಲಿನ ಅಂದ್ರೆ ನೀವು ವೆಯ್ಟ್ ಇರುವಾಗಕ್ಕೂ ಈಗಕ್ಕೂ ನಿಮ್ಮ ಡೇ ಟು ಡೇ ಲೈಫಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತದೆ? ಅಂದ್ರೆ ಲೈಟ್ ಆಗಿ ಅನ್ನಿಸ್ತದ ಡೇ ಟು ಡೇ ಆಕ್ಟಿವಿಟಿಯಲ್ಲಿ? ಆ ಟ್ರಾನ್ಸ್ಫಾರ್ಮೇಷನ್ನಿಂದಾಗಿ ಅದರ ಬೆನಿಫಿಟ್ ಒಂದು ನಮಗೆ ಹೇಳಿ ಅಂತ ಹೇಳಿದ್ರೆ ಹೇಗೆ ನಿಮಗೆ ಫೀಲ್ ಆಗ್ತದೆ? ಯಾಕಂದರೆ ಆ್ಯಕ್ಚುಲಿ ಓವರ್ ವೆಯ್ಟ್ ಇದ್ದರೆ ನಮಗೆ ಕೂತ್ಕೊಂಡ ತಕ್ಷಣ ಬೇಗ ಹೇಳಲಿಕ್ಕೂ ಆಗೋದಿಲ್ಲ. ಸೊ ಅಂಥದ್ದು ಫೀಲ್ ಇರ್ತದೆ ನಮಗೆ ತುಂಬ. ಸೊ ಇಲ್ಲ, ಆಕ್ಟಿವ್ ಡೆಫಿನೆಟ್ಲಿ ಇದೆ. ಈಗ ನನ್ನ ಜಾಬ್ ಇರೋದ್ರಿಂದ, ಯಾಕಂದರೆ ನಾನೊಂದು ವಾರದಲ್ಲಿ 3000 ಕಿಲೋಮೀಟರ್ ಡ್ರೈವ್ ಮಾಡ್ತೇನೆ. ಡ್ರೈವ್ ಅಂದರೆ ನಾನು ಓಡಾಡಬೇಕಾಗುತ್ತೆ, ಮತ್ತೆ ಟ್ರಾವೆಲಿಂಗ್, ಅದರ ಮಧ್ಯದಲ್ಲಿ ಈ ಟ್ರೈನಿಂಗ್. ಈ ವೆಯ್ಟ್ ಕಮ್ಮಿ ಇರೋದ್ರಿಂದ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ಆಕ್ಟಿವ್. ರಾತ್ರಿ 12 ಗಂಟೆಗಾದ್ರೂ ಎಪ್ಸಿ ನಾನು ಬೆಳಿಗ್ಗೆ 5 ಗಂಟೆಗೆ ಹೇಳೋದು, 4:15 5 ಗಂಟೆಗೆ. ಇವನ್
ನಾನು 12 ಗಂಟೆಗೆ ಮಲಗಿದ್ರು ನನಗೆ ಬೆಳಿಗ್ಗೆ ಅನ್ಫಾರ್ಚುನೇಟ್ಲಿ ಎಚ್ಚರ ಎಚ್ಚರ ಆಗ್ಬಿಡುತ್ತೆ. ಆಗ್ತದೆ. ಹೌದು. ಅದರ ನಂತರ ಅಂದ್ರೆ ಸುಮ್ನೆ cycle, ಹೌದು. ಸುಮ್ನೆ ಮಲಗ್ಬೇಕಷ್ಟೇ, Correct, ಫೋರ್ಸ್ correct. ಮಾಡಿ ಹೌದು, ಅದನ್ನ. ಹೌದು. ಇಲ್ಲಾಂದ್ರೆ ಸ್ಲಿಪ್ ಆದ್ರೆ ಡೇ ಟೈಮ್ ಮಲಗ್ತೀನಿ, ಹಾ. ಇಲ್ಲಾಂದ್ರೆ ನಾನು ಡೇ ಟೈಮು ಮಲಗಲ್ಲ. Okay. ವೆಯ್ಟ್ ರೆಡ್ಯೂಸ್ ಆಗಿರೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ. Advantages. ಒಂದು ಲೈಟ್ ಬಾಡಿ ಫಾರ್ ಶೂರ್, ಹೌದು. ಇಂಟೇಕ್ ಕಮ್ಮಿ ಇದೆ. ಕಮ್ಮಿ. ನನ್ನ ಸುತ್ತಮುತ್ತಲೂ ಜನ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇದೆ. ಜಾಸ್ತಿ. ನನ್ನ ಹೆಂಡತಿನೂ ತುಂಬಾ ಕಂಟ್ರೋಲ್ ಮಾಡ್ತಾಳೆ. Okay. ಮಗು ಆಗದ್ರಿಂದ ಹೌದು, ನಾವು ಹೌದು, ಕಂಟ್ರೋಲ್ಡ್ ಇಲ್ಲ. ಹೌದು. ಮತ್ತೆ ಇನ್ನೊಂದೇನು ಅಂದ್ರೆ ಯಾವ ಡ್ರೆಸ್ ಹಾಕೋಬಹುದು. ಹೌದು. ಸೊ ಅದು ಅದೊಂದು ದೊಡ್ಡ first plus point. ಬಿಗ್ಗೆಸ್ಟ್ ಹೌದು, ಅಡ್ವಾಂಟೇಜ್ ಹೌದು. ಇಸ್ ದಟ್. Correct, correct. ಸ್ವಲ್ಪ ವೆಯ್ಟ್ ಜಾಸ್ತಿ ಆದ್ರೆ ನಾನು ಡೈಲಿ ವೆಯ್ಟ್ ಚೆಕ್ ಮಾಡ್ತೀನಿ. Oh, okay. ಎವ್ರಿ ಡೇ ಡೈಲಿ ಚೆಕ್ ಹಾ, ಮಾಡ್ತೇನೆ. ಹಾ, ಹಾ. ಸೊ ಅದೊಂದು ಹ್ಯಾಬಿಟ್ Habit ಮಾಡ್ಕೊಂಡಿದ್ದೇನೆ. ಆಗಿದೆ. ಹಾ, ಹಾ, ಅದು ಕೆಲವರಿಂದ ಕಲ್ತಿರೋ ಹ್ಯಾಬಿಟ್. ಆಕ್ಚುಲಿ ಹೌದು. ಜಾಪನೀಸ್ಗಳು ಇದರಲ್ಲಿ ತುಂಬಾ Oh, ಸ್ಟ್ರಿಕ್ಟ್ ಅವರು. strict. ಅವರವರ ವೆಯ್ಟ್ ನ ಡೈಲಿ ಚೆಕ್ ಮಾಡ್ತಾರೆ. Check ಮಾಡ್ತಾರೆ. Oh, oh, oh. ಮತ್ತೆ ತುಂಬಾ ರೆಗ್ಯುಲರ್ ಕೂಡ ನಾನು Okay, okay. ಫಿಟ್ನೆಸ್ಗೆ ವೆರಿ ಸರಿ, ರೆಗ್ಯುಲರ್. ಆಮೇಲೆ ಈಗ ನಿಮ್ಗೆ ಈ ಅನ್ನ ಬಿಟ್ಟದ್ರಿಂದ ಏನಾದ್ರೂ ಏನು ಬೆನಿಫಿಟ್ ಅಂದ್ರೆ ಸ್ಪೆಸಿಫಿಕಲಿ ರೈಸ್ ಬಿಟ್ಟದ್ರಿಂದ ಏನಾದ್ರೂ ಬೆನಿಫಿಟ್? ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಊಟ ಆದ ತಕ್ಷಣ ನಮ್ಗೆ ಒಂದು ಸೆಡೇಷನ್ ಬರ್ತದೆ, ಅಂದ್ರೆ ಒಂಥರ ಅಮಲು ಅಂತ ಹೇಳ್ತೇವೆ ನಾವು ನಮ್ಮ ಇದರಲ್ಲಿ, ಮಲಗುವ ಅಂತ. ಈಗ ಮಧ್ಯಾಹ್ನ ಊಟ ಮಾಡಿ ಮಲಗುವಂಥದ್ದೊಂದು ಹ್ಯಾಬಿಟ್ ಇರ್ತದೆ. ಸೊ ಅದ್ರಲ್ಲಿ ಏನಾದ್ರು ಡಿಫರೆನ್ಸ್ ನಿಮ್ಗೆ ಅಂದ್ರೆ ನೋಟಿಸಬಲ್ ಡಿಫರೆನ್ಸ್ ಇದೆಯಾ? ರೈಸ್ ತಿನ್ನದೇ ಇರೋದ್ರಿಂದ ಏನೇ ಫುಡ್ ತಿಕ್ಕೊಂಡ್ರು ನನ್ನ ವರ್ಕೌಟ್ ಅಲ್ಲಿ ಬರ್ನ್ ಆಗಿ ಹೋಗ್ತಾ ಇದೆ, ಹಾ, ಮತ್ತೆ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಹಾ, ನಾನು ರೆಗ್ಯುಲರ್ ಆಗಿ 4-5 ದಿನ ರೈಸ್ ತಿಂದು ವರ್ಕೌಟ್ ಮಾಡಿದ್ರೆ ವರ್ಕೌಟ್ ಆಗತ್ತೆ, ಆಗತ್ತೆ. ಬಟ್ ವೆಯ್ಟ್ ಇನ್ಕ್ರೀಸು ಆಗಿರುತ್ತೆ. ಹಾ, ಆ ಡಿಫ್ರೆನ್ಸ್ ಅನ್ನ ನಾನು notice ನೋಡಿದ್ದೇನೆ. ಮಾಡಿದ್ದೀರಿ. ಹಾ, Clean. okay. ಅದೇ ಈಗ ನಾನು ನ್ಯಾಚುರಲ್ ಫುಡ್, ಫ್ರೂಟ್ಸ್, ಅದು ಇದು ಚಪಾತಿ ಎಲ್ಲ ಹೌದು. ತಗೊಂಡು ಇದ್ರೆ ತಿಂದ್ರೆ ಆಗುದಿಲ್ಲ. ನಂದು ಏನು ಇಲ್ಲ, ಹಾ. ಅದೇ ಮೇಂಟೈನ್ ಆಗಿರುತ್ತೆ, ಅದನ್ನ ವೆಯ್ಟ್ ನಿಮ್- ಹಾಗೇ ಇರುತ್ತೆ. ನೀವು ವೆಯ್ಟ್ ಅದು ಡೈಲಿ ವೇಯಿಂಗ್ ಮೆಷಿನ್ ಅಲ್ಲಿ ನೀವು ಡೈಲಿ ವೆಯ್ಟ್ ಚೆಕ್ ಹೌದು. ಮಾಡೋದ್ರಿಂದ ಇದು ಬೆನಿಫಿಟ್ ನಮಗೆ ಗೊತ್ತಾಗ್ತದೆ. ಕರೆಕ್ಟ್. ಇಲ್ಲ ಇಲ್ಲ ಅಂದ್ರೆ ಅಂದ್ರೆ ನೋಟಿಸ್ ಆಗ್ತದೆ. ಇಲ್ಲ ಇದ್ರೆ ನಾವೆಂತ ಮಾಡ್ತೇವೆ, ನಮಗೆ ಒಂದು ತಿಂಗಳ ನಂತರ 1 kg ಜಾಸ್ತಿ ಆಗಿರ್ತದೆ, ಎಕ್ಸಾಕ್ಟ್. ನಮಗೆ ಗೊತ್ತೇ ಆಗುದಿಲ್ಲ ಯಾವುದ್ರಿಂದ ಅಂತ ಹೇಳಿ. Correct. ಇದ್ರಲ್ಲಿ ನೀವು ಸ್ಟಡಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ಒಂದು ಬೆನಿಫಿಟ್. ನಾನು ಮಾತ್ರ ಅಲ್ಲ, ನನ್ನ ಅಣ್ಣ ಕೂಡ ಈಗ ಹಾ. ರೈಸ್ ಬಿಟ್ಟು ಆಲ್ಮೋಸ್ಟ್ ಅಂದ್ರೆ ತಿಂತಾನೆ, ಹಾ, ಕಮ್ಮಿ 50% ಕಟ್ ಡೌನ್ ಮಾಡಿದ್ದಾನೆ. ಹಾ. ಆಲ್ಮೋಸ್ಟ್ 25 kg ಕಮ್ಮಿ ಮಾಡಿದ್ದಾನೆ. ಅವನು ಊರಲ್ಲಿ ಇರೋದು, ಓಕೆ. ಅವನೇ ಹೇಳ್ತಾನೆ ಹೌದು. ರೈಸ್ ಇಷ್ಟು ಭಯಾನಕ ಅಂತ ನನಗೆ ಗೊತ್ತಿರ್ಲಿಲ್ಲ. ವೆಯ್ಟ್ ಗೈನ್ ಆಗುದೆ. ಅಂದ್ರೆ ನಾವು ಬೆಳಿಗ್ಗೆ ನಾವೀಗ ಬೆಳೆದದ್ದು ಹೇಗೆ? ಹೌದು. ಬೆಳಿಗ್ಗೆ ನೀವು ಊಟ ಮಾಡಿ ಗಂಜಿ, ಬೆಳ್ದದ್ದು. ಬೆಳಿಗ್ಗೆ ಗಂಜಿ, ಹೌದು. ಉಪ್ಪಿನಕಾಯಿ ಇದ್ರೆ 1-2 ಸೌಂಡ್ ಹೌದು, ಜಾಸ್ತಿ, correct. ಮಧ್ಯಾಹ್ನ ಒಳ್ಳೆ ಹುಳಿ ಹೊಟ್ಟೆಗೆ ರೈಸ್, ಹೌದು, ರಾತ್ರಿ ಮತ್ತೆ ರೈಸ್, ಹೌದು, ಹೌದು. ಇನ್ನು ಸಂಜೆ ಹಸಿವಾದ್ರೆ ರೈಸ್ ಅಲ್ಲೇ ರೈಸ್. ಅದು ರೈಸ್ ಅಷ್ಟು ನಾವು ಈಗ ಕೆಲಸದವರು ತಿಂದ್ರೆ, ಕೆಲಸ ಮಾಡೋರು ಅದನ್ನ ತಿಂದ್ರೆ ಫಿಸಿಕಲ್ ಕೆಲಸ ಹೇಳ್ತಾರೆ. ಹೌದು, ಅದೇ ಆಫೀಸಲ್ಲಿ ಫಿಸಿಕಲ್ ಅಲ್ಲಿ ವರ್ಕೌಟ್ ಇದೆ. ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಕೂಲಿ ಕೆಲಸ ಇರ್ಲಿ ಅಥವಾ ನಮ್ಮ ತೋಟದ ಕೆಲಸ ಅಂತ ಇಟ್ಕೊಳ್ಳುವ, ಅದಕ್ಕೇನ್ ಪ್ರಾಬ್ಲಮ್ ನಮ್ಮ ಇಲ್ಲ. ತೋಟಕ್ಕೆ ಬರೋರೆಲ್ಲ ನಾವು ಅಷ್ಟು ನೋಡ್ತೇವೆ, burn ಆಗ್ತದೆ. ಅವರು ಊಟ ಮಾಡಿ ಬರ್ನ್ ಹೌದು, ಮಾಡಿ ಹೌದು. ಹೋಗ್ತಾರೆ ಕೂಡ್ಲೆ ಮನೆಗೆ. ಬನ್ನಿ, ಹೌದು. ಅದು ಆ ಲೈಫ್ ಸ್ಟೈಲ್ಗೆ ಆ ಟೈಮ್ಗೆ ಫುಡ್ ಓಕೆ, ನಮ್ಗೆ ಅದು ಅಲ್ಲ. ಓಕೆ. ಈಗ ನಿಮ್ಮ ಫ್ಯಾಮಿಲಿದ್ದು ಸಪೋರ್ಟ್ ಅಂದ್ರೆ ನಿಮ್ಗೆ ಇದಕ್ಕೆ ಆಕ್ಚುಲಿ ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕಾಗ್ತದೆ. ಅಂದ್ರೆ ಆಲ್ಮೋಸ್ಟ್ 50% ಅವರು ಕೂಡ ಒಂದು ಇದು ಮಾಡಿದ ಹಾಗೆ, ಅಂದ್ರೆ ಯಾವ್ದು ಮನೆ ಅಂತ ಹೇಳ್ಬೇಕು, ವುಮನ್ ಅಂತ ಹೇಳ್ಬೋದು ನಿಮ್ಮ ಮಿಸಸ್. ಅವರದ್ದು ಸಪೋರ್ಟ್ ಹೇಗೆ ಉಂಟು, ಅಥವಾ ನಿಮ್ಮ ಹೇಗೆ ಕೋಆರ್ಡಿನೇಷನ್ ಉಂಟು, ಅದನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಅವರದ್ದು ಕಂಪ್ಲೇಂಟ್ಸ್ ಬರ್ತದೆ. ಅದಿದ್ದೇ ಇರುತ್ತೆ. ಅಂದ್ರೆ ಫ್ಯಾಮಿಲಿ, ವರ್ಕ್, ನಿಮ್ಮ ಜಾಬ್, ಆಕ್ಚುಲಿ ನೀವು ಮೂರನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಇದು ನಿಮ್ದು ಹಾಬಿ, Correct. ಮತ್ತೆ ವರ್ಕ್, ಮತ್ತೆ ಫ್ಯಾಮಿಲಿ. ಇದು ಒಂದು ನಿಮ್ಗೆ ಚಾಲೆಂಜ್ ಅಂತ ಅನ್ನಿಸ್ತದಾ ಹೇಗೆ ಅಂತ? ಕೆಲವು ಸರ್ತಿ ಡೆಫಿನೆಟ್ಲಿ ಚಾಲೆಂಜಸ್ ಇದೆ. ಯಾಕೆಂದ್ರೆ ನೀವು ಹೇಳಿದಾಗೆ ಒಂದು ಫಸ್ಟ್ ಇಸ್ ಪ್ರೊಫೆಷನ್. ಹೌದು. ಪ್ರೊಫೆಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಇದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡು, ಈಗ ಇದು ಏನಂದ್ರೆ ದಿಸ್ ಇಸ್ ಅಡಿಕ್ಷನ್. ಓಕೆ, ಇದ್ರ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕೆಲಸದ ಬಗ್ಗೆ ನಾವು ಈಗ ಸಾಟರ್ಡೆ ಸಂಡೇ ಬಂದ್ರೆ ಕೆಲವೊಮ್ಮೆ ವಿ ಹ್ಯಾವ್ ಟು ವರ್ಕ್ ಆನ್ ಸಾಟರ್ಡೆ ಸಂಡೇಸ್. ನಿಮ್ಗೆ ಈ ತರ ಇವೆಂಟ್ಗಳಿದ್ರೆ ಅದು ಡಿಸ್ಟರ್ಬ್ ಆಗುತ್ತೆ. ಸೊ ನೀವು ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ನಮ್ಗೆ ಪ್ರೀ ಮೈಂಡ್ ಅಲ್ಲಿ ಅದು ಗೊತ್ತಿರ್ಬೇಕು, ನನ್ಗೆ ಎಲ್ಲಿ ತನಕ ನಾನು ಸ್ಟ್ರೆಚ್ ಮಾಡಬಹುದು ಅಂತ. ಯಾಕಂದ್ರೆ ನಿಮ್ಗೆ ಇದೆಲ್ಲ ನೀವು ಯಾವಾಗ ಮಾಡಬಹುದು ಅಂದ್ರೆ ನೀವು ಪ್ರೊಫೆಷನ್ ಚೆನ್ನಾಗಿ ನಡೆದ್ರೆ ಮಾತ್ರ ನೀವು ಇದನ್ನ ಮಾಡಬಹುದು. ಇಲ್ಲ ಅಂದ್ರೆ ಇದು ಡ್ರಾಪ್ ಆಗುತ್ತೆ. ದಟ್ ಈಸ್ ನಂಬರ್ 1. ನಂಬರ್ 2, ಪರ್ಸನಲ್ ಲೈಫಿಗೆ ಬಂದಾಗ, ಬ್ಯಾಚುಲರ್ ಲೈಫ್ ಇದ್ದಾಗ ನಿಮ್ಮನ್ನ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಕಂಟ್ರೋಲ್ ಮಾಡ್ಲಿಕ್ಕೆ ಯಾರಾದ್ರೂ ಬಂದ್ರೆ ನೀವು ಕೇಳೋದು ಇಲ್ಲ. ಯಾಕಂದ್ರೆ ನಾನು ಬ್ಯಾಚುಲರ್ ಇದ್ದಾಗ ನನಗೆ ಗೊತ್ತಿದ್ದಾಗ ಈ ಪ್ರಪಂಚದಲ್ಲಿ ನನ್ನನ್ನು ಕಂಟ್ರೋಲ್ ಮಾಡೋರು ಯಾರು ಇರ್ಲಿಲ್ಲ. ಅದನ್ನ ನನ್ನ ತಂದೆ ತಾಯಿ ಹೇಳ್ತಾರೆ. ಸೊ ಆ ತರ ಇತ್ತು. ಯಾಕಂದ್ರೆ ನನ್ನ ಫ್ರೀಡಮ್, ಅಫ್ಕೋರ್ಸ್ ರಾಂಗ್ ವೇ ಅಲ್ಲಿ ಯಾವಾಗ್ಲೂ ಹೋಗಲ್ಲ ಅಂತ, ಬಟ್ ದೇ ಯೂಸ್ ಟು ಫೀಲ್ ನಾನು ಎಕ್ಸ್ಟ್ರೀಮ್ ಮಾಡ್ತಾ ಇದ್ದೇನೆ, ನನಗೆ ಬ್ರೆಡ್ ಬರೋದೇ ಇದರಿಂದಾಗಿ, ಊಟ ಬರೋದೇ ಇದರಿಂದ. ನನ್ನ ತಾಯಿ ಹೇಳ್ತಿದ್ರು, ಇಷ್ಟು ಕಷ್ಟ ಪಡ್ಬೇಕಾ ನೀನ್ ರೈಸ್ ತಿಂತ ಇಲ್ಲ ಹೇಳೋದೇ ಒಂದು ದೊಡ್ಡ ಅಂದ್ರೆ ಅದೊಂದು ನಮ್ಗೆ ದೊಡ್ಡ ಅಪರಾಧ. ಅದೇ ಒಂದು ದೊಡ್ಡ ಅಪರಾಧ. ಅಫೆನ್ಸ್ ಮಾಡಿದಾನೆ, ಕ್ರಿಮಿನಲ್. ಮದುವೆ ಆದ್ಮೇಲೆ ನಿಮ್ಮ ವೈಫ್, ಈಗ ನನಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ನನ್ನ ವೈಫ್ ಆರ್ಟಿಸ್ಟ್, ಅವರು ಪೇಂಟರ್, ಆದ್ರಿಂದ ಅವ್ರಿಗೆ ಗೊತ್ತಿದೆ. ಮತ್ತೆ ಮದುವೆ ಆದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಬಟ್
ಅದು ಒಂದು ಲಿಮಿಟ್ ಇದೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಒಂದು ಮಗು ಆದ್ಮೇಲೆ ನಾವು ಕೆಲವೊಮ್ಮೆ ಅನ್ಸತ್ತೆ ನಾವು ಸ್ವಾರ್ಥಿಗಳು ಅಂತ ಅವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ಬೆಳಿಗ್ಗೆ ಎದ್ದು ಹೋಗ್ತೇವೆ, ಅವ್ರೊಬ್ರೇ ಇರ್ತಾರೆ, ಅವ್ರ ಮಗುನ್ ನೋಡ್ಕೊ, ಅವರ ಬಗ್ಗೆ ನಾವು ಆಲೋಚನೆ ಮಾಡುದಿಲ್ಲ. ಅದನ್ನ ನಮ್ಗೆ ಅರ್ಥ ಆಗ್ಲಿಕ್ಕೂ ಟೈಮ್ ತಗೊಳುತ್ತೆ. ನಾನು ಯಾಕೆ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನ ಕಮ್ಯುನಿಟಿಯಲ್ಲಿ ಡಿವೋರ್ಸ್ಗಳಾಗಿದೆ ಇದರಿಂದಾಗಿ. ಯಾಕಂದ್ರೆ ಅವರು ಮ್ಯಾಚ್ ಆಗ್ತಾ ಇಲ್ಲ, ಅವನು ತುಂಬಾ ಫೋಕಸ್ ಅದರಲ್ಲಿ ಇದ್ದಾನೆ, ಇವಳು ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಫೀಲ್ಡ್. ಫಾರ್ಚುನೇಟ್ಲಿ ನಾನು ಥ್ಯಾಂಕ್ಫುಲ್ ಆಗಿರ್ಬೇಕು ನನ್ನ ಫ್ಯಾಮಿಲಿಗೆ. ಇನ್ನೊಂದು ನಾನು ಈಗ ಅರ್ಥ ಮಾಡ್ಬೋದು. ಈಗ ಆಯ್ತು, ನನಗೆ 43 ವರ್ಷ, ಈಗ ನಾನು ಇನ್ನು ನ್ಯಾಷನಲ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ನನಗೆ ಫಿಟ್ನೆಸ್ ಬೇಕು, ಮತ್ತೆ ಐ ವಾಂಟ್ ಟು ಕಂಟಿನ್ಯೂ. ಯಾಕಂದ್ರೆ ನನ್ನ ಮೈಂಡ್ ಎಂಗೇಜ್ ಆಗ್ತಾ ಇದೆ. ನನಗೆ ಮೈಂಡ್ ಎಂಗೇಜ್ ಇಲ್ಲದಿದ್ರೆ ನಾನು ಏನೋ ಬೇರೆ ಶುರು ಮಾಡ್ತೇನೆ, ಆಲೋಚನೆ ಮಾಡ್ತೇನೆ. ಮತ್ತೆ ಇದರಲ್ಲಿ 2 ಬೆನಿಫಿಟ್, ಒಂದು ಫಿಟ್ನೆಸ್ ಕೂಡ ಮೇಂಟೈನ್. ಕರೆಕ್ಟ್, ಅದು ಅವ್ರಿಗೂ ಅರ್ಥ ಆಗಿದೆ. ಅವರು ಇದನ್ನ ಅಡಾಪ್ಟ್ ಮಾಡಿದ್ದಾರೆ. ಈಗ ಅವರು ಫಿಟ್ನೆಸ್ಸಿಗೆ ಜಿಮ್ಮಿಗೆ ಹೋಗುವಂಥದ್ದು, ಸ್ವಿಮ್ಮಿಂಗ್ ನನ್ನ ಜೊತೆ ಬರುವಂಥದ್ದು ಅಂಡರ್ಸ್ಟುಡ್. ಬಟ್ ನಾನು ಹೇಳೋದು ಬ್ಯಾಲೆನ್ಸಿಂಗ್ ವೆರಿ ಇಂಪಾರ್ಟೆಂಟ್. ನಮಗೆ ಗೊತ್ತಿರಬೇಕು ನಮ್ಮ ಪಾರ್ಟ್ನರಿಗೆ ಯಾವಾಗ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ನನ್ನ ಲೆಕ್ಕದಲ್ಲಿ ಈ ಇಂಟರ್ವ್ಯೂನ ನನ್ನ ಫ್ರೆಂಡ್ಸ್ ಯಾರಾದ್ರೂ ನೋಡಿದ್ರೆ ಅವರಿಗೆ ಶಾಕ್ ಆಗ್ಬೋದು ನಾನು ಈ ತರ ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ತಾಯಿ ಒಂದು ಮಗುನ 8 ಗಂಟೆ 9 ಗಂಟೆ ನೋಡ್ಕೊಳ್ಳೋದು ಅದು ನಾಟ್ ಈಸಿ. ಯಾಕಂದ್ರೆ ನಾನು ಒಂದಿನ ಅವಳು ಬಿಟ್ಟು ಹೋದಾಗ ಅದು ಎಷ್ಟು ಚಾಲೆಂಜಸ್ ಇದೆ ಅಂತ ಅರ್ಥ ಆಗತ್ತೆ. ಸೊ ಇಟ್ ಈಸ್ ನಾಟ್ ಈಸಿ. ನಾನು ಕೂಡ ಹೇಳ್ತೇನೆ, ನಮ್ಮ ಟೈಮ್ ಕೊಡಬೇಕು. ಹೆಂಗಸ್ಟಿಗೆ ಮೊದಲು ನಮ್ದು ಎಲ್ಲ ನಮಸ್ಕಾರ, ಏನಿದ್ರು ನಾವು ಮತ್ತೆ ಪೇಷನ್ಸ್ ನಮ್ಮಿಂದ ಸಾಧ್ಯವೇ ಇಲ್ಲ. ನಮ್ದು ಇದು ಪರ್ಸನಲ್ ಅಭಿಪ್ರಾಯ. ಯಾರಾದ್ರೂ ಅಂದ್ರೆ, ಯಾಕಂದ್ರೆ ಇದು ತುಂಬಾ ಜನ ವೀಕ್ಷಣೆ ಮಾಡ್ತಾರೆ, ಹಾಗಾಗಿ ಅವರದ್ದು ಅಭಿಪ್ರಾಯ ಬೇರೆ ಇರ್ಬೋದು. ನಂದಂತ ಅಭಿಪ್ರಾಯ ಅದೇ, ಅವರಿಗೆ ಮೊದಲು ನಾವು ನಮ್ಮ ಅಮ್ಮ ಇರ್ಲಿ, ನಮ್ಮ ಹೆಂಡತಿ ಯಾರಾದ್ರೆ ಸೊ ನಮ್ಗೆ ಅವರಿಗೆ ಮೊದಲ ಇದು ನಮ್ಮ ಯಶಸ್ಸಿನಲ್ಲಿ ಅವರದ್ದೇ ಪಾಲು ಹೆಚ್ಚು ಅಂತ ಹೇಳ್ಬೋದು, ನಮ್ದು ಕಡಿಮೆ. ಅದಕ್ಕೆ ನಾನು ಕೂಡ ಎಗ್ರಿ ಆಗ್ತೇನೆ. ಸೊ ಏಕೆ ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ, ಅಪ್ಕಮಿಂಗ್ ಯಾರಿಗಾದ್ರೂ ಇಂಥದ್ದು ಫಿಟ್ನೆಸ್ ಅಲ್ಲೇ ಇರಲಿ, ಇಂಥದ್ದೇನಾದ್ರು ಮಾಡಬೇಕು, ಮ್ಯಾರಥಾನ್. ಯಾಕಂದ್ರೆ ಇದು ಐರನ್ ಮ್ಯಾನ್ ಇದು ಇರ್ಬೋದು ತುಂಬ ಜನರಿಗೆ, ಅದಕ್ಕೆ ನಾವು ಅಲ್ಲಿವರೆಗೆ ಹೋಗೋದು ಬೇಡ. ಈಗ ಅಟ್ಲೀಸ್ಟ್ ಒಂದು ಮ್ಯಾರಥಾನ್ ಆದ್ರೂ ಮಾಡುವ ಅಂತೇಳಿ ಯಾರಿಗಾದ್ರೂ ನಮ್ಮ ವೀಕ್ಷಕರಿಗೆ ಅಥವಾ ನಮ್ಮ ಚಿತ್ಪಾವನ ಕಮ್ಯುನಿಟಿಯವರಿಗೆ ಅಥವಾ ಯಾರು ಯೂಟ್ಯೂಬ್ ನೋಡುವವರಿಗೆ ಮಾಡಬೇಕು ಅಂತ ಹೇಳಿ ಇದ್ರೆ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಅದಕ್ಕೆ ಒಂದು ಫುಲ್ ಒಂದು ಗೈಡೆನ್ಸ್ ಫಸ್ಟಿಂದ ಬಿಗಿನ. ಏನು ಗೊತ್ತಿಲ್ಲ ಅವನಿಗೆ, ನೀವು ಹೇಳಿದಾಗೆ 100 kg ಇದ್ದಾನೆ ಈಗ, ಅಥವಾ 100 kg ಇಲ್ಲದಿದ್ರು ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಅವನಿಗೆ ನೀವು ಒಂದು ಕಿವಿ ಮಾತು ಏನು, ಅಥವಾ ನೀವು ಅವನಿಗೆ ಗೈಡ್ ಮಾಡ್ತೀರಾ ಅಂತೇಳಿ ಒಂದು ನಮ್ಮ ವೀಕ್ಷಕರಿಗೆ ನೀವು ಹೇಳಬೇಕು. ಖಂಡಿತ ಗೈಡ್ ಮಾಡ್ತೀನಿ, ಅದರಲ್ಲಿ ಏನು ಡೌಟ್ ಇಲ್ಲ. ನಾನು ತುಂಬಾ ಜನರಿಗೆ ಆಲ್ರೆಡಿ ಮಾಡಿದ್ದೀನಿ. ಅದನ್ನ ನಾವು ಏನು ಅಂದ್ರೆ ಹೇಳುದಿಲ್ಲ, ಅವ್ರು ನಮ್ಗೆ ಪರ್ಸನಲಿ ಫೋನ್ ಮಾಡ್ತಾರೆ, ನಾವು ಅವರಿಗೆ ಗೈಡ್ ಮಾಡ್ತೀವಿ. ಯಾಕಂದ್ರೆ ನಾವು ಕೂಡ ನಮ್ಮನ್ನ ಯಾರೋ ಗೈಡ್ ಮಾಡಿದ್ರಿಂದಲೇ ನಾವು ಇಲ್ಲಿಗೆ ಬಂದಿರೋದು. ಕೆಲವರಿಗೆ ಕೋಚಿಂಗ್, ಅಫಿಷಿಯಲ್ ಕೋಚಿಂಗು ಮಾಡಿದ್ದೀನಿ, ತುಂಬಾ ಅಥ್ಲೆಟ್ಗಳಿಗೆ ಕೋಚಿಂಗ್. ಬಟ್ ನನಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಏನಾದ್ರು ಸಜೆಷನ್ ತಗೋಬೇಕು ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ನಂದು ಮೆಸೇಜ್ ಇಷ್ಟೇ, ಯಾರಾದ್ರೂ ಮಾಡೋದಿದ್ರೆ ಅದು ಸೀರಿಯಸ್ ಆಗಿರ್ಬೇಕು, ಕಂಟಿನ್ಯೂ ಮಾಡೋ ತರ. ಈಗ ನನ್ನ ಹತ್ರ ಬಂದಿದ್ದಾರೆ, ನನ್ನ ಹತ್ರ ಅಥ್ಲೆಟ್ಗಳು ಬಂದಾಗ ನಾನು ಒಂದೇ ಹೇಳೋದು, ಕನ್ಸಿಸ್ಟೆಂಟ್ ಆಗಿರ್ಬೇಕು, ಮತ್ತೆ ಪರ್ಸಿವಿಯರೆನ್ಸ್ ಇರಬೇಕು. ಪರ್ಸಿವಿಯರೆನ್ಸ್ ಅಂದ್ರೆ ಅದನ್ನ ಮುಂದೆ ತಕೊಂಡು ಹೋಗಿ ಗೋಲ್ನ ಮುಟ್ಟೋ ತನಕ ಇರಬೇಕು. ಮತ್ತೆ ಗೋಲ್ ಏನು ಅಂತ ಗೊತ್ತಿರ್ಬೇಕು. ನನಗೆ ಈ ಇವೆಂಟ್ ಆದ್ಮೇಲೆ ನನಗೆ ಸಾಕು ಇಲ್ಲ, ನಾನು ಒಮ್ಮೆ ಯಾಕೋ ಇಂಟ್ರೆಸ್ಟ್ ಬಂತು, ನಾನು ಎಲ್ಲೋ ನೋಡಿದೆ, ಬಂದು ಮಾಡಿದೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಸಿಕ್ಕಿರೋರು ಬೆರಳೆಣಿಕೆ ಎಷ್ಟು ನನ್ನ ಜೊತೆ ಕಂಟಿನ್ಯೂ ಮಾಡೋರು ಭಾರಿ ಕಮ್ಮಿ. ಜೋಶಲ್ಲಿ ಬರ್ತಾರೆ, ಏನೋ ಶುರು ಮಾಡ್ತಾರೆ, ಆರಂಭ ಶುರುತ್ವ, ಅದಕ್ಕೆಲ್ಲ ಇಕ್ವಿಪ್ಮೆಂಟ್ ಖರ್ಚು. ನಾನು ಅದು ಹೇಳ್ತೇನೆ, ಖರ್ಚು ಮಾಡಬೇಡಿ. ಯಾಕಂದ್ರೆ ನಾನು ಮಾಡಿ ನಷ್ಟ ಮಾಡ್ಕೊಂಡು ಮುಂದೆ ಬಂದವನು, ನೀವು ಮಾಡಬೇಡಿ. ಫಸ್ಟಿಗೆ ಸೀರಿಯಸ್ನೆಸ್ ಬರಲಿ, ಅದರ ನಂತರ ಗೈಡ್ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಗೈಡ್ ಇರ್ಬೇಕು, ಮಾಡಿ ತೋರಿಸ್ತೇನೆ, ಜಿದ್ ಇರ್ಬೇಕು, ಕನ್ಸಿಸ್ಟೆನ್ಸಿ ಮುಂದೆ ತಗೊಂಡು ಹೋಗುವಂತದ್ದು ಇರ್ಬೇಕು. ಹಾಗಿದ್ರೆ ಅದು ಸಕ್ಸಸ್. ಗೈಡೆನ್ಸ್ ನಮ್ದು ಯಾವತ್ತೂ ಇದೆ. ಬಟ್ ಬರುವ ಮೊದಲು ಅದನ್ನು ಆಲೋಚನೆ ಮಾಡಿ ಬರೋದು ನಂದು ಅದೇ ಟೈಮ್ ವೇಸ್ಟ್. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್. ನಾನು ಎಷ್ಟೋ ಜನರನ್ನ ಡ್ರಾಪ್ ಏನಕ್ಕೆ ಮಾಡಿದ್ದೀನಿ ಅಂದ್ರೆ, ನಾನು ಅವ್ರಿಗೆ ಒಂದೇ ಕಮೆಂಟ್ ಹಾಕಿ ಡ್ರಾಪ್ ಮಾಡ್ತಿದ್ದೆ, ಐ ಡೋಂಟ್ ಸಿ ಡಿಸಿಪ್ಲಿನ್ ಇನ್ ಯುವರ್ ಟ್ರೈನಿಂಗ್. ಯಾಕಂದ್ರೆ ನನಗೆ ನನ್ನ ಕೋಚ್ ಹಾಗೆ ಹೇಳಿದ್ರು. ಅವ್ರು ನನ್ನ ಟ್ರೈನಿಂಗ್ ನೋಡಿ ಹೇಳ್ತಿದ್ರು, ನನಗೆ ನಿನ್ನ ಜೊತೆ ಟ್ರೈನಿಂಗ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ನಾನು ಹೇಳಿದ್ಕಿಂತಲೂ ಒಂದ್ ಸ್ಟೆಪ್ ಮುಂದೆ ಬೆಟರ್ ಮಾಡಿದೆ. ಆವಾಗ ನಮ್ಗೆ ಹೇಳೋರಿಗೆ ಇನ್ನು ಇವನಿಗೆ ಇನ್ನೂ ಕಳಿಸ್ಬೇಕು. ದಿಸ್ ಇಸ್ ಲೈಕ್ ಯಾವನೋ ನಾನು 10 ಸ್ಕೆಡ್ಯೂಲ್ ಕೊಟ್ಟಿರ್ತೀನಿ, 3 ನನಗೆ ತಲೆನೋವು, ಹೊಟ್ಟೆ, ಇದೆಲ್ಲ ನಾರ್ಮಲ್. ನನಗೆ ಇಷ್ಟನೇ ಇಲ್ಲ, ನಾನು ಅದನ್ನ ಯಾವತ್ತೂ ಹೇಳಲೂ ಇಲ್ಲ, ಅದು ಎಕ್ಸ್ಕ್ಯೂಸ್ ಅಷ್ಟೇ. ಹೊಟ್ಟೆ ನೋವು ಇದ್ದ ದಿನ ಮಾಡಿದ್ರೆ ಅವನು ಅಥ್ಲೆಟ್. ಸೊ ಈಗ ನಿಮ್ದು ಇನ್ನು ಮುಂದೆ ಈಗ ಈ ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಅಂದ್ರೆ ಈವೆಂಟ್ ಅಲ್ಲಿ ಲೇಡೀಸ್ ಪಾರ್ಟಿಸಿಪೇಷನ್ ಮಾಡಬಹುದಾ? ಮಾಡಿದವರು ಇದ್ದಾರಾ? ಈಗ ನೀವು ಇಷ್ಟು ಜನರನ್ನು ನೋಡಿದ್ರಲ್ಲಿ ಯಾರಾದ್ರೂ ಇದ್ದಾರಾ? ಹೇಗೆ? ಈಗ ಏನು ಅಂದ್ರೆ ಇದೊಂದು ಬಹಳ ದೊಡ್ಡ ಪ್ರಶ್ನೆ. ಯಾಕಂದ್ರೆ ನನ್ಗೂ ಒಬ್ಳು ಮಗಳಿದ್ದಾರೆ, ಇಂಡಿಯನ್ ಆರ್ಮಿಯಲ್ಲೂ ಹೆಂಗಸರಿದ್ದಾರೆ. ಸೊ ಈ ಸ್ಪೋರ್ಟ್ಸ್ ಅಲ್ಲಿ ನಾವ್ ಎಷ್ಟಿದ್ದೇವೋ ಅವರು ಅಷ್ಟೇ ಇದ್ದಾರೆ, ಇದನ್ನ ನಾನು ಹೇಳ್ಬಲ್ಲೆ.
ಅವರು ಇನ್ನೊಂದು 2-3 ವರ್ಷ ಹೋದ್ರೆ ನಮ್ಮನ್ನು ನಮ್ಗಿಂತ ಬೀಟ್ ಮಾಡೋ ಜಾಸ್ತಿ ಚಾನ್ಸು ಇದೆ ಅಂತ ಇದೆ, ನನ್ಗೆ ಹಾ. ಅನ್ಸುತ್ತೆ. ಯಾಕಂದ್ರೆ ನಾವೀಗ ನೋಡ್ತಾ ಇದ್ದೀವಿ ಹೌದು. ಎಲಿಟ್ ಗ್ರೂಪ್ ಅಲ್ಲಿ ಹಾ. ಅವ್ರು ನಮ್ಗೆ ಕ್ಲೋಸ್ ಬರ್ತಾ ಇದ್ದಾರೆ. ಹಾ. ಅಫ್ಕೋರ್ಸ್ ಜೆನೆಟಿಕಲ್ ಅಡ್ವಾಂಟೇಜ್ ಅಂತ ಇದೆ. ಹಾ. ಈಗ ಮ್ಯಾನಿಗಿರೋ ಹೌದು, ಹೌದು, ಜೆನೆಟಿಕಲ್ ಹೌದು, ಅಡ್ವಾಂಟೇಜ್ ಹೌದು. ವಿಮೆನಿಗೆ ಹೌದು. ಅಫ್ಕೋರ್ಸ್ ನನಗೆ ಸೈನ್ಸ್ ತುಂಬಾ ಡೀಪ್ ಗೊತ್ತಿಲ್ಲ, ಹೌದು. ಬಟ್ ಈಗ ನಾನು ನನ್ನ ವೈಫ್ ನೋಡ್ತೀವಿ, ಹ್ಮ್. ಆ ಜೆನೆಟಿಕಲ್ ಹಾ, ಸ್ಟ್ರೆಂತ್ ಸ್ವಲ್ಪ ಮ್ಯಾನಿಗೆ difference ಜಾಸ್ತಿ ಇದೆ. ಇರೋದ್ರಿಂದ ಹೌದು, ಹೌದು. ಬಟ್ ದೇ ಆರ್ ಈಕ್ವಲಿ ಕೆಪಬಲ್. ಈಕ್ವಲಿ ಕೇಪಬಲ್ ಅಲ್ಲ. ಹಾ, ಸೊ ಇದರಲ್ಲಿ ಲೇಡೀಸಿಗೆ ಒಂದು ಬೇರೆ ರೂಲ್ ಅಂತ ಇದೆ ಅಂದ್ರೆ ಏನಾದ್ರು ಅದರಲ್ಲಿ ಕನ್ಸೆಷನ್ ಇದೆಯಾ? ಈಗ ಟೈಮ್ ಇದ್ದು ನೀವು 16 ಅವರ್ಸ್ ಇದ್ದದನ್ನು ಅವ್ರಿಗೆ ಏನಾದ್ರು ಜಾಸ್ತಿ ಹಾಗೆ ಅಂದ್ರೆ ಕೆಲವು ಇದರಲ್ಲಿ ಇರ್ತದೆ ಅಂದ್ರೆ ಲೇಡೀಸಿಗೆ ಒಂದು ಬೇರೆ ರೂಲ್, ಇದಕ್ಕೆ ಆ ಏನು- ಜೆನೆಟಿಕಲ್ ಡಿಫರೆನ್ಸ್ ಏನಿಲ್ಲ. ಇದ್ದದ್ರಿಂದ ಹಾಗೇನಾದ್ರು ಇದರಲ್ಲಿ ಇದೆಯಾ? ಏನು ಚೇಂಜ್ ಏನು ಏನು changes? ಆ ಡಿಫರೆನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಯಾವ ಸ್ಪೋರ್ಟ್ಸ್ ಅವರು ರೆಡಿ ಇಲ್ಲ. ಹಾ, ಇಟ್ಸ್ ಆಲ್ Okay, ಸೇಮ್ ಅಂದ್ರೆ ಅಲ್ಲಿ ಅದು ಸಿಮಿಲಾರಿಟಿ ಇರ್ತದೆ. ಸೇಮ್. ಸೊ ಈಗ ಇನ್ನು ನಿಮಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಯಾರಾದರೂ ಸೆಲೆಬ್ರಿಟೀಸ್ ಅಥವಾ ನಮ್ಮ ಕಮ್ಯುನಿಟಿಯಲ್ಲಿ ನಮ್ಮ ಕ್ಲೋಸ್ ಸರ್ಕಲ್ನಲ್ಲಿ ಇಲ್ಲಿ ಯಾರಾದರೂ ಬೇರೆ ಐರನ್ ಮ್ಯಾನ್ ಕಂಪ್ಲೀಟ್ ಮಾಡಿದವರು ಇದ್ದಾರೆ ನೀವು ಅಲ್ಲದೆ? ಅಲ್ಲ, ಇಂಡಿಯಾದಲ್ಲಿ ಈಗ ಏನಾಗಿದೆ ಅಂದ್ರೆ 2 ತರ ಇದೆ. ಒಂದು ಫಿಟ್ನೆಸ್ ಗೆ ಮಾಡೋರು ಇದ್ದಾರೆ, ಹೌದು. ಇನ್ನೊಂದು ಸ್ವಲ್ಪ ಅದು ನೀವು ಸೋಷಿಯಲ್ first ಗೆ ಮೀಡಿಯಾಗೋಸ್ಕರ ಹೇಳಿದಾಗೆ, ಮಾಡೋರು ಹೌದು, ಇದ್ದಾರೆ. ಹೌದು. ಬಟ್ ನಿಮ್ಗೆ ಗೊತ್ತಿರಬೇಕು ಒಂದು ಐಕಾನ್ಗಳಂದ್ರೆ 2 ಹೆಸರು ತಗೋತೀನಿ. ಹ್ಮ್. ಒಂದು ಈಗ ಅಯನ್ ಮ್ಯಾನ್ ಅಲ್ಲೂ ಫುಲ್ ಅಯನ್ ಮ್ಯಾನ್ ಮತ್ತೆ ಹಾಫ್ ಅಯನ್ ಮ್ಯಾನ್ ಅಂತ ಇದೆ. ಹಾ, ಅದು ನಾನು half ಅಂದ್ರೆ ಹಾಫ್ ಅಂದ್ರೆ ನಾನೀಗ ಏನ್ ಹೇಳಿದೆ ಅಲ್ಲ, ಅದ್ರ ಅರ್ಧ ಮಾಡುವಂಥದ್ದು. ಈಗ exact ಎಲ್ಲ 3 ಇವೆಂಟ್ ಕೂಡ ಇದು ಅರ್ಧ. ಅರ್ಧ. ಅದೀಗ ಇಂಡಿಯಾದಲ್ಲಿ ಆಗ್ತಾ ಇರೋದು ಹಾಫ್ ಅಯನ್ ಮ್ಯಾನ್. Okay. ಹಾಫ್ ಅಯನ್ ಮ್ಯಾನ್ Okay. ಅದರಲ್ಲಿ ನೀವು ನಮ್ಮ MP ಹಾ. ತೇಜಸ್ವಿ ಸೂರ್ಯ ಅಂತ ಕೇಳಿರ್ಬೋದು, ಅವ್ರು ಮಾಡಿದ್ದಾರೆ. ಮತ್ತೆ ನಮ್ಮಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಮಾಡಿರೋದು ಹೂ ಇಸ್ ಅ ಸೆಲೆಬ್ರಿಟಿ ಇಸ್ ಮಿಲಿಂದ್ ಸೋಮನ್ ಅಂತ ಕೇಳಿರ್ಬೋದು. ಹಾ, ಹೌದು, ನಮ್ಮ ಹೌದು, ನಿಮ್ಮ ಹೌದು. ಟೈಮಿನ Correct, correct. ಮಾಡೆಲ್. ಹೌದು, ಹೌದು, ಹೌದು. Film Paper actor ಅಲ್ಲೆಲ್ಲ ಕೂಡ. ಬಂದಿತ್ತು ಅವರದ್ದು ತುಂಬಾ. ಹಿ ಇಸ್ ದ ಫಸ್ಟ್ ಪರ್ಸನ್ ಟು ಡೂ ಅಯನ್ ಮ್ಯಾನ್. ಹೌದು. ಅವ್ರು ಮಾಡಿದ ನಂತರ ಇಂಡಿಯಾದಲ್ಲಿ ಬೆರಳಿಕೆಷ್ಟು ಒಂದು ಜನ ಮಾಡಿದ್ದಾರೆ. ಅದರಲ್ಲೂ ಬೆಂಗಳೂರಿನವರು ಟಾಪ್ 5 ಅಲ್ಲಿ ಬರ್ತಾರೆ. Okay. ಮಾಡಿರೋದ್ರಲ್ಲಿ Okay. ಟಾಪ್ 5 ಅಲ್ಲಿ ಬರ್ತಾರೆ. ನಾಗರಾಜ್ ಹರ್ಷ ಅಂತ. ಈಗ ಅವ್ರು ಮಾಡ್ತಾ ಇಲ್ಲ. Okay. ಸರಿ, ಈಗ ನಮ್ದು ಆಕ್ಚುಲಿ ತುಂಬಾ ದೀರ್ಘ ಸಮಾಲೋಚನೆ ಆಯ್ತು. ಯಾಕಂದ್ರೆ ನಮ್ಗೆ ಇದು ಒಂದು ಕೇಳಲಿಕ್ಕೂ ನಿಮ್ಮ ಹತ್ರ ಮಾತಾಡ್ಲಿಕ್ಕೂ ಆಕ್ಚುಲಿ ರೋಮಾಂಚನ ಆಗ್ತದೆ. ಯಾಕಂದ್ರೆ 22 ಕಂಟ್ರಿಯಲ್ಲಿ ನೀವು ಹೋಗಿ ಇದನ್ನು ವಿನ್ ಆಗಿ ಬಂದದ್ದು ಅಂತ ಹೇಳಿದ್ರೆ ಒಂದು ಸಣ್ಣ ವಿಷಯ ಅಲ್ಲ, ನಮಗೆ ಕೂಡ ತುಂಬ ಖುಷಿ. ಯಾಕಂದರೆ ಇಂಥ ಒಂದು ಅಥವಾ ನಾನು ಈಗ ಈ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಕ್ಕೆ ನನಗೆ ನಿಜವಾಗಿ ಇವತ್ತೊಂದು ಸಾರ್ಥಕ ಅನ್ನಿಸ್ತಾ ಉಂಟು. ಇದು ಕೇವಲ 4 ಎಪಿಸೋಡ್ ಆಗ್ತಾ ಉಂಟು, ನಮ್ಮದು 5ನೇ ಎಪಿಸೋಡ್ ಆಗ್ತಾ ಉಂಟು. ಅದರಲ್ಲಿ ನನಗೆ ಎಷ್ಟು ಖುಷಿ ಆಗ್ತಾ ಉಂಟು. ಸೊ ನಿಮ್ಮನ್ನೊಂದು ಮೀಟ್ ಆದದ್ದೇ ನಮಗೆ ಒಂದು ಪುಣ್ಯ ಅಂತ ಹೇಳ್ತೇನೆ. ನೀವು ನಮಗೋಸ್ಕರ ಈ 1-1.5 ಗಂಟೆ ಟೈಮನ್ನು, ನಿಮ್ಮ ಪ್ರೆಷಿಯಸ್ ಟೈಮ್, ಯಾಕಂದರೆ ನಿಮ್ದು ಇದೆಲ್ಲ ಕೇಳುವಾಗ ನಿಮ್ದಿಗೆ ಒಂದು 5 ನಿಮಿಷ ಕೂಡ ಅಷ್ಟು ಇಂಪಾರ್ಟೆನ್ಸ್. ಅದರಿಂದ ನೀವು ಆ ಟೈಮನ್ನು ತೆಗೆದು ನಮಗೋಸ್ಕರ ಟೈಮ್ ಕೊಟ್ಟರು, ವೀಕ್ಷಕರಿಗೋಸ್ಕರ ಟೈಮ್ ಕೊಟ್ಟು ನೀವು ಇದನ್ನೆಲ್ಲ ಕರೆಕ್ಟಾಗಿ ಒಂದು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲಿಗೆ ಪರವಾಗಿ. ಹಾಗೆ ವೀಕ್ಷಕರಿಗೆ ಕೂಡ ನಮಗೆ ಯಾರಾದರೂ ಇಂಥದ್ದೇ ಯಾರಾದರೂ ಸಾಧನೆ ಮಾಡಿದವರು ಬೇರೆ ಕೂಡ ಇದ್ದರೆ, ಇಂಥ ಒಂದು ಇನ್ಸ್ಪಿರೇಷನಲ್ ವಿಡಿಯೋ ಮಾಡುವಂಥದ್ದು ಇದ್ದರೆ ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಎಲ್ಲ ಯಾರು ಕೂಡ ಅವರಿಗೆ ಎಲ್ಲರನ್ನು ನೀವು ಸಪೋರ್ಟ್ ಮಾಡಬೇಕು. ಯಾಕಂದರೆ ನಮಗೆ ಮುಂದೆ ಯಾರು ನೋಡಿ ಸಾಧನೆ ಮಾಡುವವರಿದ್ದಾರೆ ಅವರಿಗೆ ಎನ್ಕರೇಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ಒಂದು ರೆಕಗ್ನಿಷನ್ ಮಾಡುವಂಥದ್ದು ಮತ್ತು ಎನ್ಕರೇಜ್ ಮಾಡುವಂಥದ್ದು. ಯಾಕಂದರೆ ಅವರು ಅಷ್ಟೊಂದು ಸಾಧನೆ ಮಾಡಿದಾಗ ನಾವೊಂದು ಗುರುತಿಸಿದರೆ ಅವರಿಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾವು ಕೂಡ ಒಂದು ಬಿಸ್ನೆಸ್ನಲ್ಲಿರುವವರು ಅಥವಾ ನಾವು ಕೂಡ ಒಂದು ಆರ್ಟ್ ಬಿಸ್ನೆಸ್ನಲ್ಲಿರುವವರು, ನಮಗೆ ಒಂದು ಅವರು ನಮಗೆ ಮಜೂರಿ ಕೊಡ್ತಾರೆ, ಕೆಲಸಕ್ಕೆ ನಮಗೆ ಇದು ಕೊಡ್ತಾರೆ, ಆದರೆ ಕೂಡ ಆ ಕ್ಲೈಂಟ್ ಭಾರಿ ಒಳ್ಳೆಯದಾಗಿದೆ ಅಂತೇಳಿ ಖುಷಿಯಲ್ಲಿ ಹೇಳಿದರೆ ಅಷ್ಟೊಂದು ನಮಗೆ ಒಂದು ಆ ಸಂತೃಪ್ತಿ ಬೇರೆ ಯಾವುದ್ರಲ್ಲೂ ಸಿಗುವುದಿಲ್ಲ. ಹಾಗೆ ಯಾವುದೇ ಒಂದು ಸಾಧನೆ ಮಾಡಿದವನಿಗೆ ಅವನಿಗೆ ಒಂದು ರೆಕಗ್ನಿಷನ್ ಇಂಪಾರ್ಟೆಂಟ್. ಈಗ ನಮ್ಮ ಮಕ್ಕಳಿಗೆ ಕೂಡ ಒಂದು ಒಳ್ಳೆಯದಾಗಿದೆ ಅಥವಾ ನೀನು ಒಳ್ಳೇದು ಮಾಡಿದೆ ಅಂತ ಹೇಳಿದರೆ ಅದೇ ಅವರಿಗೆ ಒಂದು ದೊಡ್ಡ ನಾವು ಪ್ರಶಸ್ತಿ ಕೊಟ್ಟಂಗೆ. ಸೊ ಆ ರೀತಿ ಎಲ್ಲರೂ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ವಿನಂತಿಯೊಂದಿಗೆ ನಾನು ಇವತ್ತಿನ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ನೀವು ಇದನ್ನೆಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಹೇಳ್ತೇನೆ. ಹಾಗೆಯೇ ನಮ್ಮ ಇವರಿಗೆ ಮಹೇಶ್ ಲೋಂಡೆ ಅವರಿಗೆ ಕೂಡ ತುಂಬ ತುಂಬ ಧನ್ಯವಾದಗಳು.